Good morning, children. Myself, Purushottam K, Biology Unit faculty. So my highest qualification is MSc B.Ed, KSET. Okay, so with 9 years of working experience. ನಿಮ್ಗೆ ಅನ್ನಿಸ್ಬೋದು ಏನಿದು ಫಸ್ಟ್ ಕ್ಲಾಸ್ ಕೆರಿಯರ್ ಆಪರ್ಚುನಿಟೀಸ್ ಆಫ್ 12th ಅಂತ ಹಾಕಿದಾರಲ್ಲ, ನಾವಿನ್ನು ಈಗ ಥರ ಫಸ್ಟ್ ಪಿ ಯು ಸಿಗೆ ಬಂದಿದ್ದೀವಿ, ಹಾಕ್ತಾನೆ ಆಫ್ಟರ್ 12th ಅಂತ ಹಾಕಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಸೊ ಇಲ್ಲಿ ತುಂಬ ಜನ ಮಕ್ಕಳ ಪ್ರಾಬ್ಲಮ್ಮು ಮತ್ತು ಪೇರೆಂಟ್ಸ್ಗೆ ಏನಪ್ಪ ಅಂದರೆ ಫ್ಯೂಚರಲ್ಲಿ ಯಾವ ರೀತಿ ಕೆರಿಯರ್ಸ್ನ ಚೂಸ್ ಮಾಡಬೇಕು ಅಥವಾ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗೊಂದಲಗಳಿರುತ್ತೆ. ತುಂಬ ಜನ ಮಕ್ಕಳು ಗೋಲೇ ಸೆಟ್ ಮಾಡ್ಕೊಂಡಿರಲ್ಲ. ಏಕೆಂದರೆ ನಾನು ರೀಸೆಂಟಾಗಿ ಅಬ್ಸರ್ವ್ ಮಾಡಿದ್ದು, ಮಕ್ಕಳು ಆಫ್ಟರ್ 12th ಕಂಪ್ಲೀಟ್ ಆದಮೇಲೆ ಕೆಲವು ಮಕ್ಕಳು ಬರ್ತಾರೆ, ಸರ್ ನಾನೇನು ಮಾಡಬೇಕು ಅಂತ. ಮತ್ತು ಇನ್ನೂ ಕೆಲವು ಪೇರೆಂಟ್ಸು ಅವರು ಅಷ್ಟೇ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಯಾವುದೋ ಕೋರ್ಸಸ್ ಚೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಎಲ್ಲ ವಿಚಾರಗಳನ್ನು ಸ್ವಲ್ಪ ಬಿಗಿನಿಂಗ್ ಕ್ಲಾಸಸ್ಸಲ್ಲೇ ನಿಮಗೆ ಹೇಳಿದ್ರೆ ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಬಿಗಿನಿಂಗ್ ಕ್ಲಾಸಸ್ಸಲ್ಲೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮಗೆ ಕೊನೆಯಲ್ಲಿ ಬೇಕಾದ್ರೆ ಹೇಳೋಣ. ಸೊ ಲೆಟ್ ಮಿ ಟು ಸ್ಟಾರ್ಟ್ ದ ಪ್ರೆಸೆಂಟೇಷನ್. ಓಕೆ, ಕೆರಿಯರ್ ಆಪರ್ಚುನಿಟೀಸ್ ಆಫ್ಟರ್ 12th. ಓಕೆ, ಫಸ್ಟ್ ಆಫ್ ಆಲ್ ಕೆರಿಯರ್ ಅಂದರೆ ಏನು ಆಯ್ತಲ್ವಾ? ಕೆರಿಯರ್ ನೋಡಿ, ಕೆರಿಯರ್ ಅಂತ ಹೇಳಿದರೆ ಸಾಮಾನ್ಯವಾಗಿ ವೃತ್ತಿ ಜೀವನ ಅಥವಾ ಜೀವನೋಪಾಯ ಅಥವಾ ಪ್ರೊಫೆಷ್ನಲ್ ಫ್ಯೂಚರಲ್ಲಿ ನೀವೇನು ಮಾಡಬೇಕು ಅಂತ. ಸೊ ಅಥವಾ ನಾವು ವಾಟ್ ಇಸ್ ಅ ಕೆರಿಯರ್ ಅಂತ ಯಾರಾದರೂ ಕೇಳಿದರೆ, ಇಟ್ ಇಸ್ ಅನ್ ಆಕ್ಯುಪೇಷನ್ ಅಂಡರ್ಟೇಕನ್ ಫಾರ್ ಎ ಸಿಗ್ನಿಫಿಕೆಂಟ್ ಪೀರಿಯಡ್ ಆಫ್ ಎ ಪರ್ಸನ್ಸ್ ಲೈಫ್ ಆ್ಯಂಡ್ ಆಪರ್ಚುನಿಟೀಸ್ ಫಾರ್ ಪ್ರೋಗ್ರೆಸ್ ಅಂತ. ಸೊ ಅಂದರೆ ನಾವು ಯಾವುದೋ ಒಂದು ಮುಂದಿನ ದಿನಗಳಲ್ಲಿ ವೃತ್ತಿ ಜೀವನವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅದಕ್ಕಾಗಿ ಪ್ರಾರಂಭದ ಹಂತದಿಂದನೇ ಒಂದಷ್ಟು ಸಮಯದಲ್ಲಿ ನಾವು ನಮ್ಮ ಮುಂದೆ ಇರತಕ್ಕಂಥ ಅವಕಾಶಗಳು ಮತ್ತು ಆಯ್ಕೆಗಳನ್ನು ಸರಿಯಾದ ರೂಪದಲ್ಲಿ ಬಳಸಿಕೊಂಡು ಇಟ್ ಇನ್ವಾಲ್ವ್ಸ್ ಎ ಪ್ರೊಲಾಂಗ್ಡ್ ಟ್ರೈನಿಂಗ್ ಆ್ಯಂಡ್ ಎ ಫಾರ್ಮಲ್ ಕ್ವಾಲಿಫಿಕೇಷನ್ಸ್. ಅದಕ್ಕೆ ನಮಗೇನು ಬೇಕು? ನಿರಂತರವಾಗಿ ನಮಗೆ ಟ್ರೈನಿಂಗ್ ಬೇಕು ಮತ್ತು ಒಂದಷ್ಟು ಕ್ವಾಲಿಫಿಕೇಷನ್ ಬೇಕು. ಸೊ ಹಾಗಾಗಿ ಆ ವಿಚಾರಗಳನ್ನು ನಿಮಗೆ ನಾನು ಇವತ್ತು ತಿಳಿಸ್ಕೊಳ್ಳೋದಕ್ಕೆ ಹೊರಟಿದ್ದೀನಿ, ಆಗ್ಬೋದಲ್ವಾ? ಸೊ ದಯವಿಟ್ಟು ಕೊನೆವರೆಗೂ ಸಂಪೂರ್ಣವಾಗಿ ಈ ವಿಡಿಯೋನ ಎಲ್ಲರೂ ನೋಡಬೇಕು. ಇದು ಬರೀ ಮಕ್ಕಳು ಮಾತ್ರವಲ್ಲ, ಪೇರೆಂಟ್ಸ್ ಕೂಡ ನೋಡ್ಬೋದು, ಆಗ್ಬೋದಲ್ವಾ? ಓಕೆ, ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಮಕ್ಕಳಿಗೆ ಈಗ 10th ಇಂದನೇ ಪ್ರಾರಂಭ ಮಾಡೋಣ. 10th ಆಯಿತು, ಈಗ PUC ಚೂಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಕೆರಿಯರ್ ಅಂದಿದ ತಕ್ಷಣ ನಂಬರ್ ಆಫ್ ಕ್ವಶನ್ಸ್ ಬರುತ್ತೆ. ಏನೇನು ಕ್ವಶನ್ಸು? ವಾಟ್ ಆಮ್ ಐ ರಿಯಲಿ ಗೋಯಿಂಗ್ ಟು ಡೂ? ಮುಂದಿನ ದಿನಗಳಲ್ಲಿ ನಾನೇನು ಮಾಡಬೇಕು ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಮತ್ತು ಡೌಟ್ಸ್ ಬರಬೇಕು. ಕ್ಯಾನ್ ಐ ರಿಯಲಿ ಗೆಟ್ ದೇ? ಏನೋ ಅಂದ್ಕೊಂಡಿರ್ತೀರ, ನಿಮಗೇನೇನೋ ಒಂದು ಆಸೆ ಇರ್ಬೋದು ಅಥವಾ ಗುರಿ ಇರ್ಬೋದು, ನಿಜವಾಗ್ಲೂ ನಾನು ಅಲ್ಲಿಗೆ ಹೋಗ್ತೀನಾ ಅಥವಾ ಹೋಗ್ಬೋದಾ ಅಂತಕ್ಕಂಥ ಸಂದೇಹಗಳು ನಿಮ್ಮಲ್ಲಿ ಉಂಟಾಗ್ಬೋದು. ಮತ್ತು ವಾಟ್ ಆರ್ ದ ರಿಸ್ಕ್ಸ್? ಇಲ್ಲಿ ಸಾಮಾನ್ಯವಾಗಿ ರಿಸ್ಕ್ ಅಂತ ಹೇಳಿ ಕರಿತೀವಿ. ಏನದು? ಅಪಾಯಗಳು ಮತ್ತು ತೊಂದರೆಗಳು, ಅಡಚಣೆಗಳು. ಸೊ ನೀವು ಹೋಗ್ತಾ ಇರತಕ್ಕಂಥ ದಾರಿಯಲ್ಲಿ ಎಲ್ಲರಿಗೂ ಕೂಡ ದಾರಿ ಸುಗಮವಾಗಿರೋದಿಲ್ಲ. ಮಧ್ಯದಲ್ಲಿ ನೀವೇನೇ ಕೋರ್ಸ್ ಚೂಸ್ ಮಾಡ್ಬೋದು ಅಥವಾ ಯಾವುದೋ ಒಂದು ಕಾಂಬಿನೇಷನ್ ಚೂಸ್ ಮಾಡ್ತೀರಾ, ಅದರಲ್ಲಿ ನಿಮಗೇನು ಅಪಾಯಗಳು ಅಥವಾ ಅಡಚಣೆಗಳು ಉಂಟಾಗಬಹುದು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ದೆನ್ ಮತ್ತೆ ಡೌಟ್ಸ್ ಇನ್ನೇನು ಬರ್ಬೋದು? ಐ ಆಮ್ ಶ್ಯೂರ್ ಆಫ್ ದ ರೂಟ್? ನಿಜವಾಗ್ಲೂ ನಾನು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀನಾ ಅಂತ. ನೋಡಿ, ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಸುಮಾರು ಜನ ಮಕ್ಕಳು ನನಗೆ ಆರ್ಟ್ಸ್ ಚೂಸ್ ಮಾಡಿರೋ ಮಕ್ಕಳು, ಅಂದರೆ ಈ ಕಡೆ ಎಲ್ಲ ನನಗೆ ಓಲ್ಡ್ ಎಕ್ಸ್ಪೀರಿಯೆನ್ಸು, ಸರ್ ನಾನು ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೆ ಅಂತ ಹೇಳಿದ್ದು ನೆನಪಿದೆ ನನಗೆ. ಅಂದರೆ ನೋಡಿ, ಅವ್ರಿಗೆ ಬಿಗಿನಿಂಗ್ ಹಂತದಲ್ಲೇ ಪಾಪ ಯಾರೂ ಸರಿಯಾಗಿ ಗೈಡ್ ಮಾಡಿಲ್ಲ, ಗೊತ್ತಿಲ್ಲ. ಅಥವಾ ಸೈನ್ಸ್ ಚೂಸ್ ಮಾಡಿರೋರು ಆಮೇಲೆ ಬೇರೆ ಸ್ಟ್ರೀಮ್ಸ್ಗೆ ಹೋಗ್ತಾರೆ. ಈ ರೀತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಎಲ್ಲ ಸಂದೇಹಗಳ ಒಂದು ನಿವಾರಣೆಯನ್ನು ಈ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ ಮಾಡ್ತೀನಿ. ದೆನ್ ವೇರ್, ವೆನ್, ಯಾವಾಗ ಮತ್ತು ಯಾವಾಗ, ಎಲ್ಲಿ, ಯಾವಾಗ, ಈ ಪ್ರಶ್ನೆಗಳು ಎಷ್ಟು ಸಮಯ ತಗೋಬೋದು, ಇವೆಲ್ಲ ನಿಮಗೆ ಕ್ಲಾರಿಫೈ ಮಾಡಿಕೊಡ್ತೀನಿ. ಆರ್ ಮೈ ಸಬ್ಜೆಕ್ಟ್ಸ್ ಆರ್ ಅಪ್ರೋಪ್ರಿಯೇಟ್? ಅದೇ ನಾನು ಹೇಳಿದ್ದಿರ್ತಾನೆ, ನೀವು ಚೂಸ್ ಮಾಡ್ತಾ ಇರೋ ಒಂದು ಕೆರಿಯರ್ ಏನಿದೆ ಅದಕ್ಕೆ ನೀವು ಓದ್ತಾ ಇರತಕ್ಕಂಥ ಸಬ್ಜೆಕ್ಟ್ಸು ಕರೆಕ್ಟ್ ಆಗಿದೆಯಾ? ಹಾಗಾಗಿ ನೀವು ಅಂದ್ಕೊಂಡಿರ್ತಕ್ಕಂಥ ಗುರಿ ಮುಟ್ಟೋದಕ್ಕೆ
ಈ ಸಬ್ಜೆಕ್ಟ್ಸ್ ಹೆಲ್ಪ್ ಮಾಡುತ್ತಾ. ದೆನ್ ಇಫ್ ಐ ಡೋಂಟ್ ಮೇಕ್ ಇಟ್ ದೆನ್ ಐ ಹ್ಯಾವ್ ಎನಿ ಅದರ್ ಆಪ್ಷನ್ಸ್. ಕೆಲವು ಸಲ ನೀವು ಚೂಸ್ ಮಾಡ್ಬೋದು, ಆದರೆ ಒಂದು ವೇಳೆ ಅಂದ್ಕೊಂಡಿದ್ದು ಸಾಧಿಸೋಕ್ಕಾಗಲಿಲ್ಲ ಅಥವಾ ಅಂದ್ಕೊಂಡಿದ್ದ ರೂಟಲ್ಲಿ ನಿಮಗೆ ಅದನ್ನು ಸಾಧಿಸೋಕ್ಕಾಗದೇ ಇರೋಷ್ಟು ಕಷ್ಟ ಆಗ್ಬೋದು. ಅವಾಗ ಮತ್ತೆ ಬೇರೆ ಏನಾದರೂ ಮಾಡ್ಬೋದಾ? ಡು ಐ ಹ್ಯಾವ್ ಎನಿ ಅದರ್ ಆಪ್ಷನ್ಸ್? ಸೊ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಸೊ ಈ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗೆ ನಿಮ್ಗೆ ಕೂಡ ಗೊತ್ತಾಗುತ್ತೆ. ಆಗ್ಬೋದಾ? ಎಸ್. ಫಸ್ಟ್ ಆಫ್ ಆಲ್ ನೋಡಿ, ಎಲ್ಲರೂ ಕೂಡ ಮಾಡೋ ತಪ್ಪೇನಪ್ಪ ಅಂದರೆ ಮೊದಲನೇದಾಗಿ ಪ್ಲಾನ್ ಮಾಡಿರಲ್ಲ. ಹಾಗಾಗಿ ಆಲ್ ಆಫ್ ಯು ಶುಡ್ ವಾಟ್ ಯು ಹ್ಯಾವ್ ಟು ಡೂ, ಪ್ಲಾನ್ ಯುವರ್ ಕೆರಿಯರ್. ಆಯ್ತಲ್ವಾ? ನಿಮ್ಮ ಒಂದು ಕೆರಿಯರ್ ಏನಿದೆ ಇದನ್ನು ನೀವೇನು ಮಾಡಬೇಕು, ಪ್ಲಾನ್ ಮಾಡಬೇಕು. ಯೋಜನೆ ಅಂತ ಹೇಳಿ ಕರಿತೀವಿ. ಮೊದಲೇ ಸಿದ್ಧತೆಯನ್ನು ಮಾಡ್ಕೋಬೇಕು. ಹೇಗೆ? ಸೊ ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್ ಆ್ಯಂಡ್ ಆಪರ್ಚುನಿಟೀಸ್ ಅವೈಲೇಬಲ್, ಇಸ್ಂಟ್ ಇಟ್? ಅಲ್ವಾ? ಇವತ್ತು ಮೊದಲಿದ್ದಂಗಿಲ್ಲ, ತುಂಬ ಆಪ್ಷನ್ಸ್ ಇದೆ ಅಲ್ವಾ? ಆಯ್ಕೆಗಳಿದೆ ಮತ್ತು ಆಪರ್ಚುನಿಟೀಸ್, ಅವಕಾಶಗಳು ಕೂಡ ಇದೆ. ಹೌದಾ? ದೆನ್ ಆಲ್ ಆಪ್ಷನ್ಸ್ ಆರ್ ಈಕ್ವಲಿ ಗುಡ್ ಆ್ಯಂಡ್ ಕಾಂಪೀಟ್ ವಿತ್ ಈಚ್ ಅದರ್ಸ್. ನೋಡಿ, ಇದರಲ್ಲಿ ಸಾಮಾನ್ಯವಾಗಿ ನಾನು ಆಗಲೇ ಹೇಳ್ತಿದ್ದೆ, ನೀವು ಚೂಸ್ ಮಾಡೋ ಕೋರ್ಸಸಲ್ಲಿ ಯಾವುದು ಜಾಸ್ತಿ ಅಥವಾ ಯಾವುದು ಕಡಿಮೆ ಅಂತ ಇರೋದಿಲ್ಲ. ಆಯ್ತಲ್ವಾ? ಉದಾಹರಣೆಗೆ ಕಾಮರ್ಸ್ ಗ್ರೇಟು ಅಥವಾ ಸೈನ್ಸ್ ಗ್ರೇಟು ಅಥವಾ ಯಾವ ಒಂದಕ್ಕಿಂತ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಆಲ್ ಆಪ್ಷನ್ಸ್ ಆರ್ ಈಕ್ವಲಿ ಗುಡ್. ಎಲ್ಲ ಕೂಡ ಸಾಮಾನ್ಯವಾಗಿ ಸಮನಾಗಿರುತ್ತೆ. ಕಾಂಪೇಟ್ ಸ್ಪರ್ಧಾತ್ಮಕವಾಗಿರುತ್ತೆ. ಗೊತ್ತಾಯ್ತಲ್ವಾ? ಸೊ ನೋಡಿ, ನೀವು ಕೋರ್ಸ್ನ ಯಾರು ಬೇಕಾದ್ರೂ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಅದರಲ್ಲಿ ಎಲ್ಲಾದರೂ ಹೋದಾಗ ಎಂಥವ್ರನ್ನ ಚೂಸ್ ಮಾಡ್ತಾರೆ? ಎಲ್ಲ ಕಡೆನೂ ಸೊ ಟಾಪರ್ಸ್ ಚೂಸ್ ಮಾಡ್ತಾರೆ, ಇಂಟೆಲಿಜೆನ್ಸ್ ಚೂಸ್ ಮಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಆಲ್ ಆಪ್ಷನ್ಸ್ ಆರ್ ಈಕ್ವಲಿ ಗುಡ್ ಆ್ಯಂಡ್ ಕಾಂಪೀಟ್ ವಿತ್ ಈಚ್ ಅದರ್ಸ್. ದೆನ್ ಸೊ ನೆಕ್ಸ್ಟ್ ಒನ್ ಶುಡ್ ಚೂಸ್ ಎ ಕೆರಿಯರ್ ಬೇಸ್ಡ್ ಆನ್ ಅಕಾಡೆಮಿಕ್ಸ್, ಪರ್ಸನಾಲಿಟಿ ಆ್ಯಂಡ್ ಡಿಸೈರ್ಸ್. ನಾನು ಅದನ್ನೇ ಹೇಳಿದ್ದು. ಈಗ ನೀವು ಯಾವುದೋ ಒಂದು ಕೆರಿಯರ್ ಚೂಸ್ ಮಾಡ್ತೀರಾ. ಉದಾಹರಣೆಗೆ ನಾನು ಡಾಕ್ಟರ್ ಆಗಬೇಕು ಅಂತ ಯಾವುದೋ ಒಂದು ಸ್ಟೂಡೆಂಟ್ ಅಂದ್ಕೊಂಡಿದೆ. ಸೊ ಯಾವುದ್ರ ಮೇಲೆ ಚೂಸ್ ಮಾಡಬೇಕು ನೀವು? ನಿಮ್ಮ ಅಕಾಡೆಮಿಕ್ಸ್. ಅದನ್ನೇ ಹೇಳಿದ್ದು, ನೀವು ಡಾಕ್ಟರ್ ಆಗಬೇಕು ಅಂದರೆ PCMB ಓದಲೇಬೇಕು. ಹೌದಾ? ದೆನ್ ಪರ್ಸ್ನಾಲಿಟಿ, ನಿಮ್ಮ ವ್ಯಕ್ತಿತ್ವಕ್ಕೆ ನೀವು ಚೂಸ್ ಮಾಡ್ತಕ್ಕಂಥ ಒಂದು ಏನು ಕೆರಿಯರು ಕರೆಕ್ಟಾಗಿದೆಯಾ ಅಥವಾ ನಿಮಗೆ ಆ ಒಂದು ವ್ಯಕ್ತಿತ್ವಕ್ಕೆ ಸೂಟ್ ಆಗುತ್ತಾ? ಮತ್ತು ಡಿಸೈರ್ ಅಂತ ಕರಿತೀವಿ, ಬಯಕೆ ಇರಬೇಕು. ತುಂಬ ಜನ ಎಲ್ರಿಗೂ ಇರುತ್ತೆ, ನಾನು ಸೈಂಟಿಸ್ಟ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಸುಮ್ಮನೆ ಬಯಕೆ ಇದ್ದರೆ ಆಗೋದಿಲ್ಲ. ಇಟ್ ಶುಡ್ ಬಿ ಎ ಬರ್ನಿಂಗ್ ಡಿಸೈರ್ ಅಂತ ಕರಿತೀವಿ. ನಿರಂತರವಾಗಿ ಅದ್ರ ಬಗ್ಗೆ ಆ ಒಂದು ಬಯಕೆಗಾಗಿ ನೀವು ಶ್ರಮಿಸಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಹಾಗಾಗಿ ಈ ರೀತಿಯಲ್ಲಿ ನಿಮ್ಮ ಕೆರಿಯರ್ನ ನೀವು ಪ್ಲಾನ್ ಮಾಡಬೇಕು. ಆಯಿತಾ? ದೆನ್ ನೆಕ್ಸ್ಟ್ ನೋಡಿ, ಈ ರೀತಿ ನೀವು ಕೆರಿಯರ್ ಚೂಸ್ ಮಾಡಬೇಕಾದ್ರೆ ಯಾವ ರೀತಿ? ಮೊದಲನೇದಾಗಿ ಏನು ಮಾಡಬೇಕು? ನೋ ಯುವರ್ ಸೆಲ್ಫ್. ಓಕೆ, ನೋ ಯುವರ್ ಸೆಲ್ಫ್ ಅಂದರೆ ನಿಮ್ಮ ಬಗ್ಗೆ ನೀವು ತಿಳ್ಕೋಬೇಕು. ನಿಮ್ಮ ಇಂಟ್ರೆಸ್ಟ್ ಏನಿದೆ, ಯಾವುದ್ರಲ್ಲಿ ಆಸಕ್ತಿ ಇದೆ. ಆಯ್ತಲ್ವಾ? ಸೊ ನನಗೆ ಗೊತ್ತಿಲ್ಲ ನಿಮ್ಮದ್ರಲ್ಲಿ ಯಾವ್ಯಾವುದ್ರಲ್ಲಿ ಆಸಕ್ತಿ ಇದೆ ಅಂತ. ಹಾಗಾಗಿ ನಿಮ್ಮ ಆಸಕ್ತಿಗಳನ್ನು ನೀವೇ ತಿಳ್ಕೋಬೇಕು. ಮತ್ತು ವ್ಯಾಲ್ಯೂಸ್, ಅದರಲ್ಲಿರ್ತಕ್ಕಂಥ ಮೌಲ್ಯಗಳು ಗೊತ್ತಾಗುತ್ತಲ್ವಾ? ನೆಕ್ಸ್ಟ್ ಸ್ಕಿಲ್ಸ್, ಆ ಕೌಶಲ್ಯಗಳು ನಿಮಗೆ ಇದೆಯಾ ಅಥವಾ ಇಲ್ಲ ಅಂದರೆ ಬೆಳೆಸ್ಕೋಬೋದಾ? ಬೆಳೆಸ್ಕೊಳ್ಳೇಬೇಕಾಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಅಸೆಟ್ಸ್ ಅಂತ ಕರಿತೀವಿ. ಉದಾಹರಣೆಗೆ ನಿಮಗಿರ್ತಕ್ಕಂಥ ಏನು ಸ್ವತ್ತುಗಳು ಅಂತ ಕರಿತೀವಿ. ಸೊ ಇಲ್ಲಿ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಉದಾಹರಣೆಗೆ ನೀವು ಓದಬೇಕು ಅಂತಕ್ಕಂಥ ಕೋರ್ಸ್ಗೆ ನಿಮ್ಮ ಪೇರೆಂಟ್ಸು ಸಪೋರ್ಟ್ ಮಾಡ್ತಾರಾ ಅಥವಾ ಅಷ್ಟು ಫಂಡಿಂಗ್ ಇದೆಯಾ ಅಥವಾ ಯಾವ ರೀತಿ ಅದನ್ನು ನಾನು ಪಡ್ಕೋಬೇಕು, ಇದನ್ನು ಪ್ಲಾನ್ ಮಾಡಬೇಕು. ರಿಸೋರ್ಸಸ್, ನಿಮ್ಮಲ್ಲಿರ್ತಕ್ಕಂಥ ಏನೇನು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ಕೋಬೇಕಾಗುತ್ತೆ. ದೆನ್ ಮತ್ತೆ ಪರ್ಸ್ನಾಲಿಟಿ, ಅದನ್ನೇ ಹೇಳಿದ್ದು ತುಂಬ ಇಂಪಾರ್ಟೆಂಟು. ಈ ಒಂದು ಕೋರ್ಸು ಅಥವಾ ಫ್ಯೂಚರಲ್ಲಿ ಈ ಒಂದು ಏನು ನಾನು ಆಯ್ಕೆ ಮಾಡಿರ್ತಕ್ಕಂಥ ಪ್ರೊಫೆಷನ್ ನನಗೆ ಸೂಟ್ ಆಗುತ್ತಾ ಅನ್ನೋದು. ಆಯ್ತಲ್ವಾ? ಇದು ಫಸ್ಟ್ ನೀವು ಚೂಸ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪ್ಲೋರ್. ಓಕೆ, ಎಕ್ಸ್ಪ್ಲೋರ್ ಪಾಸಿಬಿಲಿಟೀಸ್ ಅಂತ ಕರಿತೀವಿ. ಇಲ್ಲಿ ಎಕ್ಸ್ಪ್ಲೋರ್ ಅಂತ ಹೇಳಿದಾಗ ಎಲ್ಲರಿಗೂ ಎಲ್ಲ ಗೊತ್ತಿರಬೇಕು ಅಂತ ರೂಲ್ ಇಲ್ಲ. ಆದರೆ ಯಾವುದೋ ಒಂದು ನೀವು ಚೂಸ್ ಮಾಡಿದ್ದೀರ ಅಂತ ಆದಮೇಲೆ ಅದ್ರ ಬಗೆಗೆ ಅನ್ವೇಷಣೆಯನ್ನು ಮಾಡಬೇಕು. ಆಯ್ತಲ್ವಾ? ತಿಳ್ಕೊಬೇಕಾಗತ್ತೆ. ಹೇಗೆ? ರಿಸರ್ಚ್ ಬೈ ಥಿಂಗ್ಸ್, ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಯಾವುದೋ ಒಂದು ಕೋರ್ಸ್ ಇದೆ ಅಥವಾ ಈ ಕೋರ್ಸ್ನ ಓದಬೇಕು ಅಂದರೆ ಎಷ್ಟು ವರ್ಷ ಅಥವಾ ನಾನು ಸೆಟ್ಲ್ ಆಗಬೇಕಾದ್ರೆ ಎಷ್ಟು ವರ್ಷ ತಗೋಬೋದು ಅಲ್ವಾ? ಸೊ ಈ ರೀತಿ. ದೆನ್
ನ್ಯಾರೋ ಚಾಯ್ಸಸ್ ಅಂತ ಕರಿತೀವಿ. ಹಾಗಂತ 100 ಕೋರ್ಸಸ್ ಇದೆ, 100 ಕೋರ್ಸಸ್ನ ನೀವು ಆಯ್ಕೆ ಮಾಡೋಕ್ಕಾಗಲ್ಲ. ಅದರಲ್ಲಿ ಯಾವುದು ನಿಮಗೆ ಬೆಸ್ಟ್ ಅನಿಸುತ್ತೆ ಅದರಲ್ಲಿ ಕೆಲವನ್ನು ಆಯ್ಕೆ ಮಾಡಿ ಇದನ್ನು ನಾನು ಚೂಸ್ ಮಾಡಿದ್ರೆ ನಾನು ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಅಚೀವ್ ಮಾಡ್ಬೋದು ಅಂತ ನೀವು ಚಾಯ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಫೈಂಡ್ ಎ ಫೀಲ್ಡ್ ದಟ್ ಫಿಟ್ಸ್ ಯು. ಗೊತ್ತಾಯ್ತಲ್ವಾ? ಅದನ್ನೇ ಹೇಳಿದ್ದು, ನೀವು ಚೂಸ್ ಮಾಡಿದಾರಲ್ಲ ಅದರಲ್ಲೇ ಕೆಲವು ಇದು ನನಗೆ ಸೆಟ್ ಆಗುತ್ತೆ ಅಥವಾ ನನಗೆ ಮುಂದಿನ ದಿನಗಳಲ್ಲಿ ಒಗ್ಗಿಕೋಬೋದು ಅಂತ ನಿಮ್ಗೆ ಅನ್ನಿಸ್ಬೇಕು. ಗೊತ್ತಾಯ್ತಲ್ವಾ? ಸೊ ಇದು ನೆಕ್ಸ್ಟ್ ಮೇಕ್ ಚಾಯ್ಸಸ್ ಆಯ್ತಲ್ವಾ? ಎಸ್ಪೆಷಲಿ ಅದನ್ನು ಹೇಳಿದ್ದು ಆ ಒಂದು ಇದರಲ್ಲಿ ನೀವು ಚಾಯ್ಸ್ ಮಾಡಬೇಕು, ಆಯ್ಕೆಗಳನ್ನು ಮಾಡಲೇಬೇಕು. ಆಯ್ಕೆ ಮಾಡ್ಕೊಂಡಿದ್ರಲ್ಲಿ ಆಮೇಲೆ ನೀವೇನು ಮಾಡಬೇಕು, ಸೆಟ್ ಎ ಗೋಲ್ಸ್, ಗುರಿಯನ್ನು ನಿಗದಿಪಡಿಸ್ಕೋಬೇಕು. ನೀವು ಡೆವಲಪ್ ಎ ಪ್ಲ್ಯಾನ್, ಒಂದು ನಿರ್ದಿಷ್ಟವಾದ ಒಂದು ಯೋಜನೆಯನ್ನು ಸಿದ್ಧತೆ ಮಾಡಬೇಕು. ಆ್ಯಂಡ್ ಅಡ್ರೆಸ್ ಬ್ಯಾರಿಯರ್ಸ್, ಸೊ ನೀವು ಏನು ಹೋಗ್ತಕ್ಕಂಥ ದಾರಿಯಲ್ಲಿ ಏನೆಲ್ಲ ಅಕ್ಕಪಕ್ಕ ತೊಂದರೆಗಳು ಉಂಟಾಗ್ಬೋದು ಅಥವಾ ಯಾವ ರೀತಿ ನೀವು ಬಳಸ್ಕೋಬೋದು ಅವಕಾಶಗಳನ್ನು ಅನ್ನೋದು ಕೂಡ ತಿಳ್ಕೋಬೇಕು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಮೇಕ್ ಇಟ್ ಹ್ಯಾಪನ್ಸ್. ಸೊ ಈಗ ಬರೀ ಅನ್ಕೊಂಬಿಟ್ರೆ ಸಾಕಾಗಲ್ಲ. ನೀವು ಅಂದ್ಕೊಂಡಿರ್ತಕ್ಕಂಥ ಗುರಿ ಆ ಒಂದು ಕೆರಿಯರ್ನ ರೀಚ್ ಆಗಬೇಕು ಅಂದರೆ ನೀವೇನು ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಮೇಕ್ ಇಟ್ ಹ್ಯಾಪನ್. ಓಕೆ, ಪುಟ್ ಪ್ಲಾನ್ ಇನ್ ಟು ಆ್ಯಕ್ಷನ್, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಆ್ಯಂಡ್ ಲರ್ನ್ ಅಲಾಂಗ್ ದ ವೇ ಅಚೀವ್ ದ ಗೋಲ್ಸ್. ಹಾಗಾಗಿ ನಿರಂತರವಾಗಿ ಅದೇ ಗೋಲ್ನಲ್ಲಿ ಅದೇ ಒಂದು ಟ್ರ್ಯಾಕಲ್ಲಿ ನಿರಂತರವಾಗಿ ಮುನ್ನುಗ್ಗಬೇಕು. ಸೊ ಆಗ ಮಾತ್ರ ನೀವು ಅಂದ್ಕೊಂಡಿರ್ತಕ್ಕಂಥ ಕೆರಿಯರ್ ಗೋಲ್ಸ್ನ ರೀಚ್ ಆಗ್ಬೋದು. ಗೊತ್ತಾಯ್ತಲ್ವಾ? ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಆಗಲೇ ನಾನು ಹೇಳ್ತಿದ್ದೆ ಆಂಬಿಷಿಯಸ್ ವರ್ಸಸ್ ರಿಯಾಲಿಟಿ. ಆಂಬಿಷನ್ ಮಹತ್ವಾಕಾಂಕ್ಷೆ ಎಲ್ರಿಗೂ ಇರ್ಬೋದು. ತುಂಬ ಜನ ಹೇಳ್ತಾರೆ, ಕೇಳಿ ನೋಡಿ ನೀನೇನಾಗಬೇಕಪ್ಪ ಅಂತ ಯಾರಾದರೂ ಹೊತ್ತು ಕೇಳಿದ್ರೆ ನಾನು IAS ಆಗ್ತೀನಿ, IPS ಆಗ್ತೀನಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಯಾರೋ ನಾನು ಸೈಂಟಿಸ್ಟ್ ಆಗ್ತೀನಿ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ನಥಿಂಗ್ ಬಟ್ ಆಂಬಿಷನ್ಸ್ ಅಂತ ಕರಿತೀವಿ. ಮಹತ್ವಾಕಾಂಕ್ಷೆ ಯಾವ ಇರಬಾರ್ದು ಅಂತ ರೂಲ್ ಏನಿಲ್ಲ. ಬಟ್ ವರ್ಸಸ್ ರಿಯಾಲಿಟಿ, ಆದರೆ ರಿಯಾಲಿಟಿ ಸತ್ಯ ಏನು ಆಯ್ತಲ್ವಾ? ಸೊ ಅದನ್ನು ಏನು ಅಂತ. ಸೊ ಈ ಎರಡು ಯಾವ ರೀತಿ? ಸೊ ಬಿಫೋರ್ ಮೇಕಿಂಗ್ ಎ ಕೆರಿಯರ್ ಚಾಯ್ಸಸ್ ಟೇಕ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ಯುವರ್ ಲೈಕ್ಸ್ ಆ್ಯಂಡ್ ಪ್ರಿಫರೆನ್ಸಸ್. ಅದನ್ನೇ ಹೇಳಿದ್ದು, ನೀವು ಕೆರಿಯರ್ ಚಾಯ್ಸ್ ಮಾಡೋಕ್ಕಿಂತ ಮುಂಚೆ ಟೇಕ್ ಎ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಸ್ವಲ್ಪ ಸಮಯ ತಗೊಳ್ಳಿ, ಪರವಾಗಿಲ್ಲ ಆಯ್ತಲ್ವಾ? ಸೊ ಯೋಚನೆ ಮಾಡಿ ಏನೆಲ್ಲ ಕೋರ್ಸ್ ಇದೆ, ಅದರಲ್ಲೇ ಸಬ್ಜೆಕ್ಟ್ಸ್ ಇದೆ ಆಯ್ತಲ್ವಾ? ಮತ್ತು ನಿಮ್ಗೆ ಇಷ್ಟ ಇದೆಯಾ? ಇದು ತುಂಬ ಇಂಪಾರ್ಟೆಂಟು. ತುಂಬ ಸಲ BEಗೆ ಜಾಯ್ನ್ ಆಗಿರೋ ತುಂಬ ಮಕ್ಕಳು ವಾಪಸ್ ಬಂದಿದ್ದಾರೆ, ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಿ. ಅವ್ರ ಕೊನೆಗೆ ಹೇಳೋದೇನಪ್ಪ ಅಂದರೆ ನನಗೆ ಇಷ್ಟ ಇರಲಿಲ್ಲ ಅಂತ. ಇಷ್ಟ ಇರಲಿಲ್ಲ ಅಂದರೆ ಮೊದಲೇ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೋದರು ಅಲ್ವಾ? ಹಾಗಾಗಿ ಯುವರ್ ಲೈಕ್ಸ್ ಆ್ಯಂಡ್ ಪ್ರಿಫರೆನ್ಸಸ್, ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಇದೆ ಅದೇ ಮಾಡೋ, ಅದೇ ಬ್ರಾಂಚಲ್ಲೇ ಹೋಗಬೇಕು. ಸೊ ಹಾಗಾಗಿ ನೀವು ನಿಜವಾಗ್ಲೂ ನಿಮ್ಮ ಗೋಲ್ನ ರೀಚ್ ಆಗ್ಬೋದು. ದೆನ್ ಆಂಬಿಷನ್ ಕೆನಾಟ್ ಬಿ ಇಂಜೆಕ್ಟೆಡ್ ನಾರ್ ಕೆನ್ ಇಟ್ ಬಿ ಇಮಿಟೇಟೆಡ್. ಇದೆ ನೋಡಿ, ಅದನ್ನೇ ಹೇಳಿದ್ದು, ಮಹತ್ವಾಕಾಂಕ್ಷೆನ ಯಾರೋ ಬೇರೆಯವರು ನಿಮ್ಮ ದೇಹಕ್ಕೆ ಹಚ್ಚೋದಕ್ಕಾಗೋದಿಲ್ಲ ಅಥವಾ ನಿಮ್ಮ ಮೈಂಡ್ಗೆ ಹಚ್ಚೋಕ್ಕಾಗಲ್ಲ. ನಾರ್ ಇಟ್ ಕೆನ್ ಬಿ ಇಮಿಟೇಟ್. ಯಾರನ್ನೋ ನೋಡಿ ಯಾರೋ IAS ಆಗಿದ್ದಾರೆ ಅಥವಾ ಯಾರೋ IPS ಆಗಿದ್ದಾರೆ, ಯಾರೋ ಸೈಂಟಿಸ್ಟ್ ಆಗಿದ್ದಾರೆ ಅಂಥೇಳಿ ನೀನು ಆಗೋದಕ್ಕಾಗೋದಿಲ್ಲ ಆಯ್ತಲ್ವಾ? ಹಾಗಾಗಿ ನಿನಗಿರಬೇಕು ಆ ಮಹತ್ವಾಕಾಂಕ್ಷೆ, ನಿನ್ನಲ್ಲಿದ್ದರೆ ಮಾತ್ರ ಮಾಡೋಕ್ಕಾಗೋದು. ದೆನ್ ದ ಪೇರೆಂಟ್ಸ್ ಆ್ಯಟಿಟ್ಯೂಡ್, ದ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಇನ್ ದ ಶೇಪಿಂಗ್ ಒನ್ಸ್ ಕೆರಿಯರ್ ಗೋಲ್ಸ್. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಪೇರೆಂಟ್ಸ್ ಆ್ಯಟಿಟ್ಯೂಡ್, ಪೇರೆಂಟ್ಸ್ಗೆ ಈ ಒಂದು ಕೋರ್ಸ್ನ ಮಕ್ಕಳಿಗೆ ಮಾಡಿಸ್ಬೇಕು ಅಂತ ಅವರು ಕೂಡ ಇರಬೇಕು. ಅಥವಾ ಎಷ್ಟೋ ಸಲ ಪೇರೆಂಟ್ಸ್ ಏನಾದರೂ ಸಪೋರ್ಟ್ ಮಾಡಲಿಲ್ಲ ಅಂದರೆ ಆ ಡಿಟರ್ಮಿನೇಷನ್ಸ್ಗೆ ತೊಂದರೆ ಆಗುತ್ತೆ ಆಯ್ತಲ್ವಾ? ಸೊ ನನ್ನ ಫ್ರೆಂಡ್ ಒಬ್ಬರು ಇದ್ದ, ಆ್ಯಕ್ಚುಲಿ ಅವನಿಗೆ ಲಿಟ್ರೇಚರ್ ಓದಬೇಕು ಅಂತ ಆಸೆ ಇತ್ತಂತೆ. ಅವನು ಡಿಗ್ರಿವರೆಗೂ ಮಾಡಿದ್ದು CVZ. ಡಿಗ್ರಿ ಆದಮೇಲೆ ಮತ್ತೆ ಏನು ಮಾಡಿದ್ದ, ಅವನು ಇಂಗ್ಲೀಷ್ ಚೂಸ್ ಮಾಡಿದ್ದ ಆಯ್ತಲ್ವಾ, MAಯಲ್ಲಿ. ಅವ್ರ ತಂದೆ ಅದಕ್ಕೆ ಅವನಿಗೆ ಫಂಡಿಂಗ್ ಮಾಡ್ತಿರ್ಲಿಲ್ಲ, ಅಂದರೆ ಅವ್ನು ಫೀಸಸ್ ಕಟ್ಟೋದಕ್ಕೆ ಇದು ಮಾಡ್ತಿಲ್ಲ. ಅವನೇ ಅವನು ಪಾರ್ಟ್ ಟೈಮ್ ಜಾಬ್ಸ್ ಮಾಡಿಕೊಂಡು ಮಾಡ್ತಿದ್ದ. ಇದು ಎಲ್ರಿಗೂ ಸಾಧ್ಯನಾ ಅಂತ ಅಲ್ವಾ? ಹಾಗಾಗಿ ಪೇರೆಂಟ್ಸ್ ಆ್ಯಟಿಟ್ಯೂಡ್, ದ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಇನ್ ದ ಶೇಪಿಂಗ್ ಒನ್ಸ್ ಕೆರಿಯರ್ ಗೋಲ್ಸ್. ಒಂದು ವೇಳೆ ನಿಮ್ಮ ತಂದೆ ತಾಯಿ ಕೂಡ ನೀವು ಮಾಡ್ತಾ ಇರೋದು ಆ ಒಂದು ಕೋರ್ಸ್ ಇಷ್ಟ ಇತ್ತು ಅಂದರೆ, ಎಷ್ಟೋ ಸಲ ಪೇರೆಂಟ್ಸ್ ಏನು ಮಾಡ್ತಾರೆ, ಮಕ್ಕಳಿಗೋಸ್ಕರ ಸ್ವತ್ತುಗಳನ್ನು ಮಾರಿಬಿಟ್ಟು ಫೀಸಸ್ ಕಟ್ತಾ ಇದ್ದಾರೆ ಈಗಲೂ ಕೂಡ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಗೊತ್ತಾಗುತ್ತಾ? ಎಸ್. ನೆಕ್ಸ್ಟ್, ಸೊ ಕನ್ವೆನ್ಷನಲ್ ಥಿಂಕಿಂಗ್, ಸಾಮಾನ್ಯವಾಗಿ ಮಾಡ್ತಕ್ಕಂಥ ತಪ್ಪುಗಳು. ಸಾಮಾನ್ಯವಾಗಿ ಏನು ಮಾಡ್ತಾರೆ,
ಸಾಂಪ್ರದಾಯಿಕ ಆಲೋಚನೆಗಳು ಆಯ್ತಲ್ವಾ. ಇದು ಸಾಮಾನ್ಯವಾಗಿ ತುಂಬ ಜನ ಮಕ್ಕಳು ಅಥವಾ ಪೇರೆಂಟ್ಸ್ ಮಾಡ್ತಾ ಇರೋದು ಇವಾಗಲೂ ಅದೇ. ಯಾವ ರೀತಿ ಚೂಸ್ ಮಾಡ್ತಾರೆ? ಟು ಚೂಸ್ ಎ ಪ್ರೊಫೆಷನ್ ದಟ್ ಪೇರೆಂಟ್ಸ್ ಲೈಕ್ಸ್. ಮಕ್ಳು ಏನು ಮಾಡ್ತಾರೆ ಅಥವಾ ಪೇರೆಂಟ್ಸು ಏನು ಮಾಡಿರ್ತಾರೆ ಮಕ್ಕಳಿಗೆ, ನಾನು ಡಾಕ್ಟರ್ ಆಗಬೇಕಾಗಿತ್ತು ಅಥವಾ ಆಗಲಿಲ್ಲ, ನೀನು ಮಾಡು ಅಂತ ಹೇಳ್ತಾರೆ. ಮಗು ನಿಜವಾಗ್ಲೂ ಎಲಿಜಿಬಲ್ ಇದೆಯಾ? ನೋ ಪ್ರಾಬ್ಲಮ್. ಅಥವಾ ಮಗು ಕೂಡ ಇಂಟ್ರೆಸ್ಟ್ ಇದೆಯಾ? ನೋ ಪ್ರಾಬ್ಲಮ್. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಟು ಫಾಲೋ ವಾಟ್ ಅದರ್ಸ್ ಟು, ಅದನ್ನೇ ಹೇಳಿದ್ದು. ಯಾರೋ ಪಕ್ಕದ ಮನೆಯಲ್ಲಿ ಹುಡುಗ ಇಂಜಿನಿಯರಿಂಗಲ್ಲಿ ರ್ಯಾಂಕು ಅಥವಾ ಇಂಜಿನಿಯರಿಂಗ್ ಮಾಡಿ ಒಳ್ಳೆ ಸ್ಯಾಲ್ರಿ ಬರ್ತಿದೆ, ಹಾಗಾಗಿ ಅವನ್ನೇ ಇಮಿಟೇಟ್ ಮಾಡ್ತಕ್ಕಂಥದ್ದು. ದೆನ್ ಇನ್ಕ್ಲಿನೇಷನ್ ಟುವರ್ಡ್ಸ್ ಅ ಮೆಡಿಕಲ್ ಆರ್ ಇಂಜಿನಿಯರಿಂಗ್ ಪ್ರೊಫೆಷನ್ಸ್. ನೋಡಿ, ತುಂಬ ಜನ ಪೇರೆಂಟ್ಸ್ ಬಯಸೋದು ತಪ್ಪಿಲ್ಲ. ತುಂಬ ಜನ ಪೇರೆಂಟ್ಸ್ ಅಂದ್ಕೊಂಡಿರೋದು ಡಾಕ್ಟರ್ಸ್ ಮಾಡಬೇಕು ಅಥವಾ ಅವ್ರ ಮಕ್ಕಳನ್ನ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಆಯ್ತಲ್ವಾ. ನೆಕ್ಸ್ಟ್, ಪಾಸಿಬಿಲಿಟೀಸ್ ಆಫ್ ಗೆಟಿಂಗ್ ಜಾಬ್ ಅಬ್ರಾಡ್. ಅವ್ರೇನು ಅಂದ್ಕೊಳ್ತಾರೆ, ಸಾಮಾನ್ಯವಾಗಿ ಈ ಕೋರ್ಸಸ್ ಮಾಡಿದ್ರೆ ಫ್ಯೂಚರಲ್ಲಿ ನನ್ನ ಮಗುವಿಗೆ ಅಬ್ರಾಡಲ್ಲಿ ಜಾಬ್ ಸಿಗುತ್ತೆ ಅಥವಾ ಸಿಗುತ್ತಂತೆ ಅಂತ ಯಾರೋ ಹೇಳಿದರು, ಅದರ ಆಧಾರದ ಮೇಲೆ ಚಾಯ್ಸ್ ಮಾಡಿರ್ಬೋದು. ದೆನ್ ಕೆರಿಯರ್ ದಟ್ ವಿಲ್ ಅರ್ನ್ ಯು ಎ ಗೌರ್ಮೆಂಟ್ ಜಾಬ್. ತುಂಬ ಜನ ಪೇರೆಂಟ್ಸು ಅಥವಾ ಮಕ್ಕಳು ಕೂಡ ಅಂದ್ಕೊಳ್ಳೋದು ಏನು, ಈ ಕೋರ್ಸ್ ಮಾಡಿದ್ರೆ ಗೌರ್ಮೆಂಟ್ ಜಾಬ್ ಸಿಕ್ಬಿಡುತ್ತೆ ಅಂತ ಯಾರೋ ಹೇಳಿದ್ರು, ಹಾಗಾಗಿ ಆ ಕೆರಿಯರ್ ಅದನ್ನು ಚೂಸ್ ಮಾಡಿರ್ತಾರೆ. ಗೊತ್ತಾಯ್ತಲ್ಲ. ಸೊ ಇದು ಎಲ್ಲರಿಗೂ ಕೂಡ ಸರಿ ಹೊಂದುತ್ತೆ ಅಂತ ಹೇಳಕ್ಕೆ ಬರಲ್ಲ. ಗೊತ್ತಾಯ್ತಲ್ವ. ಸಾಮಾನ್ಯವಾಗಿ ಎಷ್ಟೋ ಜನ ಕೆರಿಯರ್ನ ಅವರು ರೀಚ್ ಮಾಡೋಕ್ಕಾಗಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ತಲುಪೋಕ್ಕಾಗದೇ ಇರೋದಕ್ಕೂ ಕೂಡ ಈ ಕನ್ವೆನ್ಷನಲ್ ಥಿಂಕಿಂಗ್ಸು ಕೂಡ ತೊಂದರೆ ಇರ್ಬೋದು. ಬಟ್ ಕೆಲವರು ಸಕ್ಸಸ್ ಆಗಿದ್ದಾರೆ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಆಯ್ತಲ್ಲ. ಹಾಗಾಗಿ ಇದು ಸಾಂಪ್ರದಾಯಿಕ ಆಲೋಚನೆಗಳು ಅಥವಾ ಸಾಮಾನ್ಯವಾಗಿ ಮಾಡ್ತಕ್ಕಂಥ ತಪ್ಪುಗಳು ಅಂದರೂ ಕೂಡ ತಪ್ಪಲ್ಲ. ಆಗ್ಬೋದಾ. ನೆಕ್ಸ್ಟ್, ಸೊ ಈಗ ಕೆರಿಯರ್ ಅಂದರೆ ಮೇಜರಾಗಿ ನಾವು 2 ಟೈಪ್ಸ್ ಹೇಳ್ತೀವಿ. ಎಜುಕೇಷನಲ್ ಬೇಸ್ಡ್ ಕೆರಿಯರ್, ನಾನು ಅದನ್ನೇ ಹೇಳಿದ್ದು. ಈಗ ಯಾವುದೋ ಒಂದು ಕಂಪ್ನಿಯಲ್ಲಿ ನೀನು ಮ್ಯಾನೇಜರ್ ಆಗಬೇಕು. ಸೊ ಅಲ್ಲೇನು ಮಾಡಿರ್ತಾರೆ, MBA ಅಲ್ವಾ. ಸೊ ಅಂದರೆ ಅವನು ಏನು ಮಾಡಿದ್ದಾನೆ ಆ ಒಂದು ಎಜುಕೇಷನ್ ಬೇಸಿಸ್ ಅವನು ಸಿಕ್ಕಿರ್ತಕ್ಕಂಥದ್ದು ಕೆರಿಯರ್ ಇರ್ಬೋದು. ಆಯ್ತಲ್ವಾ. ಮತ್ತು ಕೆಲವು ಟ್ಯಾಲೆಂಟ್ ಬೇಸ್ಡ್ ಕೆರಿಯರ್ಸ್ ಅಂತ ಕರಿತೀವಿ. ಇದು ಟ್ಯಾಲೆಂಟ್ ಬೇಸ್ಡ್. ಅವ್ನು ಯಾವುದೋ ಒಂದು ಕೋರ್ಸ್ ಓದಿರ್ತಾನೆ, ಬಟ್ ಬೇರೆ ಯಾವುದೋ ವಿಚಾರದಲ್ಲಿ ಅವ್ನು ಸಕ್ಸಸ್ ಆಗಿರ್ತಾನೆ. ಅಂದರೆ ಉದಾಹರಣೆಗೆ ಅವ್ನು ಡಬಲ್ ಡಿಗ್ರಿ ಮಾಡಿದ್ದ, ಆದರೆ ಈಗ ಬಿಸ್ನೆಸ್ ಮಾಡ್ತಿದ್ದಾನೆ. ಅವ್ನು ಸೈನ್ಸಲ್ಲಿ ಡಬಲ್ ಡಿಗ್ರಿ ಮಾಡಿದ್ದು, ಈಗ ಬಿಸ್ನೆಸ್ ಮಾಡ್ತಿದ್ದಾನೆ, ಬಟ್ ಬಿಸ್ನೆಸ್ಸಲ್ಲೂ ಸಕ್ಸಸ್ ಆಗಿದ್ದಾನೆ ಅಲ್ವಾ. ಸೊ ಅಂದರೆ ಇದು ಸಾಮಾನ್ಯವಾಗಿ ಕೆರಿಯರ್ಸ್ನ ನಾವು 2 ರೀತಿಯಲ್ಲಿ ನೋಡ್ಬೋದು. ಎಜುಕೇಷನ್ ಬೇಸ್ಡ್ ಕೆರಿಯರ್ಸ್ ಅಂತ ಕರಿತೀವಿ, ಮತ್ತು ಟ್ಯಾಲೆಂಟ್ ಬೇಸ್ಡ್ ಕೆರಿಯರ್ಸ್. ಪ್ರತಿಭೆ ಅಥವಾ ಅವನ ಜಾಣತನ, ಅದ್ರ ಬೇಸಿಸ್ ಮೇಲೆ ಅವನು ಪ್ರತಿಭೆ ಆಧಾರದ ಮೇಲೆ ಕೆರಿಯರ್ನ ಕಟ್ಕೊಂಡಿದ್ದಾನೆ. ತಪ್ಪಲ್ಲ. ಆಯ್ತಲ್ವಾ. ದೆನ್ ಸೊ ಇಲ್ಲಿ ನಾನು ನಿಮಗೆ ಒಂದು ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವು ಕೆರಿಯರ್ ಚೂಸ್ ಮಾಡಿದಾಗ ಏನೇನು ವಿಚಾರಗಳ ಮೈಂಡಲ್ಲಿ ಇಟ್ಕೊಂಡಿರಬೇಕು. ಫಸ್ಟ್ ಆಫ್ ಆಲ್ ಯುವರ್ ಸ್ಕಿಲ್ಸ್, ನಿಮ್ಮ ಒಂದು ಕೌಶಲ್ಯಗಳು. ಇದರಲ್ಲಿ ಏನೇನು ಬರುತ್ತೆ? ಕಮ್ಯುನಿಕೇಟಿಂಗ್ ಸ್ಕಿಲ್ಸ್, ನೀವು ಸಂವಹನ ಮಾಡಬೇಕು. ಸೊ ಇದನ್ನು ಇದೆಯಾ ಅಥವಾ ಇಲ್ಲ, ಅದನ್ನು ಯಾವ ರೀತಿ ನಾನು ಕಲ್ತ್ಕೋಬೇಕು. ದೆನ್ ಪ್ರಾಬ್ಲಮ್ ಸಾಲ್ವಿಂಗ್. ನೋಡಿ, ಯಾವುದೇ ನೀವು ವಿಚಾರಕ್ಕೆ ಅಥವಾ ಕೋರ್ಸ್ ಮುಂದಕ್ಕೆ ಹೋದಾಗ ಸಮಸ್ಯೆಗಳು ಎದುರಾಗುತ್ತೆ. ತುಂಬ ಜನ ಮಕ್ಕಳು ಹೇಳ್ತಾರೆ, ಒಂದು ಡಾಕ್ಟರ್ ಆಗಬೇಕಂತ ಇಷ್ಟ, PCMB ಚೂಸ್ ಮಾಡಿದ್ದಾನೆ, ಮ್ಯಾಥ್ಸ್ ಸ್ವಲ್ಪ ಕಷ್ಟ ಅಂತ ಹೇಳ್ತಾನೆ. ಸೊ ಮ್ಯಾಥ್ಸ್ನ ಕಲ್ತ್ಕೋಬೇಕು. ಹಾಗಾಗಿ ಕಲ್ತ್ಕೋಬೇಕಾದ್ರೆ ಯಾವ ರೀತಿ ಅದನ್ನು ಕಲ್ತ್ಕೋಬೇಕು, ದಟ್ ಇಸ್ ಅ ಪ್ರಾಬ್ಲಮ್ ಸಾಲ್ವಿಂಗ್. ಆಯ್ತಲ್ಲ. ನೆಕ್ಸ್ಟ್, ಟೀಮ್ ವರ್ಕ್ಸ್. ನಿಮ್ಮ ಒಂದು ಕೌಶಲ್ಯಗಳಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಎಷ್ಟೋ ಸಲ ಮುಂದಿನ ದಿನಗಳಲ್ಲಿ ನೀವು ಹೋಗಬೇಕಾದ್ರೆ ಅಲ್ಲಿ ಹೋಗಿ ಕಲಿಯೋದು ಹಂತವಾಗಿ ಇಲ್ಲಿಂದನೇ ಕಲ್ತ್ಕೋಬೇಕಾಗುತ್ತೆ. ಗುಂಪು ಕೆಲಸ ಮಾಡ್ತಕ್ಕಂಥದ್ದು, ಟೀಮ್ ವರ್ಕ್, ಇದು ತುಂಬ ಇಂಪಾರ್ಟೆಂಟ್. ಇದು ಸ್ಕಿಲ್ಸ್ ಇವೆಲ್ಲ. ನೆಕ್ಸ್ಟ್, ಕಂಪ್ಯೂಟಿಂಗ್. ನೋಡಿ, ತುಂಬ ಜನ ಮಕ್ಕಳು ಕಂಪ್ಯೂಟಿಂಗ್ ಅಂತ ಕರಿತೀವಿ. ಏನು ಹಾಗಾದರೆ? ಸೊ ಈ ಒಂದು ಯಾವುದೋ ಒಂದು ಸಮಸ್ಯೆಯನ್ನು ಪರಿಹರಿಸ್ತಕ್ಕಂಥ ವಿಧಾನ. ಆಯ್ತಲ್ಲ. ಕೆಲವರು ಹೇಳ್ತಾರೆ, ಎಷ್ಟು ಸುಲಭವಾಗಿ ಅದನ್ನು ಅವನು ಸಾಲ್ವ್ ಮಾಡಿದ್ನಪ್ಪ ಅಂತ ಹೇಳ್ತಾರೆ. ಇಂಥವ್ರು ಹೇಳ್ತಾರೆ, ಕಾಂಪ್ಲಿಕೇಟ್ ಮಾಡಿಬಿಟ್ಟ ಅವನು ಅಂತ. ಸೊ ದಟ್ ಇಸ್ ಅ ಕಂಪ್ಯೂಟಿಂಗ್ ಟೆಕ್ನಿಕ್ ಅಂತ. ಅದು ಸ್ಕಿಲ್ ಅದು. ಆಯ್ತಲ್ವಾ. ನೆಕ್ಸ್ಟ್, ಆರ್ಗನೈಸಿಂಗ್. ಯಾವುದೋ ಒಂದು ಪ್ರೋಗ್ರಾಮ್ ಇದೆ, ಆ ಮಗು ಹೇಳಿದಷ್ಟೇ ಅವನು ಎಲ್ಲ ಆರ್ಗನೈಸ್ ಮಾಡಿಬಿಟ್ಟ. ಸೊ ದಟ್ ಈಸ್ ಆರ್ಗನೈಸೇಷನ್ಸ್. ಯಾವ ರೀತಿ ಅದನ್ನು ಒಟ್ಟುಗೂಡಿಸ್ತಕ್ಕಂಥ ಇವೆಲ್ಲ ಸ್ಕಿಲ್ಸಲ್ಲಿ ಬರುತ್ತೆ. ನೆಕ್ಸ್ಟ್, ಯುವರ್ ಇಂಟ್ರೆಸ್ಟ್. ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ಆಯ್ತಲ್ಲ, ಆಸಕ್ತಿ ಇತ್ತು ಅಂದರೆ ಅದ್ರ ಬೇಸಿಸ್ ಮೇಲೆ ನೀವು ಮಾಡ್ತಾ ಹೋಗ್ತೀರಾ. ಕ್ರಿಯೇಟಿವ್ ಅಂತ ಹೇಳಿ ಕರಿತೀವಿ, ಹೊಸದಾಗಿ ಮಾಡ್ತಕ್ಕಂಥದ್ದು ಕ್ರಿಯೇಟಿವ್ ಅಂತ ಕರಿತೀವಿ. ಸೃಜನಾತ್ಮಕತೆ, ಯಾವುದೋ ಒಂದು ಏನೋ ಒಂದು ಮಾಡ್ತಿದ್ದಾನೆ ಅವನು, ಯಾರು ಮಾಡದೇ ಇರತಕ್ಕಂಥದ್ದು ಮಾಡ್ತಾ ಇದ್ದಾನೆ.
ಸೊ ಅಂದರೆ ಇದು ಕ್ರಿಯೇಟಿವ್ ಆಯ್ತಲ್ಲ. ಮತ್ತು ಸೋಷಿಯಲ್, ಸಾಮಾಜಿಕವಾಗಿ ಕೂಡ ನಾವು ಅವ್ನಿಗೆ ಏನು ಇಂಟ್ರೆಸ್ಟ್ ಆಸಕ್ತಿ ಇದೆಯಾ ಗೊತ್ತಾಯ್ತಲ್ವ. ನೆಕ್ಸ್ಟ್ ಔಟ್ಡೋರ್ ಆ್ಯಂಡ್ ಇನ್ ಆ್ಯಕ್ಟಿವಿಟೀಸ್ ಅಂತ ಕರೀವಿ. ಸೊ ಔಟ್ಡೋರ್ ಮನೆಯಿಂದ ಹೊರಭಾಗದಲ್ಲಿ ಕೂಡ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್. ದೆನ್ ಸೈಂಟಿಫಿಕ್, ನೋಡಿ ಇದು ತುಂಬ ಇಂಪಾರ್ಟೆಂಟ್. ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾ ಇದ್ದಾನ ಅಥವಾ ಯಾವುದೋ ಆಗಲೇ ಹೇಳಿದೆ ನಾನು, ಕನ್ವೆನ್ಷನಲ್ ಥಿಂಕಿಂಗ್ ಮಾಡ್ತಿದ್ದಾನ, ಸಾಂಪ್ರದಾಯಿಕವಾಗಿ ಥಿಂಕಿಂಗ್ ಮಾಡ್ತಿದ್ದಾನ ಅನ್ನೋದು ಗೊತ್ತಾಯ್ತಲ್ವ. ಸೊ ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್. ದೆನ್ ವ್ಯಾಲ್ಯೂಸ್ ಆಫ್ ದ ಮೋಟಿವೇಶನ್ಸ್, ನೋಡಿ ನೀವು ಓದ್ತಾ ಇರೋ ಅಥವಾ ಅಂದ್ಕೊಂಡಿರ್ತಕ್ಕಂಥ ಕೋರ್ಸಸ್ಸಿಂದ ಸೆಕ್ಯೂರಿಟಿ ಇದೆಯಾ ಫ್ಯೂಚರಲ್ಲಿ ಯೋಚನೆ ಮಾಡಬೇಕು. ಮತ್ತು ಮನಿ ಓದ್ತಿರೋ ಕೋರ್ಸು ಕೊನೆಗೆ ಆ ಒಂದು ಕೋರ್ಸಿಂದ ನಿಮಗೆ ದುಡ್ಡು ಸಿಗುತ್ತಾ. ಸೊ ಜೀವನಕ್ಕಾದ್ರೂ ಬೇಕಲ್ಲ, ಕೊನೆಗೆಲ್ಲ ಓದಿದಾದ್ಮೇಲೆ ಜಾಬ್ಸ್ಗೆ ಹೋಗ್ತೀರಾ ಅಥವಾ ಆ ಜಾಬ್ಸಿಂದ ನಿಮಗೆ ಸರಿಯಾದ ಬೆಲೆ ಹಣ ಸಿಗುತ್ತಾ, ಜೀವನ ನಿರ್ವಹಣೆಗಾದರೂ ಸಿಗಬೇಕಲ್ಲ. ಹಾಗಾಗಿ ಎಷ್ಟೋ ಜನ ಡಬಲ್ ಡಿಗ್ರಿ ಮಾಡಿ ತುಂಬ ಕಡಿಮೆ ಕೆಲಸ ಮಾಡ್ತಾರೆ ಆಯ್ತಲ್ವಾ. ಸೊ ಹಾಗಾಗಿ ಅಲ್ಲಿ ವ್ಯಾಲ್ಯೂಷನ್ ಮೋಟಿವೇಶನ್ಸಲ್ಲಿ ಮನೆ ಕೂಡ ತುಂಬ ಇಂಪಾರ್ಟೆಂಟ್. ಏನು ಹೆಲ್ಪಿಂಗ್ ಅದರ್ಸ್, ನೀವು ಮಾಡೋ ಕೆಲಸ ಅಥವಾ ಕೆರಿಯರಿಂದ ಏನಾದರೂ ಸೋಷಿಯಲ್ ಸರ್ವಿಸ್ ಥರ ಆಗುತ್ತಾ. ಹೆಲ್ಪಿಂಗ್ ಅದರ್ಸ್ ನೋಡಿ, ಉದಾಹರಣೆಗೆ ಡಾಕ್ಟರ್ಸ್ನ ಇವಾಗ ನೋಡಿ ಈ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನ ಅವರೇ ದೇವರು ಅಂತಾರೆ, ವೈದ್ಯ ನಾರಾಯಣ ಹರಿ ಅಂದರೆ ಅವ್ರು ಮಾಡ್ತಾ ಇರೋ ಪ್ರೊಫೆಷನಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತಲ್ವ ಈ ರೀತಿ. ದೆನ್ ವರ್ಕ್ ಲೈಫ್ ಆ್ಯಂಡ್ ಬ್ಯಾಲೆನ್ಸ್, ನೀವು ಮಾಡೋ ಕೆಲಸದಿಂದ ಫ್ಯೂಚರಲ್ಲಿ ಏನು ವರ್ಕಿಂಗ್ ಲೈಫ್ನ ಬ್ಯಾಲೆನ್ಸ್ ಮಾಡಬೇಕು ಮತ್ತು ನಿಮ್ಮ ಪರ್ಸನಲ್ ಲೈಫ್ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಗೊತ್ತಾಯ್ತಲ್ಲ. ಇದೆಲ್ಲ ವ್ಯಾಲ್ಯೂಸ್ ಆಫ್ ದ ಮೋಟಿವೇಶನ್ಸಲ್ಲಿ ಬರತಕ್ಕಂಥದ್ದು. ನೆಕ್ಸ್ಟ್ ಯುವರ್ ಪರ್ಸ್ನಾಲಿಟಿ, ಅದನ್ನೇ ಹೇಳಿದ್ದು ನಿಮ್ಮ ವ್ಯಕ್ತಿತ್ವ. ಆಗಲೇ ಹೇಳ್ತಿದ್ದೆ, ಡಿಟರ್ಮಿನೇಷನ್ಸ್, ಸಂಕಲ್ಪ ಅಥವಾ ಏನೋ ಒಂದು ನಿರ್ಣಯ ತಗೊಳ್ತೀರಾ ಅದಕ್ಕೆ ಬದ್ಧವಾಗಿರಬೇಕು. ಮಧ್ಯದಲ್ಲಿ ಯಾರೋ ಹೇಳಿದ್ರು ತೊಗೊಂಡಿದ್ದಾದ್ಮೇಲೆ ಅದೊಂದು ಏನು ಕಾಂಬಿನೇಷನ್ ಬಿಟ್ಟು ಬೇರೆ ಚಾಯ್ಸ್ ಮಾಡೋಕ್ಕೋಗೋದು ಅಥವಾ ಬೇರೆ ಚೇಂಜ್ ಮಾಡೋಕ್ಕೋಗೋದು, ಇದು ಡಿಟರ್ಮಿನೇಷನ್ ಆಗೋದಿಲ್ಲ. ಒಂದು ನೀವು ಚಾಯ್ಸ್ ಮಾಡಿದ್ದೀರಾ ಅಂದರೆ ಅದ್ರ ಬಗೆಗೆ ಡಿಟರ್ಮಿನೇಷನ್ ಮಾಡಿದ್ರೇ ದೃಢ ಸಂಕಲ್ಪ ಇರಬೇಕು, ನಿರ್ಣಯ. ನಾನು ಮಾಡ್ತೀನಿ ಅಷ್ಟೇ ಆಯ್ತಲ್ಲ. ಹಾಗಾಗಿ ಆ ರೀತಿ ಮಾಡಿದ್ರೆ ಮಾತ್ರ ಅವ್ರು ಸಕ್ಸಸ್ ಆಗೋದು. ದೆನ್ ಕಾಶಿಯಸ್, ಅದ್ರ ಬಗೆಗೆ ನಿಮಗೆ ಪ್ರಜ್ಞಾಪೂರ್ವಕವಾಗಿ ಕೆಲಸಗಳು ಮಾಡಬೇಕಾಗುತ್ತೆ. ಅದು ನಾನು ಹೇಳಿದಾಗಲೇ ನಿಮಗೆ ಏನೂ ಗೊತ್ತಿಲ್ಲದಿರೋ ಸುಮ್ಮನೆ ಹೋಗೋದ್ರ ಬದಲಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೋಬೇಕು ಆಯ್ತಲ್ವಾ. ಅದ್ರ ಬಗ್ಗೆ ಪ್ರಜ್ಞಾಪೂರ್ವಕವಾಗಿ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಔಟ್ ಗೋಯಿಂಗ್, ಯಾವ ರೀತಿ ನಾನು ತದನಂತರ ತಿಳ್ಕೊಂಡಿರ್ತಕ್ಕಂಥದ್ದನ್ನು ಇವಾಗ ಎಕ್ಸಾಮ್ಸ್ ಬರೀಬೇಕು ಆಯ್ತಲ್ವಾ. ಸೊ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ, ಮತ್ತು ಹೊರಗಡೆ ಹೋದ್ಮೇಲೆ ಯಾವ ರೀತಿ ಇರಬೇಕು ನೀವು. ನಿಮ್ಮ ಕಾಲ್ ನೋಡಿ, ಈ ವಿಚಾರದಲ್ಲಿ ನಿಮ್ಮ ಪರ್ಸ್ನಾಲಿಟಿ ಬೇರೆ ಬೇರೆ ಸಮಯಗಳು ಬರುತ್ತೆ, ಒತ್ತಡಗಳನ್ನು ನಿಭಾಯಿಸಬೇಕಾಗುತ್ತೆ. ಎಷ್ಟೋ ಸಲ ತುಂಬ ಟೆನ್ಷನ್ಸ್ ಆಗ್ಬೋದು. ಅದನ್ನು ಹೇಗೆ ನೀವು ಸಮಾಧಾನವಾಗಿ ವರ್ತಿಸ್ತಕ್ಕಂಥದ್ದು ನಿಮ್ಮ ವ್ಯಕ್ತಿತ್ವ ಆಯ್ತಲ್ವಾ. ಸುಮ್ಮನೆ ಎಗರಾಡೋದು ಚೀರಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಆಯ್ತಲ್ಲ. ಅದರಿಂದ ನಾವು ಜನರನ್ನು ಕಳ್ಕೋಬೋದು, ಸಂಬಂಧಗಳು ಹಾಳಾಗ್ಬೋದು. ಹಾಗಾಗಿ ಯಾವ ರೀತಿ ನಿಭಾಯಿಸ್ತೀರಾ ಅನ್ನೋದು ನಿಮ್ಮ ಪರ್ಸ್ನಾಲಿಟಿ ಆಯ್ತಲ್ವಾ. ಮತ್ತು ನೋಡಿ, ಈ 3 ಥಿಂಗ್ಸು ತುಂಬ ಇಂಪಾರ್ಟೆಂಟು. ಯುವರ್ ಲೊಕೇಶನ್, ನೀವು ಯಾವುದೋ ಒಂದು ಹಳ್ಳಿಯಲ್ಲಿದ್ದೀರಾ, ನೀವು ಮಾಡಬೇಕು ಅಂದ್ಕೊಂಡಿರ್ತಕ್ಕ ಎಜುಕೇಷನ್ನು ಅಥವಾ ಇನ್ಸ್ಟಿಟ್ಯೂಷನ್ನು ಅಥವಾ ಕಾಲೇಜು ನಿಮ್ಮ ಹಳ್ಳಿಯಲ್ಲಿಲ್ಲ. ಹಾಗಾಗಿ ನೀವು ಆ ಲೊಕೇಶನ್ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಸಿದ್ಧರಾಗಿರಬೇಕು. ಎಷ್ಟೋ ಜನ ಕೋರ್ಸಸ್ ಕಂಪ್ಲೀಟ್ ಆಗುತ್ತೆ, ಜಾಬ್ ಎಲ್ಲ ದೂರದಲ್ಲಿ ಸಿಕ್ತು ಅಂತ ಹೋಗಲ್ಲ. ತದನಂತರ ದಿನಗಳಲ್ಲಿ ಅವರು ಬಿಟ್ಟ ನಂತರ ಕೆಲಸ ಸಿಗೋದಕ್ಕೆ ತುಂಬ ಒದ್ದಾಡ್ತಿದ್ದಾರೆ. ನಾನು ಕೆಲವು ವಿಚಾರಗಳನ್ನು ನೋಡಿದ್ದೀನಿ. ನನ್ನ ತಮ್ಮನ ಫ್ರೆಂಡ್ ಒಬ್ಬ, ಆ್ಯಕ್ಚುಲಿ ಅವನು BE ಮಾಡ್ದ, ಒಳ್ಳೆ ಸ್ಟೂಡೆಂಟ್, ಅವನು ಬ್ರೈಟ್ ಸ್ಟೂಡೆಂಟ್. ಅವನು ಕ್ಯಾಂಪಸ್ ಇಂಟರ್ವ್ಯೂಸಲ್ಲಿ ಆಗಿತ್ತು. ಅವ್ರೇನು ಮಾಡಿದ್ರು, ನೇವಿಗೆ ಅಂತ ಅಪ್ಲೈ ಮಾಡಿದ್ದು ಅಂತೇಳಿ ಅಪ್ಪ ಅಮ್ಮ ಒಬ್ಬ ಮಗ ಕಳಿಸ್ಲಿಲ್ಲ. ಇವತ್ತಿಗೂ ಕೂಡ ಅವನು ಜಾಬ್ಸ್ ಒದ್ದಾಡ್ತಾ ಇದ್ದಾನೆ. ಕ್ಯಾಂಪಸ್ ಇಂಟರ್ವ್ಯೂಸಲ್ಲಿ ಆಗಿರೋದು ಬಿಟ್ಬಿಟ್ಟ, ಇವತ್ತು ಒದ್ದಾಡ್ತಾ ಇದ್ದಾನೆ ಅವನು, ಇದು ಮನೆಯಲ್ಲಿದ್ದಾನೆ ಅವನು ಆಯ್ತಲ್ವ. ಹಾಗಾಗಿ ಹಂಗಾಗಬಾರ್ದು. ದೆನ್ ಯುವರ್ ಕ್ವಾಲಿಫಿಕೇಷನ್ಸ್, ನೀವು ಚೂಸ್ ಮಾಡೋದು ಪ್ರೊಫೆಷನ್ಸು ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಾಗಿ ಚೂಸ್ ಮಾಡಬೇಕಾಗುತ್ತೆ. ದೆನ್ ಯುವರ್ ಕಾಂಟ್ಯಾಕ್ಟ್ಸ್, ನೋಡಿ ಇದು ತುಂಬ ಇಂಪಾರ್ಟೆಂಟು. ನೀವೆಲ್ಲ ಕಲ್ತಿದ್ದೀರಾ, ಎಲ್ಲ ಸ್ಕಿಲ್ಸ್ ಇರ್ಬೋದು, ಒಂದು ವೇಳೆ ಕಾಂಟ್ಯಾಕ್ಟ್ಸ್ ಇಲ್ಲ ಅಂದರೆ ಎಷ್ಟೋ ಸಲ ಜಾಬ್ ಗಿಚ್ಚೋದಕ್ಕೆ ಆಗೋದೇ ಇಲ್ಲ ಆಯ್ತಲ್ವ. ಕಾಂಟ್ಯಾಕ್ಟ್ಸ್ ಇದ್ದರೆ ಎಷ್ಟೋ ಸಲ ಹೇಳ್ತಾನೆ, ನಾನು ಇವತ್ತು ಈ ಕೆಲಸ ಬಿಟ್ಟರೆ ನಾಳೆ ಇನ್ನೊಂದು ಕಡೆ ಸಿಗುತ್ತೆ ನನಗೆ, ಯಾಕೆಂದರೆ ಈಸ್ ಹ್ಯಾವಿಂಗ್ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಅಂತ ಆಯ್ತಲ್ವ. ಹಾಗಾಗಿ ಆ ಒಂದು ಸಂಪರ್ಕ ಸುಲಭವಾಗಿ ಅವನೇ ಒಂದು ಕೆಲಸಕ್ಕೆ ಬರುತ್ತೆ ಗೊತ್ತಾಯ್ತಲ್ವ. ಸೊ ದೀಸ್ ಆರ್ ಆಲ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಗೋಯಿಂಗ್ ಟು ದ ಚೂಸಿಂಗ್ ಕೆರಿಯರ್ಸ್. ಇವೆಲ್ಲ
ನಾವು ಕೆರಿಯರ್ ಚೂಸ್ ಮಾಡಬೇಕಾದ್ರೆ ಬರ್ತಕ್ಕಂಥ ಫ್ಯಾಕ್ಟರ್ಸ್ ಇದು. ಗೊತ್ತಾಯ್ತಲ್ವಾ? ಓಕೆ. ಸೊ ನೆಕ್ಸ್ಟ್ ನೋಡಿ, ನಾವು ಇದನ್ನೇ ಈಗ ಮಾಡ್ತಾ ಇರೋದು, ಏನನ್ನ ಕೆರಿಯರ್ ಹೆಲ್ಪ್ನ ಮಾಡಬೇಕು ಅಂತ ಮಾಡ್ತಾ ಇರೋದು. ಆಯ್ತಲ್ಲ? ಇದರಲ್ಲಿ ಬೇರೆ ಬೇರೆ ಏನು ಬರುತ್ತೆ, ಉದಾಹರಣೆಗೆ ಸ್ವಲ್ಪ ಆದಮೇಲೆ ನೀವು ಚೂಸ್ ಮಾಡ್ತಕ್ಕಂಥ ಕೋರ್ಸಸ್ 3 ಸ್ಟ್ರೀಮ್ಸ್ಗೆ ಹೋಗ್ತಾರೆ ಮಕ್ಕಳು. ಇಲ್ಲ ಕೆಲವು ಮಕ್ಕಳು ಆರ್ಟ್ಸ್ಗೆ ಹೋಗ್ಬೋದು, ಇನ್ನು ಕೆಲವು ಮಕ್ಕಳು ಸೈನ್ಸ್ ಚೂಸ್ ಮಾಡ್ಬೋದು, ಇನ್ನು ಕೆಲವು ಮಕ್ಕಳು ಕಾಮರ್ಸ್ ಚೂಸ್ ಮಾಡ್ಬೋದು. ಬಟ್ ಇದು ಹೇಗೆ ಏನು ಮಾಡಬೇಕು ಅನ್ನೋ ವಿಚಾರಗಳನ್ನು ಇವತ್ತು ನಾನು ಹೇಳಿಕೊಡ್ತೀನಿ. ಆಗ್ಬೋದಾ? ಎಸ್. ಕೋರ್ಸಸ್ ಆಫ್ಟರ್ ದ 12th. ಓಕೆ. ಯಾ, ನಾನು ಈಗಾಗಲೇ ಹೇಳಿದೆ, SLC ಆದಮೇಲೆ 3 ಬ್ರಾಂಚಸ್ ಇದೆ. 9 ಬ್ರಾಂಚಸಲ್ಲಿ ಚೂಸ್ ಮಾಡೋದು ಮಕ್ಕಳು. ಇಲ್ಲ ಆರ್ಟ್ಸ್ ಮಾಡ್ತಾರೆ, ಇಲ್ಲ ಕಾಮರ್ಸ್ ಮಾಡ್ತಾರೆ, ಇಲ್ಲ ಸೈನ್ಸ್ ಮಾಡ್ತಾರೆ. ಓಕೆ. ಸೊ ತುಂಬ ಜನ ಮಕ್ಕಳು ಕೇಳ್ತಿರ್ತಾರೆ ನನಗೆ, ಸರ್ ನೀವು ಯಾಕೆ ಆರ್ಟ್ಸ್ ಬಗ್ಗೆ ನೀವು ಹೇಳಲ್ಲ, ಕಾಮರ್ಸ್ ಬಗ್ಗೆ ಅಂತ. ಇರಲಿ, ಯಾಕೆಂದರೆ ಅವರು ನಮ್ಮ ಮಕ್ಕಳು. ಸೊ ಎಲ್ಲನೂ ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ, ನೋಡ್ತಾರೆ. ಸೊ BA ನೀವು ಏನು ಹೋಗ್ತಿರಪ್ಪ ಅಂದರೆ ಆರ್ಟ್ಸ್ ತಗೊಂಡು ಅದ್ರ ಮೇಲೆ ಏನೇನು ಕಾಂಬಿನೇಷನ್ಸ್ ಮಾಡ್ಬೋದು. BA ಕೋರ್ಸಸ್ಸಲ್ಲಿ ಹಿಸ್ಟ್ರಿ ಅಂತ ಬರುತ್ತೆ, ಇತಿಹಾಸ, ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಆಯ್ತಲ್ಲ, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ, ಸೋಷಿಯಾಲಜಿ, ಮನಃಶಾಸ್ತ್ರ, ಸಮಾಜಶಾಸ್ತ್ರ. ನೋಡಿ, ಹೊಸ ಹೊಸ ಕೋರ್ಸಸ್ಗೆ ತುಂಬ ಜನ ಹೋಗೋದೇ ಇಲ್ಲ. ಆಂಥ್ರೋಪಾಲಜಿ ಅಂತ ಒಂದು ಕೋರ್ಸ್ ಇದೆ, ತುಂಬ ಜನಕ್ಕೆ ಗೊತ್ತೇ ಇಲ್ಲ, ಮಾಡೋಕ್ಕೂ ಹೋಗಲ್ಲ. ಸೊ ಇದು ಮಾನವಶಾಸ್ತ್ರ ಅಂತ ಗೊತ್ತಾಗ್ತಲ್ಲ. ಹಾಗಾಗಿ ಅಂಥ ಕೋರ್ಸಸ್ಗೆ ಹೋದರೆ ಬೇಗ ಲೈಫ್ ಸೆಟ್ರೇಟ್ ಆಗುತ್ತೆ, ಜಾಬ್ಸು ಸಿಗುತ್ತೆ. ದೆನ್ ಲಿಟ್ರೇಚರ್ ಆಯ್ತಲ್ವಾ, ಭಾಷೆ ಅಲ್ವಾ. ಸೊ ಹಾಗಾಗಿ ದೆನ್ ಆ್ಯಕ್ಚುರಿಯಲ್ ಸೈನ್ಸಸ್ ಅಂತ. ವಾಟ್ ಇಸ್ ಆ್ಯಕ್ಚುರಿಯಲ್ ಸೈನ್ಸ್ ಅಂದರೆ ವಾಸ್ತವಿಕ ವಿಜ್ಞಾನ ಅಂತ. ಇದನ್ನು ವಿಮಾಗಣಿತ ಅಂತಲೂ ಕರಿತೀವಿ. ಆಯ್ತಲ್ವಾ. ಸೊ ಇವರು ಕೂಡ ಏನು ಲೈಫ್ ಇನ್ಶೂರೆನ್ಸಸ್ ಆಫೀಸಸ್ ಆಗ್ತಾರೆ. ಓಕೆ. ಸೊ ಇಂಥ ಒಂದು ಆಪರ್ಚುನಿಟೀಸ್ನ ಬಳಸ್ಕೋಬೇಕು. ಜಿಯೋಗ್ರಫಿ ಇದೆ, ಹೌದಾ, ಭೌಗೋಳಿಕಶಾಸ್ತ್ರ ಅಂತ. ದೆನ್ ಎಜುಕೇಷನ್ ಗೊತ್ತಿದೆ ನಿಮಗೆ ಅನಿಸುತ್ತೆ, ಶಿಕ್ಷಣ ಅಂತ ಹೇಳಿ ಕರಿತೀವಿ. ದೆನ್ ಎಕೋಮೆಟ್ರಿಕ್ಸ್ ಅಂತ. ಎಕೋಮೆಟ್ರಿಕ್ಸ್ ಅಂದರೆ ಪರಿಸರ ಮಾಪನ ಅಥವಾ ಅರ್ಥಮಿತಿ ಶಾಸ್ತ್ರ ಅಂತ ಬರುತ್ತೆ. ಇದು ಕೂಡ ಅಷ್ಟೇ ಎಕನಾಮಿಕ್ಸ್ ಆಗ್ಬೋದು ಇವರು. ಓಕೆ. ಫಿಶರ್. ನೆಕ್ಸ್ಟ್ ಫಿಲಾಸಫಿ, ತತ್ವಶಾಸ್ತ್ರ, ಲಿಂಗ್ವಿಸ್ಟಿಕ್ಸ್ ಗೊತ್ತಿರುತ್ತೆ ಅನ್ಕೋತೀನಿ, ಭಾಷಾಶಾಸ್ತ್ರಜ್ಞರಾಗ್ಬೋದು. ದೆನ್ ರೂರಲ್ ಡೆವಲಪ್ಮೆಂಟ್, ಓಕೆ, ಅಂದರೆ ಗ್ರಾಮೀಣ ಅಭಿವೃದ್ಧಿ ಶಾಸ್ತ್ರ ಅಂತ ಹೇಳಿ ಬರುತ್ತೆ. ಎಕನಾಮಿಕ್ಸ್ ವಿತ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಟ್ರೇಡ್ ಆಯ್ತಲ್ವಾ. ಸೊ ಇದು ಅಷ್ಟೇ ಪಬ್ಲಿಕ್ ಹೆಲ್ತ್ ಅಂತ ಹೇಳಿದಾಗ ಸಾರ್ವಜನಿಕ ಹಣಕಾಸು ವ್ಯವಹಾರ ಶಾಸ್ತ್ರ ಅಂತೇಳಿ ಬರ್ತಕ್ಕಂಥದ್ದು. DA ಸೊ ಅರ್ಥಶಾಸ್ತ್ರ ಒಳಗೊಂಡಂತಹ ಸಾರ್ವಜನಿಕ ಹಣಕಾಸು ವ್ಯವಹಾರ ಅಧ್ಯಯನ ಶಾಸ್ತ್ರ ಅಂತೇಳಿ ಬರುತ್ತೆ. ಆಗ್ಬೋದಲ್ವಾ. ಸೊ ಇವೆಲ್ಲ BA ಕೋರ್ಸಸ್ಸು. ದೆನ್ ಇದನ್ನೆಲ್ಲ ನಾನು ಯಾಕೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ, ಕಂಪೇರ್ ಟು ದ BA 3 ನಂಬರ್ ಆಫ್ ಚಾಯ್ಸಸ್ಸು ಕಾಮರ್ಸಲ್ಲಿದೆ. ಕಾಮರ್ಸಿಗೆ ಕಂಪೇರ್ ಮಾಡಿದ್ರೆ ಸೈನ್ಸಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಾಯ್ಸಸ್ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋದು ವಿಚಾರವಾಗಿ ಹೇಳ್ತಿದ್ದೀನಿ. ಸೊ ಅದನ್ನೇ ಹೇಳಿದ್ದು, ಒಂದು ವೇಳೆ ನೀವು BA ಮಾಡಬೇಕಂತ ಬಂದಾಗ ಬೇಸ್ಡ್ ಆನ್ ದ ಸಬ್ಜೆಕ್ಟ್ಸ್ ನೀವು ಏನು ಚೂಸ್ ಮಾಡಿರ್ತೀರ, ಯು ಕ್ಯಾನ್ ಪರ್ಸೀವ್ ಎ ಕೆರಿಯರ್ ಇನ್ ಆ್ಯಕ್ಚುರೀಸ್ ಆಗಿರ್ಬೋದು. ಅದನ್ನು ನಾನು ಹೇಳಿದ್ದು, ಆ್ಯಕ್ಚುರೀಸ್ ಅಂದರೆ ವಾಸ್ತವಿಕ ವಿಜ್ಞಾನದಲ್ಲಿ ನೀವು ತೊಡಗಿಸ್ಕೋಬೋದು. ದೆನ್ ಆಂಥ್ರೋಪಾಲಜಿಸ್ಟ್ ಆಗ್ಬೋದು, ಆರ್ಕಿಯಾಲಜಿಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಆರ್ಕಿಯಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಏನದು, ಸೊ ಏನು ನಮ್ಮ ಒಂದು ಹಿಂದಿನ ಮಾನ್ಯುಮೆಂಟ್ಸು ಇವುಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತಕ್ಕಂಥದ್ದು, ಹೌದಾ. ದೆನ್ ಎಕನಾಮಿಸ್ಟ್ ಆಗ್ಬೋದು, ಎಜುಕೇಷನಿಸ್ಟ್ ಆಗ್ಬೋದು, ಹೌದಾ, ಶಿಕ್ಷಣಶಾಸ್ತ್ರಜ್ಞ ಆಗ್ಬೋದು, ಜಿಯೋಗ್ರಾಫರ್ಸ್ ಆಗ್ಬೋದು, ಹಿಸ್ಟೋರಿಯನ್ ಇತಿಹಾಸ ತಜ್ಞರಾಗ್ತಕ್ಕಂಥದ್ದು. ಲಿಂಗ್ವಿಸ್ಟಿಕ್ ಅದನ್ನೇ ಹೇಳಿದ್ದು ನಾನಾಗಲೇ, ಭಾಷಾ ತಂತ್ರಜ್ಞರಾಗ್ಬೋದು ಅಥವಾ ಭಾಷಾಶಾಸ್ತ್ರಜ್ಞರು, ಫಿಲಾಸಫರ್ಸ್ ತತ್ವಶಾಸ್ತ್ರಜ್ಞರು, ಪೊಲಿಟಿಕಲ್ ಸೈಂಟಿಸ್ಟ್, ಪಾಪ್ಯುಲೇಷನ್ ಸೈಂಟಿಸ್ಟ್, ಸೈಕಾಲಜಿಸ್ಟ್, ರೂರಲ್ ಡೆವಲಪ್ಮೆಂಟ್ ಪ್ರೊಫೆಷನಲ್, ಸೋಷಿಯಾಲಜಿಸ್ಟ್. ಇದಿಷ್ಟು ಕೆರಿಯರ್ಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಎ ಗುಡ್ ಕರಿಯರ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಮಾಜದಲ್ಲಿ ನೀವು ಉತ್ತಮ ಒಂದು ವೃತ್ತಿಯನ್ನು ಕೂಡ ಮಾಡ್ಬೋದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸಲ್ಲಿ, ಎಸ್ಪೆಷಲಿ ಸಾರ್ವಜನಿಕ ಆಡಳಿತದಲ್ಲಿ. ಈಗ KAS IAS ಮಾಡ್ತಕ್ಕಂಥದ್ರಲ್ಲಿ ತುಂಬ ಜನ ಇವರು ಸಕ್ಸಸ್ ಆಗ್ತಾರೆ ಆಯ್ತಲ್ವ, ಬೇರೆಯವ್ರು ಆಗಲ್ಲ ಅಂತಲ್ಲ. ಸೊ ಅವ್ರಿಗೆ ಆಲ್ರೆಡಿ ಒಂದು ಏನು ಹಿಸ್ಟ್ರಿ ಇವೆಲ್ಲ ಆಲ್ರೆಡಿ ಓದಿದ್ರೆ ಅಲ್ಲಿ ಅವ್ರಿಗೆ ಈಸಿ ಅನಿಸುತ್ತೆ. ದೆನ್ ಇಮ್ಮೆನ್ಸ್ ಸ್ಕೋಪ್ ಆಫ್ಟರ್ ಹೈಯರ್ ಸ್ಟಡೀಸ್ ಇನ್ ದ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಸ್. ನೀವು ಯಾವುದೇ ಸಬ್ಜೆಕ್ಟ್ಸ್ ಓದಿರ್ತೀರ ಅದರಲ್ಲಿ ಡೆಪ್ತ್ ಇರಬೇಕು ನಿಮಗೆ. ಓಕೆ. ಸೊ ಹಾಗಾಗಿ ಆವಾಗ ಮಾತ್ರ ನಿಮಗೆ ಇಮ್ಮೆನ್ಸ್ ಸ್ಕೋಪ್ ಯಾವತ್ತಿದ್ರೂ ಆ ಸ್ಕೋಪ್ ಇದ್ದೇ ಇರುತ್ತೆ ಆ ಸಬ್ಜೆಕ್ಟ್ಸ್ ಆಯ್ತಲ್ವ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಕೆರಿಯರ್ಸ್ ಆಫ್ಟರ್ ದ BA. ದೆನ್ ಸೊ ಆಗಲೇ ನಾನು ಹೇಳ್ತಿದ್ದೆ ಕೆರಿಯರ್ ವಿತ್ ಆಫ್ಟರ್ ದ ಕಾಮರ್ಸ್.
ಕಾಮರ್ಸು ಕೂಡ ಬ್ರೀಫಾಗಿ ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿ. ಇದರಲ್ಲೂ ಅಷ್ಟೇ ಏನು BCom BBA BBM ಕೋರ್ಸಸ್ಸು ಇದರಲ್ಲಿ ಕೆಲವು ನಿಮ್ಗೆ ಗೊತ್ತಿರ್ಬೋದು, ಇನ್ನು ಕೆಲವು ಕೂಡ ಇದೆ. ಸೊ ಅದನ್ನು ಕೂಡ ಚೆಕ್ ಮಾಡಿ. ಆದಷ್ಟು ಹೊಸ ಹೊಸ ಬ್ರಾಂಚಸ್ಗೆ ಹೋಗೋದಕ್ಕೆ ಪ್ರಯತ್ನ ಪಡಬೇಕು ಆಯ್ತಲ್ವಾ. ಸೊ ಒನ್ ಕ್ಯಾನ್ ಸ್ಪೆಷಲೈಸ್ ಇನ್ ಏನೇನಾಗ್ಬೋದು, ಫೈನಾನ್ಷಿಯಲ್ ಅಕೌಂಟಿಂಗ್, ಆಡಿಟಿಂಗ್ಸ್, ಇದರಲ್ಲೆಲ್ಲ ನೀವು ಕೆಲಸ ಮಾಡೋದಕ್ಕೆ ಚಾಯ್ಸಸ್ ಇದೆ. ದೆನ್ ಆಡಿಟಿಂಗ್, ಕಾಸ್ಟ್ ಅಕೌಂಟಿಂಗ್ಸ್ ಹೋಗ್ಬೋದು BCom ಅಲ್ಲೇ, BBM ಅಲ್ಲಿದೆ ಮತ್ತು BBA ಅಲ್ಲಿ ಕೂಡ ಇದೆ ಸ್ಪೆಷಲೈಸೇಷನ್ಸ್. ದೆನ್ ಫ್ಯೂಚರಲ್ಲಿ ಬ್ಯಾಂಕಿಂಗ್ಸ್ಗೆ ಹೋಗ್ಬೋದು, ಫೈನಾನ್ಸ್ ಆ್ಯಂಡ್ ಟ್ಯಾಕ್ಸೇಷನ್ಸ್, ಆ್ಯಕ್ಚುರಲ್ ಸೈನ್ಸ್ ಆಗಲೇ ಅದನ್ನೇ ಹೇಳಿದ್ದು, ವಾಸ್ತವಿಕ ವಿಜ್ಞಾನ, ಇದು ಸ್ಟ್ಯಾಟಿಸ್ಟಿಕ್ಸು ಮತ್ತು ಏನು ನಿಮ್ಮ ಅಕೌಂಟಿಂಗ್ಸು ಕಾಂಬಿನೇಷನ್ಸ್ ಇರುತ್ತೆ ಆ್ಯಕ್ಚುರಲ್ ಸೈನ್ಸಸ್ಸಲ್ಲಿ. ದೆನ್ ಕಂಪನಿ ಸೆಕ್ರೆಟರಿ ಪ್ರಾಕ್ಟೀಸಸ್ ಅಂತೇಳಿ ಕರಿತೀವಿ ಆಯ್ತಲ್ವಾ. ಸೊ ಹಾಗಾಗಿ ಇದು ಕೂಡ ಕಂಪ್ನಿ ಸೆಕ್ರೆಟರೀಸ್ ಅಂತ ತೊಗೊಳ್ತಾರೆ ಅಲ್ವಾ, PS ಅಂತ, ಪರ್ಸನಲ್ ಸೆಕ್ರೆಟರೀಸ್ ಅಂತಿಲ್ಲ. ಆ ಕಂಪನಿ ಸೆಕ್ರೆಟರೀಸಲ್ಲಿ ಇಂಥ ಕೋರ್ಸಸ್ ಮಾಡಿರ್ತಕ್ಕಂಥವ್ರನ್ನ ಬೇಗ ತೊಗೊಳ್ತಾರೆ. ದೆನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಲೇ ಹೇಳಿದೆ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ವಾ, ಮತ್ತು ಅಡ್ಮಿನಿಸ್ಟ್ರೇಷನ್ಸಲ್ಲೂ ಕೂಡ ಅಷ್ಟೇ. ದೆನ್ ಫಾರಿನ್ ಟ್ರೇಡ್ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್ಸ್, ಈಗ ಅಂತಾರಾಷ್ಟ್ರೀಯ ವ್ಯಾಪಾರ ಟ್ರೇಡ್ ಪ್ರಾಕ್ಟೀಸಸ್ ಅಂತೇಳಿ ಕರಿತೀವಿ. ಅಂಥ ಸಮಯದಲ್ಲಿ ಆ ಕೋರ್ಸಸ್ ಮಾಡಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ದೆನ್ CA ಚಾರ್ಟರ್ಡ್ ಅಕೌಂಟ್ಸ್, ನಿಮ್ಗೆ ಗೊತ್ತಿರ್ಬೋದು ಅಥವಾ ಕೆಲವು ಗೊತ್ತಿರಲ್ಲ. CA ಬಿಗಿನಿಂಗಲ್ಲೇ ತುಂಬ ಜನ ಏನು ಕ್ಲಿಯರ್ ಮಾಡಿದ್ಮೇಲೆ ಒಂದು CA ತುಂಬ ಕಷ್ಟ ಅಂತ ಹೇಳ್ತಾರೆ. ಬಟ್ ಬಿಗಿನಿಂಗಲ್ಲಿ ಅಂತಾರೆ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಸಿಗುತ್ತೆ. ನಾನು ಹೇಳ್ತಿರೋ ತಿಂಗಳಿಗೆ ಆಯ್ತಲ್ವ. ಹಾಗಾಗಿ ತಿಂಗಳಿಗೆ ಮಿನಿಮಮ್ 1 ಲಕ್ಷ 2-3 ಲಕ್ಷ ತೊಗೊಳ್ತಕ್ಕಂಥ, ಅಂದರೆ ವರ್ಷಕ್ಕೆ 23 ಲಕ್ಷ ದುಡಿಯೋರಿದ್ದಾರೆ CA. ಹಾಗಾಗಿ ದೆನ್ ICWA ಆಯ್ತಲ್ವಾ. ಸೊ ದೆನ್ CS, ಸೊ ಎಲ್ಲ ಇರ್ತಕ್ಕಂಥ ಒಂದು ಕೋರ್ಸಸ್ ಕಾಮರ್ಸ್ ಬೇಸಿಸ್. ನೆಕ್ಸ್ಟ್ ಕೆರಿಯರ್ ಆಫ್ಟರ್ ಸ್ಟಡೀಸಿಂದ ಕಾಮರ್ಸಲ್ಲಿ ಇನ್ನೇನೇನು ಮಾಡೋಕ್ಕೆ ಚಾನ್ಸಸ್ ಇದೆ. ಕಾಮರ್ಸ್ ಮಾಡಿದ್ರೆ ಅದನ್ನೇ ಹೇಳಿದ್ದು ನಾನು, ಅಕೌಂಟೆಂಟ್ಸ್ ಆಗ್ತಾರೆ, ಬ್ಯಾಂಕರ್ಸ್ ಆಗ್ತಾರೆ ಅಲ್ವಾ, ಆ್ಯಕ್ಚುರೀಸ್ ಆಗ್ತಾರೆ, ಬಿಸ್ನೆಸ್ ಮ್ಯಾನೇಜರ್ಸ್ ಆಗ್ತಾರೆ, ಎಕ್ಸ್ಪರ್ಟ್ಸ್ ಪ್ರೊಫೆಷ್ನಲ್ಸ್ ಆಗ್ಬೋದು. ದೆನ್ ವೈಡ್ ಸ್ಕೋಪ್ ಆಫ್ಟರ್ ದ ಹೈಯರ್ ಸ್ಟಡಿ, MCom, MBA, CA, CFA, ICWA, CS ಎಕ್ಸೆಟ್ರಾ. ಇದು ಇನ್ನು ಹೈಯರ್ ಸ್ಟಡೀಸ್ ಮೇಲೆ ಆ ಒಂದು ಇದಕ್ಕೆ ಏನು ಅವರು ಮಾಡಿರ್ತಕ್ಕಂಥ ಪ್ರೊಫೆಷನಲ್ಸ್ಗೆ ಸೊ ಹೈ ವ್ಯಾಲ್ಯೂಸ್ ಸಿಗ್ತಾ ಹೋಗುತ್ತೆ ಆಯ್ತಲ್ವಾ. ಹಾಗಾಗಿ ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಎಸ್. ಸೊ ಈಗ ಗ್ರ್ಯಾಜುಯೇಟ್ ಕೋರ್ಸಸ್ ಇನ್ ವೇರಿಯಸ್ ವೊಕೇಶನಲ್ ಸಬ್ಜೆಕ್ಟ್ಸ್ ಕಾಮರ್ಸಲ್ಲಿ ವೊಕೇಶನಲ್ ಕೋರ್ಸಸ್ ಅಂತೇಳಿ ಕರಿತೀವಿ. ಅಂದರೆ ಸಾಮಾನ್ಯವಾಗಿ ಉದ್ಯಮಶೀಲತೆ ಆಧಾರದ ಮೇಲೆ ಆಯ್ತಲ್ವಾ. ವೊಕೇಶನಲ್ ಕೋರ್ಸಸ್ ಅಂದರೆ ಅವರ ಒಂದು ಏನು ಉದ್ಯಮಶೀಲತೆ ಆಧಾರದ ಮೇಲೆ ಬೆಳೆಸ್ಕೊಳ್ತಕ್ಕಂಥದ್ದು. ಓಕೆ. ದೆನ್ ಅಡ್ವರ್ಟೈಸಿಂಗ್, ಕೆಲವರು ಅಡ್ವರ್ಟೈಸಿಂಗ್ ಫೀಲ್ಡ್ಸ್ಗೆ ಹೋಗ್ತಾರೆ. ನೀವು ನೋಡಿರ್ಬೋದು TVಯಲ್ಲಿ ಅಥವಾ ಯಾವುದೇ ಒಂದು ಮಾಸ್ ಮೀಡಿಯಾಸಲ್ಲಿ ಅಡ್ವರ್ಟೈಸರ್ಸ್ ರೆಗ್ಯುಲರಾಗಿ ಅಡ್ವರ್ಟೈಸ್ ನಡೆಯುತ್ತೆ. ಅವರು ಬೇರೆ ಬೇರೆ ಪ್ರಾಡಕ್ಟ್ಸ್ ಅಡ್ವರ್ಟೈಸ್ ಮಾಡ್ತಾನೆ ಇರ್ತಾರೆ ಅಲ್ವಾ. ಸೊ ಅದನ್ನು ಮಾಡ್ತಕ್ಕಂಥ ಅದರದ್ದು ಕೋರ್ಸಸ್ ಇದೆ. ಕಂಪ್ನಿ ಸೆಕ್ರೆಟರಿಶಿಪ್ಸ್ ಆಗಲೇ ಅದನ್ನೇ ನಾನು ಹೇಳಿದೆ, ಯಾವುದೋ ಒಂದು ಕಂಪ್ನೀಸಲ್ಲಿ ಸೆಕ್ರೆಟರೀಸ್ ಬೇಕಾಗ್ತಾರೆ ಅವ್ರಿಗೆ ಅಸಿಸ್ಟ್ ಮಾಡೋದಕ್ಕೆ. ಸೊ ಅದಕ್ಕೂ ಅಷ್ಟೇ. ದೆನ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಆಫೀಸರ್ಸ್ ಆಗ್ಬೋದು, ಎಕನಾಮಿಕ್ ಸಿಸ್ಟಮ್ಸ್ ಎಕ್ಸ್ಪರ್ಟ್ಸ್, ಮಾರ್ಕೆಟ್ ರಿಸರ್ಚ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ಸ್, ಇದಿಷ್ಟು ಕೂಡ ಅವರು ಏನು ಯಾವುದ್ರ ಬೇಸಿಸ್ ಮೇಲೆ ನಾವು ಜನರಲ್ ಆಗಿ ಹೇಳ್ತಾ ಹೋಗ್ತೀವಿ ವೊಕೇಶನಲ್ ಕೋರ್ಸಸ್ ಅಂತ ಆಯ್ತಲ್ವಾ. ಸೊ ಅದ್ರ ಬೇಸಿಸ್ ಮೇಲೆ ಹಾಕ್ತಕ್ಕಂಥದ್ದು. ಓಕೆ. ಸೊ ಅಂದರೆ ವೃತ್ತಿಪರವಾಗಿ ಉದ್ಯೋಗ ಸೃಷ್ಟಿಸ್ತಕ್ಕಂಥ ಕೆಲಸಗಳಿವೆಲ್ಲ. ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿ ಕರಿತೀವಿ. ಸೊ ಏನದು ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿದ್ರೆ ಉದ್ಯಮಶೀಲತೆ. ಅವರ ಒಂದು ಉದ್ಯಮ ಯಾವುದೊಂದು ಇಂಡಸ್ಟ್ರಿನ ಸೃಷ್ಟಿ ಮಾಡಬೇಕು, ಅದ್ರ ಬಗ್ಗೆ ಮಾಡ್ತಕ್ಕಂಥ ಕೋರ್ಸಸ್. ದೆನ್ ಫಾರಿನ್ ಟ್ರೇಡ್, ಫೈನಾನ್ಸಿಂಗ್, ಪ್ರೊಸೀಜರ್ಸ್, ಇದ್ರ ಬಗ್ಗೆ ಅವರಿಗೆ ಸಂಪೂರ್ಣ ಜ್ಞಾನ ಸಿಗುತ್ತೆ. ದೆನ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಆ್ಯಂಡ್ ಆರ್ಗನೈಸೇಷನ್, ಇನ್ವೆಸ್ಟ್ಮೆಂಟ್ ಯಾವುದೋ ಒಂದು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀರಾ. ಉದಾಹರಣೆ ಕೆಲವರು ಹೇಳ್ತಾರೆ ನಿಮಗೆ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಕಂಪನೀಸಲ್ಲಿ. ಸೊ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಸೊ ಇದು ವೊಕೇಶನಲ್ ಕೋರ್ಸಸಲ್ಲಿ ಬರುತ್ತೆ. ಓಕೆ. ದೆನ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ಸ್ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ಪೋರ್ಟ್ಫೋಲಿಯೋ? ಬಂಡವಾಳ ನಿರ್ವಹಣೆ. ಯಾವುದೋ ಒಂದು ಕಂಪ್ನಿ ಮಾಡಬೇಕು, ಅವ್ನು ಅಂದ್ಕೊಂಡಿರೋ ಅಷ್ಟು ಬಂಡವಾಳ ಅವ್ರ ಹತ್ರನೇ ಇರಬೇಕು ಅಂತ ಏನು ರೂಲ್ ಏನಿಲ್ಲ. ಹಾಗಾಗಿ ಆ ಬಂಡವಾಳ ಸಂಗ್ರಹಣೆ ಮಾಡಬೇಕು, ಅದನ್ನು ನಿರ್ವಹಣೆ ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಬೇರೆ ಬೇರೆ ಶೇರ್ಸ್ ಮಾಡ್ತಾರೆ, ಬೇರೆ ಬೇರೆ ರೂಪದಲ್ಲಿ ಅದನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಅದು ಕಲಿತಾರೆ. ದೆನ್ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಅಪ್ಲಿಕೇಶನ್ಸ್. ಸೊ ಇದೆಲ್ಲ ಕೂಡ
ಸೊ ನಾವು ಗ್ರ್ಯಾಜುಯೇಟ್ ಕೋರ್ಸಸ್ ಇನ್ ವೇರಿಯಸ್ ವೆಕೇಷನಲ್ ಸಬ್ಜೆಕ್ಟ್ಸ್ ಸೊ ರಿಲೇಟೆಡ್ ಕಾಮರ್ಸಲ್ಲಿ ಬರ್ತಕ್ಕಂಥದ್ದು. ದೆನ್ ಆರ್ಟ್ಸಲ್ಲೂ ಕೂಡ ಅದೇ ರೀತಿ ವೆಕೇಷನಲ್ ಸಬ್ಜೆಕ್ಟ್ಸ್ ಬೇಸಿಸ್ ಮೇಲೆ ಬರ್ತಕ್ಕಂಥದ್ದು. ಸೋಷಿಯಲ್ ವರ್ಕ್, ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ MSW ಅಂತ ಮಾಡ್ತಾರೆ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಲ್ವಾ. ಮಾಸ್ ಕಮ್ಯುನಿಕೇಷನ್ ಕೇಳಿರ್ತೀರ ನೀವು ಅನಿಸುತ್ತೆ ಅಲ್ವಾ. ವೆಕೇಷನಲ್ ಕೋರ್ಸಸ್ ಅಂತ ಹೇಳಿದಾಗ ವೃತ್ತಿಗಾಗಿ ಅಂತಲೇ ಮಾಡ್ತಕ್ಕಂಥ ಕೋರ್ಸಸ್ ಇದು. ಓಕೆ, ಸೊ ಎಲ್ಲ ಉದ್ಯೋಗ ವಿಷಯಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಗೊತ್ತಾಗುತ್ತಾ. ದೆನ್ ಜರ್ನಲಿಸಮ್, ಇವತ್ತು ಪತ್ರಿಕೋದ್ಯಮ ತುಂಬ ವೇಗವಾಗಿ ಬೆಳೀತಾ ಇರತಕ್ಕಂಥ ಫೀಲ್ಡ್. ದೆನ್ ಅನಾಲಿಸ್ಟ್, ಆಗಲೇ ಅದನ್ನೇ ನಾನು ಹೇಳಿದ್ದು, ಇನ್ವೆಸ್ಟ್ ಮಾಡಬೇಕು ನೀವು ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಈ ವೆಕೇಷನಲ್ ಸಬ್ಜೆಕ್ಟ್ ಕೋರ್ಸಸ್ಸಲ್ಲೇ ಟ್ರೈನ್ ಮಾಡ್ತಾರೆ. ಪಾಪ್ಯುಲೇಷನ್ ಸ್ಟಡೀಸ್, ಜನಸಂಖ್ಯೆಯ ಯಾವ ರೀತಿ ಅದನ್ನು ಅಧ್ಯಯನ ಮಾಡಬೇಕು, ಆಯ್ತಲ್ವಾ. ಸೊ ಅದಕ್ಕೆ ಕೋರ್ಸ್ ಇದೆಯಾ ಅಂತ ನಿಮ್ಗೆ ಅನ್ನಿಸ್ಬೋದು, ಇದೆ, ಆಯ್ತಲ್ವಾ. ಸೊ ದೆನ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್, ಇದರಲ್ಲೂ ಅಷ್ಟೇ ಬ್ಯಾಚುಲರ್ ಡಿಗ್ರೀಸ್ ಇದೆ, ಡಬಲ್ ಡಿಗ್ರೀಸ್ ಇದೆ, ಆಯ್ತಲ್ವಾ. ಯಾಕೆ ಅಂದರೆ ಟೂರಿಸಮ್ ಇವತ್ತು ಹೈಯೆಸ್ಟ್ ಒಂದು ಇನ್ಕಮ್ ಕೊಡ್ತಕ್ಕಂಥ ಒಂದು ಫೀಲ್ಡ್ ಅದು. ಹಾಗಾಗಿ ಅದನ್ನು ಸರಿಯಾದ ರೂಪದಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದೆ ಆದರೆ ಎಷ್ಟೋ ಕಂಟ್ರೀಸ್ ಇವತ್ತು ಟೂರಿಸಮಿಂದನೇ ಬದುಕ್ತಾ ಇರೋದು. ನಿಮ್ಗೆ ಗೊತ್ತಿರ್ಬೋದು, ಸ್ಟೇಟ್ಸಲ್ಲೂ ಅಷ್ಟೇ. ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಗೋವಾ ಇದೆ ಅಲ್ವಾ. ಗೋವಾ ಅಲ್ಲಿ 70 to 80% ಇನ್ಕಮ್ಮು ಅವರಿಗೆ ಟೂರಿಸ್ಟ್ಗಳಿಂದ ಬರ್ತಾ ಇದೆ ಕೂಡ, ಗೊತ್ತಾಯ್ತಾ. ಹಾಗಾಗಿ ಈ ರೀತಿ ಅದನ್ನು ಇನ್ನೂ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಕೋರ್ಸಸ್ಸಲ್ಲಿ, ವೆಕೇಷನಲ್ ಕೋರ್ಸಸ್ಸಲ್ಲಿ ಟ್ರೈನ್ ಮಾಡ್ತಾರೆ. ಅದನ್ನು ಹೆಲ್ತ್ ಸೈಕಾಲಜಿ, ಆಯ್ತಲ್ವಾ. ಸೈಕಾಲಜಿ ಇವತ್ತು ಮನಸ್ಸಿಗೆ ಸಂಬಂಧಿಸಿದ ಅಧ್ಯಯನ ತುಂಬ ದೊಡ್ಡ ವಿಷಯ, ಪ್ರಮುಖ ವಿಷಯ. ಯಾಕೆ ಇದೆಲ್ಲ ಇದೆ, ಮನುಷ್ಯನಿಗೆ ಮಾನಸಿಕವಾದ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಂದು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್. ಅದನ್ನು ಹೇಗೆ ಕಾಪಾಡ್ಕೋಬೇಕು ಅಂತಕ್ಕಂಥ. ನೆಕ್ಸ್ಟ್ ಪ್ಲಾನಿಂಗ್, ಡೆವಲಪ್ಮೆಂಟಲ್ ಸ್ಟಡೀಸ್. ಓಕೆ, ಇದನ್ನು ಯಾವ ರೀತಿ ಪ್ಲಾನ್ ಮಾಡಬೇಕು, ಕಾರ್ಯಯೋಜನೆ ಮತ್ತು ಅಭಿವೃದ್ಧಿ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಸೆಕ್ರೆಟೋರಿಯಲ್ ಪ್ರಾಕ್ಟೀಸಸ್ ಹೇಳಿ ಕರಿತೀವಿ, ಆಗಲೇ ಹೇಳಿದ್ದೀನಿ ಈಗಾಗಲೇ. ಮತ್ತು ಫುಡ್, ಆಹಾರಕ್ಕೆ ಸಂಬಂಧಿಸಿದಂಥ ಅಧ್ಯಯನ. ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್, ಓಕೆ, ಪೋಷಣೆ, ಆಯ್ತಲ್ವಾ. ಇವತ್ತು ಪೋಷಣೆ ವಿಚಾರದಲ್ಲಿ ತುಂಬ ಜನಕ್ಕೆ ಐಡಿಯಾ ಇಲ್ಲ. ಸುಮ್ಮನೆ ಏನೋ ತಿನ್ನಬೇಕು ಅಂತ ತಿನ್ನೋದ್ರಿಂದ ಅವ್ರಿಗೆ ತೊಂದರೆಗಳೇ ಜಾಸ್ತಿ. ಹಾಗಾಗಿ ಎಂಥ ಆಹಾರವನ್ನು ಸೇವಿಸಬೇಕು ಮತ್ತು ಯಾವ ರೀತಿ ಅನ್ನೋದನ್ನು ಈ ಒಂದು ವೆಕೇಷನಲ್ ಕೋರ್ಸಸ್ಸಲ್ಲಿ ಆರ್ಟ್ಸ್ ಬೇಸಿಸ್ ಕೂಡ ಮಾಡಬಹುದು, ಆಯ್ತಲ್ವಾ. ದೆನ್ ಸೊ ಈಗ ಇಲ್ಲಿಂದ ಸ್ವಲ್ಪ ಸೈನ್ಸ್ ಮಕ್ಕಳು ನೀಟಾಗಿ ಅಬ್ಸರ್ವ್ ಮಾಡಿ, ಗೊತ್ತಾಯ್ತಲ್ವಾ. ಸೊ ಇಲ್ಲಿವರೆಗೂ ನಾನು ಏನು ಹೇಳಿದೆ, BA ಮತ್ತು ಕಾಮರ್ಸ್ ಬಗ್ಗೆ ಹೇಳಿದ್ದೆ. ಇಲ್ಲಿಂದ ಹೇಳ್ತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ಎಲ್ಲ ಬ್ರಾಂಚಸ್ಸು ಕೂಡ ಸೈನ್ಸ್, ಗೊತ್ತಾಗುತ್ತಲ್ಲ. ಸೊ ಆಪ್ಷನ್ಸ್ ಆಫ್ಟರ್ ಸೈನ್ಸ್ ಸ್ಟ್ರೀಮ್, ಓಕೆ, ಎಸ್ಪೆಷಲಿ ವಿತ್ ದ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಇದರಲ್ಲಿ ಜನರಲ್ ಕೋರ್ಸಸ್ ಅಥವಾ ಜನರಲ್ ಡಿಗ್ರೀಸ್ ಅಂತೇಳಿ ಹೇಳ್ತೀವಿ. ಆಫ್ಟರ್ ದ PUC ಏನೇನು ಮಾಡ್ಬೋದು ನೀವು, BSc ಕೋರ್ಸಸ್ ಇದೆ, ಅದರಲ್ಲಿ BSc ಇನ್ ಫಿಸಿಕ್ಸ್ ಅಂತ ಮಾಡ್ಬೋದು, ಆಯ್ತಲ್ವಾ. ಸೊ BSc ಇನ್ ಫಿಸಿಕ್ಸ್ ಬರುತ್ತೆ, ಓಕೆ. PCM ಅಂತ ಬರುತ್ತೆ. ಬಟ್ ಕೆಲವು ಕಾಲೇಜಲ್ಲಿ ಆಲ್ರೆಡಿ ನೀವು ಚೆಕ್ ಮಾಡ್ತೀವಿ, BSc ಇನ್ ಫಿಸಿಕ್ಸೇ ಸಪ್ರೇಟ್ ಇರುತ್ತೆ. ಅದರಲ್ಲಿ ಕಂಪ್ಲೀಟ್ ಫಿಸಿಕ್ಸ್ ಇರ್ತಕ್ಕಂಥದ್ದು, ಕೆಮಿಸ್ಟ್ರಿ, ಮ್ಯಾಥ್ಸ್, ಜಿಯಾಲಜಿ ಅಂತೇಳಿ ಕರಿತೀವಿ, ಭೂಗರ್ಭ ಶಾಸ್ತ್ರ ಅಂತೇಳಿ ಬರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕಶಾಸ್ತ್ರ, ಬಯೋಕೆಮಿಸ್ಟ್ರಿ, ಓಕೆ, ಜೈವಿಕ ರಸಾಯನಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಗೊತ್ತಿದೆ, ಗಣಕಯಂತ್ರ ಶಾಸ್ತ್ರ, ಹೌದಾ. ದೆನ್ ಬಯೋಟೆಕ್ನಾಲಜಿಗೆ ಬಯಾಲಜಿ ಇರಲೇಬೇಕು, ಕಂಪಲ್ಸರಿ ಸಬ್ಜೆಕ್ಟ್ ಓದಿರಬೇಕು, ಓಕೆ. PUCಯಲ್ಲಿ ಬಯಾಲಜಿ ಇದ್ರೇ ಬಯೋಟೆಕ್ನಾಲಜಿ ಕೊಡೋದು. ದೆನ್ ಕಂಪ್ಯೂಟರ್ ಸೈನ್ಸ್ಗೆ ಬಯಾಲಜಿ ಬೇಕಾಗಿಲ್ಲ, ಆಯ್ತಲ್ವಾ. PCM ಇರೋರು ಚೂಸ್ ಮಾಡ್ಬೋದು. ಬಟ್ ಗೊತ್ತಿರಲಿ, PCMB ಅವ್ರಿಗೂ ಕೂಡ ಆಮೇಲೆ ಅವರು ಕಂಪ್ಯೂಟರ್ ಕೋರ್ಸಸ್ ಹೋಗ್ಬೋದು. ಒಂದು ವೇಳೆ ಏನಾದರೂ PMCS ಮಾಡಿಬಿಟ್ಟಿದ್ರೆ, ಆಯ್ತಲ್ವಾ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, CS ಮಾಡಿರ್ತಕ್ಕಂಥವ್ರು ಮತ್ತು ಬಯಾಲಜಿ ಕೋರ್ಸಸ್ ಚೂಸ್ ಮಾಡೋಕ್ಕಾಗಲ್ಲ ಡಿಗ್ರಿಯಲ್ಲಿ, ಆಯ್ತಲ್ವಾ. ಹಾಗಾಗಿ ದೆನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಯ್ತಲ್ವಾ. ಇವತ್ತು ಮಾಹಿತಿ ತಂತ್ರಜ್ಞಾನ ಅಂತಕ್ಕಂಥ ತುಂಬ ವೇಗವಾಗಿ ಬೆಳೀತಾ ಇರತಕ್ಕಂಥ ಒಂದು ಫೀಲ್ಡು, ಆಯ್ತಲ್ವಾ. ಇದ್ರ ಬಗ್ಗೆನೂ ಗೊತ್ತಿರಲಿ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ವಿದ್ಯುನ್ಮಾನಶಾಸ್ತ್ರ ಅಂತೇಳಿ ಕರಿತೀವಿ, ಆಯ್ತಲ್ವಾ. ಇದು ಗೊತ್ತಿರುತ್ತೆ ಸಾಮಾನ್ಯವಾಗಿ. ದೆನ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಆಯ್ತಲ್ವಾ. ಇಂಡಸ್ಟ್ರಿಯಲ್ ಉದ್ಯಮ
ಆಯಿತಾ, ರಸಾಯನಶಾಸ್ತ್ರ ಅಂತ ಹೇಳಿ ಕರಿತೀವಿ. ಇಂಡಸ್ಟ್ರೀಸ್ ಇದು ಕೆಮಿಕಲ್ಸ್ ಎಲ್ಲ ಕಡೆನೂ ಬೇಕಾಗುತ್ತೆ, ಡಿಫ್ರೆಂಟ್ ಕೆಮಿಕಲ್ಸ್ ಬೇಕು. ಇದೆಲ್ಲ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ? ಇಂಡಸ್ಟ್ರೀಸ್. ಹಾಗಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಇರ್ತಕ್ಕಂಥದ್ದು ಬ್ರಾಂಚ್ ಇದು. ಪಾಲಿಮರ್ ಕೆಮಿಸ್ಟ್ರಿ ಸಪ್ರೇಟ್ ಬ್ರಾಂಚ್ ಇದೆ. ಡ್ರಗ್ ಆ್ಯಂಡ್ ಡೈ ಸ್ಮೆಲ್ ಮಾಡ್ಬೋದು, ಅಬ್ಸರ್ವೇಷನ್ಸ್, ರಿಸರ್ಚ್, ಓಕೆ, ಎನ್ವಿರಾನ್ಮೆಂಟಲ್ ಸೈನ್ಸ್, ಪರಿಸರ ಅಧ್ಯಯನ ಶಾಸ್ತ್ರ, ಹೆವಿ ಆ್ಯಂಡ್ ಫೈನ್ ಕೆಮಿಕಲ್ಸ್ ಅಂತ ಬರುತ್ತೆ. ಅಂದರೆ ಸೊ ಇದರಲ್ಲೂ ಅಷ್ಟೇ ಕೆಮಿಕಲ್ಸ್, ಡಿಫ್ರೆಂಟ್ ಕೆಮಿಕಲ್ಸ್ ಬರುತ್ತೆ. ಸೊ ಅದನ್ನು ಹೇಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಸ್ಟಡಿ ಮಾಡೋದು. ದೆನ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ರಿಪೀಟೆಡ್ ಆಗಿ ಹಳೆ ಕೋರ್ಸಸ್ನೇ ಮಾಡ್ತಾ ಇರೋದ್ರಿಂದ ಇವತ್ತು ತುಂಬ ಜನ ಸೇಮ್ ಫೀಲ್ಡಲ್ಲಿ ನಂಬರ್ ಇನ್ಕ್ರೀಸ್ ಆಗ್ತಾ ಹೋದರೆ ಏನಾಗ್ಬೋದು, ಫ್ಯೂಚರ್ಲಿ ಅನ್ಎಂಪ್ಲಾಯ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಮ್ಯಾಂಡ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೋ ರಿಪೀಟೆಡ್ ಕೋರ್ಸಸ್ ಬ್ರಾಂಚಸ್ಗೆ ಹೋಗೋದ್ರ ಬದಲಾಗಿ ನೀವು ಬ್ರಾಂಚಸ್ಗೆ ಹೋಗ್ಬೋದು, ನೀವು ಕೋರ್ಸಸ್ಗೆ ಹೋಗ್ಬೋದು, ಆಯ್ತಲ್ವಾ. ಸೊ ನೆಕ್ಸ್ಟ್ ಕಮಿಂಗ್ ಬೇಸಿಸಲ್ಲಿ ನಾನು ಪ್ಯೂರ್ಲಿ ಪರ್ಟಿಕ್ಯುಲರ್ ಕೋರ್ಸಸ್ ಬಗ್ಗೆ ಕೂಡ ಹೇಳ್ತೀನಿ. ಇದು ಆಲ್ ಹೇಳ್ತಾ ಇರೋದನ್ನು ಇದು ಕೂಡ ಗಮನಿಸಿ, ಆಗ್ಬೋದಾ? ಎಸ್. ನೆಕ್ಸ್ಟ್ ಡಿಗ್ರಿ, ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಇವತ್ತು ನೋಡಿ, ಇಂಜಿನಿಯರಿಂಗ್ಸಲ್ಲಿ ನಿಮ್ಗೆ ಗೊತ್ತಿಲ್ವಾ, ಮೋರ್ ದೆನ್ 34 ಪ್ರತಿ ವರ್ಷ ಮಿನಿಮಮ್ ಅಥವಾ 2-3 ಬ್ರಾಂಚಸ್ ಆಗ್ತಾನೇ ಇರುತ್ತೆ, ಆಯ್ತಲ್ವಾ. ಎಷ್ಟು? ಮೋರ್ ದೆನ್ 34 ಬ್ರಾಂಚಸ್, ಆಯ್ತಲ್ವಾ. ಆ ಒಂದು 34 ಬ್ರಾಂಚಸ್ಸು ಹಳೆಯ ಬ್ರಾಂಚಸ್ ಹೋಗೋದ್ರ ಬದಲಾಗಿ ಹೊಸ ಬ್ರಾಂಚಸ್ ಹೋದರೆ ಬೇಗ ಜಾಬು ಸಿಗುತ್ತೆ ಮತ್ತು ನಿಮಗೆ ಫ್ಯೂಚರ್ ಇರುತ್ತೆ. ರಿಪೀಟೆಡ್ ಓಲ್ಡ್ ಬ್ರಾಂಚಸ್ ಹೋದಾಗ ಏನಾಗುತ್ತೆ, ಉದಾಹರಣೆಗೆ ಸಿವಿಲ್ ಇಂಜಿನಿಯರ್ಸ್, ಎಷ್ಟೋ ಜನ ಪಾಪ ಸಿವಿಲ್ ಇಂಜಿನಿಯರ್ಸು 10,000 15,000 ರೂಪಾಯಿ ಕೆಲಸ ಮಾಡೋ ಮಕ್ಕಳಿದ್ದಾರೆ, 8,000ಕ್ಕೆ ಮಾಡೋ ಮಕ್ಕಳಿದ್ದಾರೆ, ಆಯ್ತಲ್ವಾ. ಹಾಗಾಗಿ ಸೊ ಇಲ್ಲ ಅಂತಲ್ಲ ನಾನು ಹೇಳ್ತಿರೋದು, ಬಟ್ ಸೆಟ್ಲ್ ಆಗೋದು ತುಂಬ ಲೇಟ್ ಆಗುತ್ತೆ. ತುಂಬ ಅವ್ರು ಇನ್ವೆಸ್ಟ್ ಮಾಡಿ ಮತ್ತು ಒಳ್ಳೆ ಜಾಬ್ ಸಿಗಲಿಲ್ಲ ಅಂದರೆ ಸೊ ಅವರು ಒಂಥರ ಜಿಗುಪ್ಸೆ ಆಗುತ್ತೆ, ಆಯ್ತಲ್ಲ. ಹಾಗಾಗಿ ಸೊ ನೀವು ಬ್ರಾಂಚಸ್ಗೆ ಇರಲಿ. ಸೊ ದೇರ್ ಆರ್ ಸಮ್ ಆಫ್ ದ ಬ್ರಾಂಚಸ್ ನಾನು ಕೊಟ್ಟಿದ್ದೀನಿ. ಡಿಗ್ರಿ ಮತ್ತು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಗೊತ್ತಾಗುತ್ತಾ. ಸೊ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂತಿದೆ, ಏರೋಸ್ಪೇಸ್, ಎರಡು ಸೇರಿಸಿ ಒಂದೇ ಬ್ರಾಂಚಲ್ಲಿ ಬರುತ್ತೆ, ಸಪ್ರೇಟು ಇದೆ, ಓಕೆ. ಇದೆ ಆಟೋಮೊಬೈಲ್ಸ್, ಹೌದಾ. ದೆನ್ ಬಯೋಕೆಮಿಕಲ್, ಬಯೋಮೆಡಿಕಲ್, ಆಯಿತಾ. ಬಯೋಮೆಡಿಕಲ್ ನನ್ನ ಫ್ರೆಂಡ್ ಒಬ್ಬ ಮಾಡಿದವನು ಇವತ್ತು ಫಾರಿನಲ್ಲಿದ್ದಾನೆ, ಆಯ್ತಲ್ವಾ. ಸೊ ಅವನು ಇಟ್ಸ್ ಅಬೌಟ್ 17 years ಬ್ಯಾಕ್, ಅಂದರೆ ನಾವು PUC ಮಾಡಿದ್ದು 2003 ಕಂಪ್ಲೀಟ್ ಆಗಿದ್ದು. ಆವಾಗಲೇ ಅವ್ನು ಗೈಡ್ ಮಾಡಿದ್ರು, ನಮಗೆಲ್ಲ ಗೈಡೆನ್ಸ್ ಯಾರೂ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಅದು ಆಗಬಾರ್ದು ಅಂಥೇಳಿ ಇದನ್ನೆಲ್ಲ ಮಾಡ್ತಿರೋದು. ಅದೇ ಅವನು ಇವತ್ತು ಫಾರಿನಲ್ಲಿದ್ದಾನೆ ಆಲ್ರೆಡಿ, ಅವನು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಮಾಡಿದ್ದು, ಆಯ್ತಲ್ವಾ. ದೆನ್ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ. ದೆನ್ ಬಯೋಕೆಮಿಕಲ್ ಇಂಜಿನಿಯರಿಂಗ್ಸ್ ಇದೆ, ಓಕೆ. ದೆನ್ ಇಂಜಿನಿಯರಿಂಗ್ ಆ್ಯಂಡ್ ಇಂಡಸ್ಟ್ರಿಯಲ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಕೆಮಿಕಲ್ ಟೆಕ್ನಾಲಜಿ, ಡೈರಿ ಆ್ಯಂಡ್ ಫುಡ್ ಇರಿಗೇಷನ್ಸ್, ಇದರಲ್ಲೂ ಕೂಡ ಅಷ್ಟೇ, ಓಕೆ. ಡಿಪ್ಲೊಮಾ ಕೋರ್ಸಸ್ಸು ಇದೆ, ಡಿಗ್ರಿ ಕೋರ್ಸಸ್ಸು ಇದೆ, ಇಂಜಿನಿಯರಿಂಗ್ ಕೋರ್ಸಸ್ಸು ಇದೆ. ದೆನ್ ಇರಿಗೇಷನ್, ಆಯ್ತಲ್ವಾ. ಇವತ್ತು ಇರಿಗೇಷನ್ ಬಗ್ಗೆನೇ, ಯಾಕೆಂದರೆ ಎಲ್ಲ ಕಂಟ್ರೀಸಲ್ಲೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇಲ್ಲ ವಾಟರ್, ಹಾಗಾಗಿ ಇರಿಗೇಷನ್ಗೆ ಸಪ್ರೇಟ್ ಕೋರ್ಸಸ್ ಇದೆ, ಡಿಪ್ಲೊಮಾ ಕೋರ್ಸಸ್ ಇದೆ, ದೆನ್ ಡಿಗ್ರಿ ಕೋರ್ಸಸ್ ಇದೆ. ದೆನ್ ಲೆದರ್ ಆ್ಯಂಡ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಲೆದರ್ ಆ್ಯಂಡ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇವತ್ತು ತುಂಬ ವೇಗವಾಗಿ ಬೆಳೀತಾ ಇರತಕ್ಕಂಥ ಉದ್ಯಮ, ತುಂಬ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕೂಡ, ಅದ್ರ ಬಗ್ಗೆ ಕೂಡ ಕೋರ್ಸಸ್ ಇದೆ. ದೆನ್ ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಹೇಳಿ ಕರಿತೀವಿ. ದೆನ್ ಮೆರೈನ್, ಕೇಳಿರ್ತೀರ ಅನಿಸುತ್ತೆ, ಸಮುದ್ರಶಾಸ್ತ್ರ, ಮೆರೈನ್ ಲೈಫ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು. ದೆನ್ ಅಲ್ಲಿರ್ತಕ್ಕಂಥ ರಿಸೋರ್ಸಸ್ ಬಗ್ಗೆ ಈ ರೀತಿ. ಟೆಲಿಕಮ್ಯುನಿಕೇಷನ್, ದೂರತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ ಅಲ್ವಾ. ದೆನ್ ಮೆಟಲರ್ಜಿ, ಆಯ್ತಲ್ವಾ, ಲೋಹದ್ಧರಣ ಅಂತ ಹೇಳಿ ಕರಿತೀವಿ. ದೆರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ದ ಮೆಟಲ್ಸ್ ಅಲ್ವಾ, ಅದನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಫಸ್ಟ್ ಆಫ್ ಆಲ್ ಆ ಸೋರ್ಸ್ನ ಹೆಂಗೆ ಐಡೆಂಟಿಫೈ ಮಾಡೋದು, ಇದೆಲ್ಲ ಬರುತ್ತೆ. ಮೈನಿಂಗ್ಸ್, ಅದನ್ನೇ ಹೇಳಿದ್ದು, ಇಟ್ ಈಸ್ ಇಂಟರ್ಲೇಟೆಡ್ ಬರುತ್ತೆ, ಆಯ್ತಲ್ಲ. ಗಣಿ ಶಾಸ್ತ್ರ ಅಂತ ಹೇಳಿ ಕರಿತೀವಿ ಮೈನಿಂಗ್ಸ್. ಓಷನ್ ಇಂಜಿನಿಯರಿಂಗ್, ಆಗಲೇ ನಾನು ಹೇಳ್ತೀವಿ, ಇಟ್ ಈಸ್ ಜಸ್ಟ್ ಲೈಕ್ ಮೆರೈನ್ ಇದರಲ್ಲೇ ಬರುತ್ತೆ, ಬಟ್ ಸಪ್ರೇಟ್ ಇದೆ ಇದರಲ್ಲಿ. ಓಷನ್ ಇಂಜಿನಿಯರಿಂಗ್, ನೇವಲ್ ಆರ್ಕಿಟೆಕ್ಚರ್ಸ್, ನೇವೀಸ್ ನೋಡಿ ನಿಮ್ಗೆ ಗೊತ್ತಿರುತ್ತೆ, ವಾಯುಯಾನ ಅಲ್ಲಿ ಎಸ್ಪೆಷಲಿ ಆರ್ಕಿಟೆಕ್ಚರ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಆಯಿತಾ. ಅಲ್ಲಿ
ಸಮುದ್ರದಲ್ಲಿ ಯಾವ ರೀತಿ ನಾವು ನೌಕೆಗಳನ್ನು ಮಾಡಬೇಕು ಅಥವಾ ನೌಕೆಗಳನ್ನು ಹೇಗೆ ನಿರ್ವಹಿಸಬೇಕು ಅಂತ ಹೇಳ್ತಕ್ಕಂಥದ್ದು ನೆವಲ್ ಆರ್ಕಿಟೆಕ್ಚರ್ಸ್ ಇದೆ. ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸಿಂದ ಬರ್ತಕ್ಕಂಥ ಒಂದು ಕೆಮಿಕಲ್ಸ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ಸ್, ಏನೋ ನಿಮ್ಗೆ ಗೊತ್ತಿದೆಯಾ ಇಲ್ವಾ, ಡಿಫ್ರೆಂಟ್ ಆಯಿಂಟ್ಮೆಂಟ್ಸ್ಗೆ ಬೇರೆ ಬೇರೆ ಕಡೆ ನಾವು ಪೆಟ್ರೋಕೆಮಿಕಲ್ಸ್ನ ಯೂಸ್ ಮಾಡ್ತೀವಿ ಆಯ್ತಲ್ವಾ. ಹಾಗಾಗಿ ಅವೆಲ್ಲ ಅಧ್ಯಯನ ಮಾಡ್ಬೋದು. ಪೆಟ್ರೋಲಿಯಂ ಇಂಡಸ್ಟ್ರಿ, ಹೌದಾ, ಮತ್ತು ಗಲ್ಫ್ ಕಂಟ್ರೀಸಲ್ಲೆಲ್ಲ ಪೆಟ್ರೋಲಿಯಂ ಇಂಡಸ್ಟ್ರೀಸ್ಗೆ ಸುಮಾರು ಜನ, ಲಕ್ಷಾಂತರ ಜನ ಅಲ್ಲಿ ದುಡಿತಿದ್ದಾರೆ ಆಯ್ತಲ್ವಾ. ಸೊ ಇದ್ರ ಬಗ್ಗೆ ಕೂಡ ಕೋರ್ಸಸ್ ಇದೆ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಫಾರ್ಮಾಸ್ಯೂಟಿಕಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅನಿಸುತ್ತೆ. ಡಿಫಾರ್ಮಾ ಅಲ್ವಾ, ಡಿಫಾರ್ಮಾ ಇದೆ, ಬಿಫಾರ್ಮಾ ಇದೆ, ಎಂಫಾರ್ಮಾ ಇದೆ, ಈ ರೀತಿ. ಓಕೆ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್. ಪ್ರಿಂಟಿಂಗ್ ಎಸ್ಪೆಷಲಿ ಅಲ್ವಾ, ಪ್ರಿಂಟಿಂಗ್ ಟೆಕ್ನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ನವಡೇಸ್ and also we are using, it is also in great demand, ಹೌದಾ. then next ನೋಡಿ, ಅಡ್ಮಿಷನ್ಸ್. ಇಂಜಿನಿಯರಿಂಗ್ ಅಡ್ಮಿಷನ್ಸ್ ಹೆಂಗೆ ಸಿಗುತ್ತೆ? ಅಡ್ಮಿಷನ್ಸ್ ಟು ದ ವೇರಿಯಸ್ ಇಂಜಿನಿಯರಿಂಗ್ ಕಾಲೇಜ್, ರೀಜನಲ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್. ಓಕೆ, ಪ್ರತಿ ವರ್ಷ ಏನು ನಡೆಯುತ್ತೆ? ಸೊ ನೀವು ಕೇಳಿರ್ಬೋದು, JEE, IIT, ಹೌದಾ. ಸೊ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೆಯೋದ್ರ ಮುಖಾಂತರ ಒಂದು ಗೌರ್ಮೆಂಟ್ ಕಾಲೇಜಸ್ಗೆ ಏಡೆಡ್ ಮತ್ತು ಪ್ರೈವೇಟ್ಲಿ ರನ್ ಇನ್ಸ್ಟಿಟ್ಯೂಷನ್ಸ್ ಜನರಲಿ ಬೇಸ್ಡ್ ಆನ್ ಮೆರಿಟ್ ಒಪ್ಟೈನಿಂದ ಎಂಟ್ರೆನ್ಸ್ ಟೆಸ್ಟ್ ಬೇಸಿಸ್ ಮೇಲೆ ಅವ್ರು ಕೊಡ್ತಾರೆ ಸೀಟ್ಸ್ನ, ಆಗ್ಬೋದಾ. ಸೊ ಮಿನಿಮಮ್ ಜನರಲಿ ಇನ್ 17 years, ಬಟ್ ಮೇ ವೇರಿ ಸ್ಲೈಟ್ಲಿ ಫ್ರಮ್ ಇನ್ಸ್ಟಿಟ್ಯೂಷನ್ಸ್ ಟು ಇನ್ಸ್ಟಿಟ್ಯೂಷನ್, ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಬಟ್ ಮಿನಿಮಮ್ ಏಜ್ 17 years ಇದೆ. ಓಕೆ, ಸೊ ದಿಸ್ ಇಸ್ ದ ಅಡ್ಮಿಷನ್, ಹೌ ಟು ಗೆಟ್ ದ ಅಡ್ಮಿಷನ್ಸ್ ಟು ದ ಇಂಜಿನಿಯರಿಂಗ್ಸ್ ಅಂತೇಳಿ ಬ್ರೀಫಾಗಿ ಹೇಳಿದ್ದೀನಿ. ದೆನ್ ಸೊ ವೇರಿಯಸ್ ಡಿಪ್ಲೊಮಾ ಆ್ಯಂಡ್ ಸರ್ಟಿಫಿಕೇಟ್ ಕೋರ್ಸಸ್ ಇವತ್ತು ಏನೇನಿದೆ. ಸೊ ಇದು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸಸ್, ಓಕೆನಾ. ಸೊ ಮ್ಯಾಕ್ಸಿಮಮ್ 2 to 3 years ಒಳಗಡೆ ಮುಗಿದು ಗೊತ್ತಿದೆಯಲ್ಲ. ಅಂದರೆ ಒಂದೊಂದು ಬ್ರಾಂಚ್ಗೂ ಇನ್ನೊಂದು ಬ್ರಾಂಚಸ್ಗೂ ಡಿಫ್ರೆನ್ಸ್ ಇರುತ್ತೆ. ಹಾಗೆ ಎಲೆಕ್ಟ್ರೋಕೆಮಿಕಲ್ ಟೆಕ್ನಾಲಜಿ ಅಂತಿದೆ, ಚೆಕ್ ಮಾಡ್ಬೋದು ಇದ್ರ ಬಗ್ಗೆ ಎಲ್ಲ ಯಾವ್ಯಾವ ಕಾಲೇಜಸ್ ಇದೆ ಅಂಥೇಳಿ ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ಇವತ್ತು ಸುಲಭವಾಗಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವ ಯೂನಿವರ್ಸಿಟೀಸ್ ಪ್ರೊವೈಡ್ ಮಾಡುತ್ತೆ ಅಥವಾ ಯಾವ ಕಾಲೇಜಸ್ ಇದೆ, ಇದು ನೆಟ್ಟಲ್ಲಿ ಸಿಗುತ್ತೆ ನಿಮಗೆ. ಫೌಂಡ್ರಿ ಆ್ಯಂಡ್ ಫಾರೆಸ್ಟ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ಫೌಂಡ್ರಿ ಆ್ಯಂಡ್ ಫಾರೆಸ್ಟ್ ಟೆಕ್ನಾಲಜಿ. ಏನು ಫೌಂಡ್ರಿ ಆ್ಯಂಡ್ ಫಾರೆಸ್ಟ್ ಟೆಕ್ನಾಲಜಿ ನಿಮ್ಗೆ ಗೊತ್ತಿರ್ಬೋದು, ಕೇಳಿರ್ತೀರಾ. ಎರಕಗಾರಿಕೆ ಅಥವಾ ಕುಲುಮೆ ಶಾಸ್ತ್ರ ಅಂತೇಳಿ, ಆಯ್ತಲ್ವಾ. ಸೊ ಡಿಫ್ರೆಂಟ್ ಇವತ್ತು ಮೆಟಲ್ಸ್ನ ಯಾವ ರೀತಿ ನಾವು ಮೆಂಡಿಂಗ್ ಮಾಡ್ತಕ್ಕಂಥದ್ದು ಅಥವಾ ಯುಟೆನ್ಸಿಲ್ಸ್ ಮಾಡ್ತಕ್ಕಂಥದ್ದು ಆಗಿರ್ಬೋದು. ಸೊ ಇದೆಲ್ಲ ಅದ್ರಲ್ಲಿ ಬರುತ್ತೆ ಫೌಂಡ್ರಿ ಆ್ಯಂಡ್ ಫಾರೆಸ್ಟ್ ಟೆಕ್ನಾಲಜಿ ಅಂತ. ಇದು ಕೂಡ ಡಿಮ್ಯಾಂಡ್ ಇದೆ. ಓಕೆ, ದೆನ್ ದ ಲೆದರ್ ಫುಟ್ವೇರ್ ಟೆಕ್ನಾಲಜೀಸ್, ಅದನ್ನೇ ಹೇಳಿದ್ದು, ಲೆದರ್ಸ್, ಚರ್ಮ ಇಂದ ಮಾಡ್ತಕ್ಕಂಥ ವಸ್ತುಗಳು, ಆಯಿತಾ. ಮತ್ತು ಫುಟ್ವೇರ್ಸ್, ಏನು ಪಾದರಕ್ಷೆಗಳು ನಿರಂತರವಾಗಿ, ಅದರಲ್ಲಿ ಎಷ್ಟೆಷ್ಟು ವೆರೈಟೀಸು, ಹೌದಾ, ನೀವು ನೋಡ್ತಾ ಇರ್ತೀರ. ಡಿಫ್ರೆಂಟ್ ವೆರೈಟೀಸು, ಡಿಸೈನ್ ಆಗಿರುತ್ತೆ ಅಲ್ವಾ. ಸೊ ಮಿನಿಮಮ್ಮಿಂದ ಮ್ಯಾಕ್ಸಿಮಮ್ ಪ್ರೈಸಸ್ ಇದೆಲ್ಲ ಬರ್ತಕ್ಕಂಥದ್ದು ಫುಟ್ವೇರ್ ಟೆಕ್ನಾಲಜೀಸಲ್ಲಿ. ದೆನ್ ಪೇಂಟ್ ಆ್ಯಂಡ್ ವ್ಯಾರ್ನಿಷ್ ಟೆಕ್ನಾಲಜಿ. ಪೇಂಟ್ಸ್ ನೋಡಿ, ರೆಗ್ಯುಲರಾಗಿ ನಾವು ಬೇಕಾಗಿರ್ತಕ್ಕಂಥದ್ದು ಎಲ್ಲ ಕಡೆಯೂ ನಾವು ಪೇಂಟ್ಸ್ ಮತ್ತು ವ್ಯಾರ್ನಿಷಸ್ನ ಯೂಸ್ ಮಾಡ್ತೀವಿ, ಹೌದಾ. ಬಣ್ಣ ಮತ್ತು ಚೆನ್ನಾಗಿ ಕಾಣಲಿ ಅಂತೇಳಿ ಅದಕ್ಕೆ ನಾವು ವ್ಯಾರ್ನಿಷಸ್ ಯೂಸ್ ಮಾಡ್ತಕ್ಕಂಥದ್ದು. ದೆನ್ ಆರ್ಕಿಟೆಕ್ಚರಲ್ ಡಾಟರ್ಮೆನ್ಶಿಪ್ಸ್ ಅಂತ ಕರಿತೀವಿ. ಆರ್ಕಿಟೆಕ್ಟ್ ಅಂತ ನಾವೇನು, ವಾಸ್ತುಶಿಲ್ಪಿ ಅಂತ, ಇವರಿಗೆ ಸಪೋರ್ಟ್ ಆಗಿ ಇರ್ತಕ್ಕಂಥದ್ದು ಯಾರು, ಇವರು ಆರ್ಕಿಟೆಕ್ಚರಲ್ ಡಾಟರ್ಮೆನ್ಶಿಪ್ಸ್ ಅಂತೇಳಿ ಕರಿತೀವಿ. ದೆನ್ ಫಾರ್ಮಸಿ, ಆಗಲೇ ಹೇಳ್ತಿದ್ದೆ ನೋಡಿ, ಫಾರ್ಮಸಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವತ್ತು, ಹೌದಾ. ಎವರ್ ಗ್ರೀನ್ ಫೀಲ್ಡ್ಸ್ ರೆಗ್ಯುಲರಾಗಿ ನಾವು ನೋಡ್ತಾ ಇರೋದು ನೀವು ಕೇಳಿರ್ತೀರ, ಯಾವುದು, ಫುಡ್ಡು, ಕ್ಲಾತಿಂಗು ಮತ್ತು ಫಾರ್ಮಸಿ. ಈ ಕರೋನಾ ಟೈಮಲ್ಲಿ ಹೆಚ್ಚು ಬಿಸ್ನೆಸ್ ಮಾಡಿದ್ದು ಯಾರಪ್ಪ ಅಂದರೆ ಫಾರ್ಮಸಿಯವರು, ಗೊತ್ತಾಯ್ತಲ್ವಾ. ಸಣ್ಣ ಬಿಟ್ಟರೆ ಬೇರೆ ಇದೆ ಬಿಡಿ. ಸೊ ಹಾಗಾಗಿ ನಾವು ಫಾರ್ಮಸಿ ಈಸ್ ಎವರ್ ಗ್ರೀನ್ ಅಂತ. ಸೊ ಬಟ್ ಮಸ್ಟ್ ಹ್ಯಾವ್ ಬಯಾಲಜಿ ಇನ್ 12th ನೀವು ಚೂಸ್ ಆಗಲೇ ನಾನು ಹೇಳಿದೆ. ಡಿಫಾರ್ಮಾ ಆಗಿರ್ಬೋದು, ಬಿಫಾರ್ಮಾ ಆಗಿರ್ಬೋದು ನೀವು ಚೂಸ್ ಮಾಡೋದು. ಸೊ ತದನಂತರ ಎಂಫಾರ್ಮಾ, ಹೀಗೆ. ಬಟ್ ಫಾರ್ಮಸಿ ಕೋರ್ಸಸ್ಗೆ ಎಂಟ್ರಿ ಆಗಬೇಕು ಅಂದ್ರೆ ಮಸ್ಟ್ ಹ್ಯಾವ್ ಬಯಾಲಜಿ ಇನ್ ದ 12th. ಓಕೆ, ಸೊ ದೆನ್ ರೋಲಿಂಗ್, ಸ್ಟೀಲ್ ಮೇಕಿಂಗ್ ಟೆಕ್ನಾಲಜಿ. ಇವತ್ತು ಏನು ಸ್ಟೀಲ್ ರೋಲಿಂಗ್ ಮತ್ತು ಸ್ಟೀಲ್ ಮೇಕಿಂಗ್ ಟೆಕ್ನಾಲಜಿ ಎಲ್ಲ ಕಡೆ ಮ್ಯಾಕ್ಸಿಮಮ್ ನಾವು ಸ್ಟೀಲ್ ಯೂಸ್ ಮಾಡ್ತೀವಿ. ಹಾಗಾಗಿ ಅದಕ್ಕೂ ಕೂಡ ಏನು ಬೇಕು, ಸ್ಟೀಲ್. ಹಾಗಾಗಿ ಅದನ್ನೇ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಡಿಪ್ಲೊಮಾ ಕೋರ್ಸಸ್ ಇದೆ.
ಪ್ರಾಡಕ್ಟ್ ಡಿಸೈನ್ ಇಂಜಿನಿಯರಿಂಗ್ಸ್ ಅಂತ ಕರಿತೀವಿ. ಪ್ರಾಡಕ್ಟ್ಸ್ ರೆಡಿ ಮಾಡ್ತಕ್ಕಂಥದ್ದು ಆಯ್ತಲ್ಲ, ಅದನ್ನು ಡಿಸೈನ್ ಮಾಡ್ತಾರೆ ಆಯಿತಾ. ನೆಕ್ಸ್ಟ್ ಪಾಲಿಟೆಕ್ನಿಕ್ಸ್ ಕೇಳಿರ್ತೀರ ಸಾಮಾನ್ಯವಾಗಿ. ಏನು ಪಾಲಿಟೆಕ್ನಿಕ್ ಅಂದರೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಟೆಕ್ನಿಕಲ್ ಎಜುಕೇಷನ್ಸ್ ಅಂತ ಕರಿತೀವಿ, ತಾಂತ್ರಿಕ ಶಿಕ್ಷಣ ಅಲ್ವಾ. ಸೊ ಇದು ಮಿನಿಮಮ್ 3 ಇಯರ್ ಡಿಪ್ಲೊಮಾ ಕೋರ್ಸಸ್ ಇದೆ, ಹೌದಾ. 3 ಇಯರ್ ಡಿಪ್ಲೊಮಾ ಕೋರ್ಸಸ್ ಆರ್ ಆಫರ್ಡ್ ಬೈ ವೇರಿಯಸ್ ಪಾಲಿಟೆಕ್ನಿಕ್ ಕಂಟ್ರೋಲ್ಡ್ ಆ್ಯಂಡ್ ರನ್ ಬೈ ಸ್ಟೇಟ್ ಡೈರೆಕ್ಟರೇಟ್ಸ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಆಯ್ತಲ್ವಾ. ಸೊ ಏನು ತಾಂತ್ರಿಕ ಶಿಕ್ಷಣ ಇಲಾಖೆ ಇದನ್ನು ನಿರ್ವಹಿಸುತ್ತೆ. ಸೊ ಹಾಗಾಗಿ 3 ವರ್ಷಗಳ ಡಿಪ್ಲೊಮಾ ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಇದೆ. ಸುಮಾರು ಬ್ರಾಂಚಸ್ ಇದೆ. ಓಕೆ, ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೋದು, ಆಗಲೇ ಹೇಳಿದ್ನಲ್ವ. ಸೊ ಅದರಲ್ಲಿ ಇದೆ ದೆನ್ ಕ್ವಾಲಿಫಿಕೇಷನ್ಸ್ ಏನಿರಬೇಕು, ರಿಕ್ವೈರ್ಡ್ ಇನ್ ದ ಕೇಸಸ್ ಆಫ್ ರೇಂಜ್ ಫ್ರಮ್ 10th ಸ್ಟ್ಯಾಂಡರ್ಡ್ ಮೇಲೆ ಕೂಡ ಡಿಪ್ಲೊಮಾ ಹೋಗ್ತಾರೆ. ಓಕೆನಾ. ಸೊ ಆದಮೇಲೆ PUC ಆದಮೇಲೆ ಹೋಗ್ತಕ್ಕಂಥ ಕೆಲವು ಪಾಲಿಟೆಕ್ನಿಕ್ ಕೋರ್ಸಸ್ಗೆ 10+2 ಅಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಓದಿರಬೇಕು ಅಂತ ಹೇಳ್ತಾರೆ ಆಯ್ತಲ್ಲ. ಇದು ಮಿನಿಮಮ್ ರಿಕ್ವೈರ್ಮೆಂಟ್ಸ್, ಅದಕ್ಕೆ ಕ್ವಾಲಿಫಿಕೇಷನ್ಸ್ ಅಂತ ಕರೀತೀವಿ. ಸೊ ಅದ್ರ ಬೇಸಿಸ್ ಮೇಲೆ ಅವ್ರು ಚೂಸ್ ಮಾಡ್ಬೋದು ಆಯ್ತಲ್ವ. ದೆನ್ ಸೊ ದೇರ್ ಆರ್ ಸರ್ಟನ್ ನಾನ್ ಇಂಜಿನಿಯರಿಂಗ್ ಟ್ರೇಡ್ಸ್ ಲೈಕ್ ಸಿರಾಮಿಕ್ಸ್ ಅಂತ ಕರಿತೀವಿ. ಸೊ ಇದು ನಾನ್ ಇಂಜಿನಿಯರಿಂಗ್ ಕೋರ್ಸಸಲ್ಲಿ ಬರುತ್ತೆ. ಓಕೆ, ಅಂದರೆ ಅಭಿಯಂತರ ರೇತರ ಅಂತ, ಇಂಜಿನಿಯರಿಂಗ್ ನಾನ್ ಇಂಜಿನಿಯರಿಂಗ್ ಅಲ್ಲವಾ ಅಂತ. ಓಕೆ, ಸಿರಾಮಿಕ್ಸ್ ಅಂತ ಬರುತ್ತೆ, ಕೇಳಿದ್ದೀರಾ, ಕುಂಬಾರಿಕೆ ಅಥವಾ ಕುಂಭಕಲೆ ಅಂತ ಹೇಳಿ. ಸೊ ಮನೆಯಲ್ಲಿ ಡಿಫ್ರೆಂಟ್ ನೀವು ನೋಡಿರ್ಬೋದು, ಸಿರಾಮಿಕ್ಸಿಂದ ಮಾಡಿರ್ತಕ್ಕಂಥ ಏನು ಯುಟೆನ್ಸಿಲ್ಸ್ನ ಮನೆಯಲ್ಲೆಲ್ಲ ನೋಡಿರ್ಬೋದು. ಸೊ ಅದೆಲ್ಲ ಸಿರಾಮಿಕ್ ಟೆಕ್ನಾಲಜಿಯಲ್ಲಿ ಬರ್ತಕ್ಕಂಥದ್ದು. ಮತ್ತು ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲೂ ಅಷ್ಟೇ ಅಲ್ವಾ. ಸೊ ಡಿಫ್ರೆಂಟ್ ಡಿಸೈನ್ಸಲ್ಲಿ ಪ್ರಿಂಟ್ ಮಾಡ್ತಕ್ಕಂಥದ್ದು. ಪ್ರಿಂಟಿಂಗ್ ಅಂದರೆ ಬರೀ ಪೇಪರ್ಸ್ ಮೇಲೆ ಅನ್ಕೋಬೇಡಿ, ಕ್ಲಾತ್ ಪ್ರಿಂಟಿಂಗ್ಸ್ ಬರುತ್ತೆ, ಸ್ಯಾರಿ ಪ್ರಿಂಟಿಂಗ್ಸ್ ಬರುತ್ತೆ, ಓಕೆ, ಕರ್ಟನ್ ಪ್ರಿಂಟಿಂಗ್ಸ್ ಬರುತ್ತೆ, ಹೀಗೆ ಡಿಫ್ರೆಂಟ್ ಪ್ರಿಂಟಿಂಗ್ಸ್ ಟೆಕ್ನಿಕ್ಸ್ ಬರುತ್ತೆ. ಪ್ರೊಡಕ್ಷನ್ ಆ್ಯಂಡ್ ಕೆಮಿಕಲ್ ಟೆಕ್ನಾಲಜಿ ವಿಚ್ ಆರ್ ಆಫ್ ಲೆಸರ್ ಡ್ಯೂರೇಷನ್, ಇದು ಮಿನಿಮಮ್. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ನಾನ್ ಇಂಜಿನಿಯರಿಂಗ್ ಟ್ರೇಡ್ಸಲ್ಲಿ ಕೆಲವೆಲ್ಲ 6 months ಟ್ರೈನಿಂಗ್ಸ್ ಇದೆ, 1 year ಟ್ರೈನಿಂಗ್ಸ್ ಇದೆ, 3 months ಇದೆ. ಸೊ ಈ ರೀತಿ ಡಿಫರ್ಸ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಪಾಲಿಟೆಕ್ನಿಕ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತೇಳಿ ಕರಿತೀವಿ ಆಯ್ತಲ್ವಾ. ಸೊ ಇಂಡಸ್ಟ್ರೀಸ್ ಬಗ್ಗೆಗೇ ಟ್ರೈನಿಂಗ್ ಕೊಡೋದು. ದೇರ್ ಆರ್ ಸೆವರಲ್ ಇಂಜಿನಿಯರಿಂಗ್ ಆ್ಯಂಡ್ ನಾನ್ ಇಂಜಿನಿಯರಿಂಗ್ ಟ್ರೇಡ್ಸ್ ಆಫರ್ಡ್ ಬೈ IITs ಗೊತ್ತಾಯ್ತಲ್ವಾ. ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸು ಇವತ್ತು ಈ ಒಂದು ಟ್ರೈನಿಂಗ್ಸ್ನ ಪ್ರೊವೈಡ್ ಮಾಡ್ತಾ ಇದೆ ಗೊತ್ತಾಯ್ತಲ್ವಾ. ಕೇಳಿರ್ಬೋದು ಇತ್ತೀಚೆಗೆ ಸ್ಕಿಲ್ ಇಂಡಿಯಾ ಅಂತ ಹೇಳಿ. ಸೊ ಇದರಲ್ಲೆಲ್ಲ ಈ ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗ್ಸ್ನ ಕೊಡ್ತಿದೆ ಆಯ್ತಲ್ವಾ. ಸೊ ಇನ್ಸ್ಟಿಟ್ಯೂಷನ್ಸ್ ಬೋತ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸಲ್ಲಿ ಇದೆ. ಸೊ ಮತ್ತು ದ ಪೀರಿಯಡ್ ಆಫ್ ಟ್ರೈನಿಂಗ್ ಈಸ್ 1 to 2 years ಇದೆ. ಸೊ ಮಿನಿಮಮ್ ಅದನ್ನೇ ಹೇಳಿದ್ನಲ್ವಾ. ಸೊ ಮಿನಿಮಮ್ ಡ್ಯೂರೇಷನ್ಸಲ್ಲೇ ಇಂಡಸ್ಟ್ರಿಯಲ್ ಟ್ರೈನಿಂಗ್ಸ್ನ ಕೊಡ್ತಕ್ಕಂಥದ್ದು. ಎಲಿಜಿಬಲ್ ಟು ಟೇಕ್ ಅಪ್ ವೇರಿಯಸ್ ಟೆಕ್ನಿಕಲ್ ಟ್ರೇಡ್ಸ್ ಇನ್ ದ ಗೌರ್ಮೆಂಟ್ ಆಸ್ ವೆಲ್ ಎಸ್ ದ ಪ್ರೈವೇಟ್ ಸೆಕ್ಟರ್ಸ್. ಇದು ಒಂದು ಅದನ್ನೇ ಹೇಳಿದ್ನಲ್ವಾ, ಬ್ರಾಂಚಸ್ ಮೇಲೆ ಡಿಫರ್ಸ್ ಆಗುತ್ತೆ ಆಯ್ತಲ್ವಾ. ಸೊ ಡ್ಯೂರೇಷನ್ಸ್. ನೆಕ್ಸ್ಟ್ ಸೊ ಇದೆಲ್ಲ ಆಯಿತು ನೋಡಿ. ಇದಿಷ್ಟು ಸೈನ್ಸ್ ಬಗ್ಗೆ, ಅಂದರೆ ಎಸ್ಪೆಷಲಿ ಆಪ್ಷನ್ಸ್ ಆಫ್ಟರ್ ದ ಸೈನ್ಸ್ ಸ್ಟ್ರೀಮಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದ್ದರೆ ಅಂತ ನಾವು ಹೇಳಿದ್ದು. ಇಲ್ಲಿಂದ ಆಚೆಗೆ ನಾನು ಏನು ಹೇಳ್ತಾ ಹೋಗ್ತೀನಿ, ಇವೆಲ್ಲ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಓಕೆ, ಹಾಂ, PCB ಇದ್ದರೆ ನಿಮಗೇನೆಲ್ಲ ಆಪ್ಷನ್ಸ್ ಇದೆ ಅನ್ನೋದು ಇಲ್ಲಿಂದ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ನೋಡಿ. PCB ಏನು ಓದಿರ್ತೀರ ಈ PUCಯಲ್ಲಿ, ಇಂಥವ್ರಿಗೆ ಜನರಲ್ ಕೋರ್ಸಸ್ಸಲ್ಲಿ ನಾವು ಡಿಗ್ರೀಸ್ ಹೇಳ್ತೀವಿ ಆಯ್ತಲ್ವ. ಸಾಮಾನ್ಯವಾಗಿ ನೀವು ಕೇಳಿರ್ತೀರ ಜನರಲ್ ಡಿಗ್ರೀಸಲ್ಲಿ ಏನೇನು ಮಾಡೋಕ್ಕೆ ಚಾನ್ಸ್ ಇದೆ. ಸೊ ಝುವಾಲಜಿ, ಬಾಟ್ನಿ, ಓಕೆ ಹೌದಾ, ಕೆಮಿಸ್ಟ್ರಿ, 3 ಕಾಂಬಿನೇಷನ್ಸ್ ಕೂಡ ಇರ್ಬೋದು, ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಈ ರೀತಿ. ಸೊ ಜನರಲ್ ಸೈನ್ಸ್ ಕೋರ್ಸಸ್ ಅಂತೇಳಿ ಕರಿತೀವಿ ಹೌದಾ. ಸೊ ಇದಿಷ್ಟು ಕೂಡ ಜನರಲ್ ಸೈನ್ಸಸ್ಸಲ್ಲೇ ನಾವು ಹೇಳ್ತೀವಿ. ಮತ್ತು ಇನ್ನು ಸಾಮಾನ್ಯವಾಗಿ ಜನರಲ್ ಡಿಗ್ರೀಸಲ್ಲಿ ಹೇಳಬೇಕಾದ್ರೆ ಬೇಸ್ ಇನ್ ಫಿಸಿಕ್ಸ್, ಬೇಸ್ ಇನ್ ಕೆಮಿಸ್ಟ್ರಿ, ಬೇಸ್ ಇನ್ ಝುವಾಲಜಿ, ಬೇಸ್ ಇನ್ ಬಾಟ್ನಿ, ಓಕೆ ಈ ರೀತಿ ಬರುತ್ತೆ. ಈವನ್ ಬೇಸ್ ಇನ್ ಹಾರ್ಟಿಕಲ್ಚರ್, ಈ ರೀತಿ. ಓಕೆ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಇದರಲ್ಲೇ ಬರುತ್ತೆ. ಓಕೆ, ಸೊ ಮತ್ತು ಅಪ್ಲೈಡ್ ಕಾಂಪೊನೆಂಟ್ ಸಬ್ಜೆಕ್ಟ್ಸ್ ಅಂತ ತೊಗೊಂಡಾಗ ಬಯೋಟೆಕ್ನಾಲಜಿ, ಹಾರ್ಟಿಕಲ್ಚರ್, ಮೆರೈನ್ ಸೈನ್ಸ್ ಇವೆಲ್ಲ ಹೇಳ್ತಾ ಹೋಗ್ತೀವಿ ಆಯ್ತಲ್ವಾ. ಎನ್ವಿರಾನ್ಮೆಂಟಲ್ ಸೈನ್ಸ್ ಇವೆಲ್ಲ ಅದರಲ್ಲೇ ಬರೋದು. ಫುಡ್ ಪ್ರೊಡಕ್ಷನ್ಸ್ ನೆನಪಿರಲಿ, ಫುಡ್ ಪ್ರೊಡಕ್ಷನ್ಸ್ ಇವತ್ತು ತುಂಬ ಇಂಪಾರ್ಟೆಂಟು.
ನಾವು ಏನು ಫುಡ್ ಪ್ರಿಸರ್ವೇಷನ್ಸ್ ಮಾಡಿ ಇವತ್ತು ಫುಡ್ ಇಂಡಸ್ಟ್ರೀಸ್ ಮಾಡ್ತಾ ಇದ್ದೇವೆ. ಸೊ ಇವೆಲ್ಲ ಕೂಡ ಇದ್ರ ಮೇಲೆ ನಿಂತಿರ್ತಕ್ಕಂಥದ್ದು. ದೆನ್ ಅದರ್ ಕೋರ್ಸಸ್ ಲೈಕ್ ಇಂಡಸ್ಟ್ರಿಯಲ್ ಬಯೋಕೆಮಿಸ್ಟ್ರಿ, ಅಪ್ಲೈಡ್ ನ್ಯೂಟ್ರಿಷನ್ಸ್, ಓಕೆ. ಸೊ ನರಿಶ್ಮೆಂಟ್ ಅಂತ ನಾವು ಏನು ಹೇಳ್ತೀವಿ, ಪೋಷಣೆ ಅಧ್ಯಯನ ಶಾಸ್ತ್ರ ಅಂತ ಹೇಳಿ. ದೆನ್ ಹೆಲ್ತ್ ಇನ್ಫಾರ್ಮೇಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಜೆನೆಟಿಕ್ಸ್, ಓಕೆ. ಸೊ ಹೆಲ್ತ್ ಇನ್ಫಾರ್ಮೇಷನ್, ಆರೋಗ್ಯ ಸಂಬಂಧಿ ಏನು ಇನ್ಫಾರ್ಮೇಷನ್ಸ್ ಅಂತೇಳಿ ಕರಿತೀವಿ, ಅಡ್ಮಿನಿಸ್ಟ್ರೇಷನ್ ಅದ್ರ ಬಗ್ಗೆ. ಹೆಲ್ತ್ ಇನ್ಸ್ಪೆಕ್ಟರ್ಸ್ ಆಗ್ತಾರೆ ಇಂಥವರೆಲ್ಲ. ನೆಕ್ಸ್ಟ್ ಜೆನೆಟಿಕ್ಸ್, ಹೌದಾ, ಅನುವಂಶಿ ಅಧ್ಯಯನ ಶಾಸ್ತ್ರ ಅಂತ ಹೇಳಿ ಕರಿತೀವಿ. ಸೊ ಇವೆಲ್ಲ ಬರ್ತಕ್ಕಂಥದ್ದು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಓದಿದರೆ ಮಾತ್ರ ಈ ಕೋರ್ಸಸ್ ಚೂಸ್ ಮಾಡೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ತುಂಬ ಜನ ನೀವು ಅಂದ್ಕೊಂಡಿರ್ತೀರ ಇಷ್ಟೊತ್ತಾಯಿತು ಏನು ಸರ್ ಯಾವುದು ಮೆಡಿಕಲ್ಸ್ ಬಗ್ಗೆ ಏನು ಹೇಳೇ ಇಲ್ಲ ಅಂತ. ನೆನಪಿಟ್ಕೊಳ್ಳಿ, PCMB ಮಾಡೋರು ಮಾತ್ರ ಡಾಕ್ಟರ್ಸ್ ಆಗಕ್ಕೆ ಹೋಗೋದು. ಆದರೆ ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಡಾಕ್ಟರ್ಸ್ ಅಂದರೆ ಬರೀ ಅಲೋಪತಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ಅಂದರೆ ಇಂಗ್ಲೀಷ್ ಮೆಡಿಸಿನ್ಸ್ ಅಂತ. ನೆನಪಿರಲಿ, ಮೆಡಿಕಲ್ ಸೈನ್ಸಸ್ಸಲ್ಲಿ ನಮಗೆ ಇಂಪಾರ್ಟೆಂಟಾಗಿ ನಾವು ಹೇಳ್ತಕ್ಕಂಥದ್ದು ಕಾಮನ್ ಆಗಿ ಅಲೋಪತಿ ಮಾತ್ರ ಹೇಳ್ತಿರ್ತಾರೆ. ಬಟ್ ಅದನ್ನು ಬಿಟ್ಟು ಕೂಡ ಇನ್ನೂ ಒಂದು ಬ್ರಾಂಚಸ್ ಇದೆ. ಎಸ್ಪೆಷಲಿ ನೀವು ಕೇಳಿರ್ತೀರ ಆಯುಷ್ ಅಂತ ಕೇಳಿದ್ದೀರಾ. ಸೊ ಆಯುಷಲ್ಲಿ ಬರ್ತಕ್ಕಂಥದ್ದು ಯಾವುದು ಬರುತ್ತೆ. ಸೊ ಇಲ್ಲೇ ನಾವು ಏನು ಹೇಳಿದ್ದೀವಿ, BHMS ಅಂತ. BHMS ಅಂದರೆ ಹೋಮಿಯೋಪತಿ, ಓಕೆ. ಸೊ BHMS ಅಂದರೆ ನಮ್ಮನ್ನು ನಾವು ಹೇಳ್ತಕ್ಕಂಥದ್ದು ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ. ಹಾಗೆ BAMS ಅಂತ ಕರಿತೀವಿ, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಆ್ಯಂಡ್ ಸರ್ಜರಿ, BAMS. ಆ್ಯಂಡ್ BUMS, ಬ್ಯಾಚುಲರ್ ಆಫ್, ಎಸ್ಪೆಷಲಿ ಇದು ತುಂಬ ಜನ ಗೊತ್ತೇ ಇಲ್ಲ ಏನು BUMS ಅಂದರೆ ಯುನಾನಿ, ಓಕೆ. ಯುನಾನಿ ಬರ್ತಕ್ಕಂಥದ್ದು ತುಂಬ ಜನಕ್ಕೆ ಐಡಿಯಾನೇ ಇಲ್ಲ. ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ಸ್ ಆ್ಯಂಡ್ ಸರ್ಜರಿ ಅಂತ ಕರಿತೀವಿ, ಓಕೆ. ದೆನ್ ಸೊ ಇದ್ರ ಜೊತೆಗೆ ನಾವು ಕಾಮನ್ ಆಗಿ ಆಯುಷ್ ಅಂತ ಕೇಳಿದ್ದೀರಾ. ಸೊ ಆಯುಷ್ ಅಂತ ಕರಿತೀವಿ, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ಅಂತ. ಸೊ ಇದಿಷ್ಟು ಸೇರಿಸಿ ನಾವು ಆಯುಷ್ ಅಂತ ಕರಿತೀವಿ. ಈ ಆಯುಷ್ ಬ್ರಾಂಚಸ್ಸಲ್ಲಿ ಕೂಡ ನೀವು MBBS ಮಾಡಿದ್ದೆ ಆದರೆ, ಅಂದರೆ ಮೆಡಿಕಲ್ ಮಾಡಿದ್ದೆ ಆದರೆ, ಏನು MBBSಗಿದೆ ಸೇಮ್ ವ್ಯಾಲ್ಯೂ ಇವತ್ತು ಕೂಡ ಇದೆ, ನೆನಪಿಟ್ಕೊಂಡಿರಿ. ಸೊ ನೀವು ಕೇಳಿರ್ಬೋದು BNYS ಅಂತ, ಹೌದಾ, ದಟ್ ಈಸ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಅಂತ ಹೇಳಿ, ಗೊತ್ತಾಯ್ತಲ್ವಾ. ಸೊ ಇವೆಲ್ಲ ಕೋರ್ಸಸ್ಗೆ ತುಂಬ ಡಿಮ್ಯಾಂಡ್ ಇದೆ. ತುಂಬ ಜನ ಮಕ್ಕಳು ಕೋರ್ಸಸ್ ಮಾಡ್ತಾ ಇದ್ದಂಗೆ ಔಟ್ ಆಫ್ ಕಂಟ್ರೀಸಲ್ಲಿ ಪ್ಲೇಸ್ಮೆಂಟ್ ಸಿಕ್ಕಿದೆ. ನಮ್ಮ ಮಕ್ಕಳು ತುಂಬ ಜನ ಇದ್ದಾರೆ, ಆಯ್ತಲ್ವ. ಹಾಗಾಗಿ ಅಂಥ ಕೋರ್ಸಸ್ನು ಕೂಡ ನೀವು ಮಾಡಬೇಕು, ಆಯ್ತಲ್ವ. ಸುಮ್ಮನೆ ಬರೀ ಅಲೋಪತಿ ಮಾಡಿ ಸೇಮ್ ಬ್ರಾಂಚಸ್ ನಂಬರ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಇವತ್ತು ಡಿಮ್ಯಾಂಡ್ ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸೇಮ್ ಸಿಚುವೇಶನ್ ಯಾವಾಗಲೂ ಇರುತ್ತಾ. ಹಾಗೆ BDS, ಡೆಂಟಲ್ ಕೇಳಿರ್ತೀರ ಅನಿಸುತ್ತೆ ಅಲ್ವಾ, ಡೆಂಟಲ್ ಡಾಕ್ಟರ್ಸ್. ದೆನ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ, ಹೌದಾ, BVSc ಅಂತ ಕರಿತೀವಿ. ಸೊ ಅದೇ ರೀತಿ ಫಿಸಿಯೋಥೆರಪಿಸ್, BPTs ಅಂತ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಟೆಕ್ನಾಲಜೀಸ್ ಕೋರ್ಸಸ್ ಇದೆ. ಇದೆಲ್ಲ ಕಾಮನ್ ಆಗಿ ಮೆಡಿಕಲ್ ಸೈನ್ಸಸ್ಸಲ್ಲಿ ಬರ್ತಕ್ಕಂಥದ್ದು, ಆಯ್ತಲ್ವಾ. ಸೊ ಅದೇ ರೀತಿ ಪ್ಯಾರಾಮೆಡಿಕಲ್ ಸೈನ್ಸಸ್ ಬಂದಾಗ ನೆನಪಿರಲಿ, ಪ್ಯಾರಾಮೆಡಿಕಲ್ಸ್ ಅಂತ ಹೇಳಿದಾಗ ಇದಕ್ಕೂ ಕೂಡ ತುಂಬಾ ಇವತ್ತು ಡಿಮ್ಯಾಂಡ್ ಇದೆ. ಎಸ್ಪೆಷಲಿ ನ್ಯೂಕ್ಲಿಯರ್ ಮೆಡಿಸಿನ್ ಟೆಕ್ನಾಲಜಿ, ರೆಸ್ಪಿರೇಟರಿ ಥೆರಪಿ ಟೆಕ್ನಾಲಜಿ ಅಂತಿದೆ, ಓಕೆ. ಸೊ ಅದರಲ್ಲಿ ಪ್ರೋಸ್ಥೆಸಿಸ್ ಅಂತ ಹೇಳಿ ಕರಿತೀವಿ, ಹೇಳಿದ್ದೀರಾ. ಸೊ ಪ್ರೋಸ್ಥೆಸಿಸ್ ಆ್ಯಂಡ್ ಆರ್ಥೋಟಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವೆಲ್ಲ ತುಂಬಾ ಡಿಮ್ಯಾಂಡ್ ಇರ್ತಕ್ಕಂಥ ಸಬ್ಜೆಕ್ಟ್ಸ್, ಆಯ್ತಲ್ವಾ. ಸೊ ನೀವೇನಾದರೂ ಇಂಥ ಕೋರ್ಸಸ್ ಮಾಡಿದ್ರೆ ಇಮಿಡಿಯೇಟ್ ಜಾಬ್ಸ್ ಆಗುತ್ತಾ, ಸುಮ್ಮನೆ ಓದಾಡ್ತೀರಾ, ಅದೇ ಮಾಡಿ ಕೋರ್ಸ್ ಮಾಡಿ. ಪ್ರೋಸ್ಥೆಟಿಕ್ಸ್ ಅಂತ ಹೇಳಿದರೆ ಅಂಗನ್ಯೂನ್ಯತೆ ಸರಿಪಡಿಸ್ತಕ್ಕಂಥದ್ದು, ಸಾಮಾನ್ಯವಾಗಿ ಬೈ ಬರ್ತು ಇರ್ಬೋದು, ಬಟ್ ಮಧ್ಯದಲ್ಲೂ ಹಾಕ್ಬೋದು ಕೆಲವು ಜನ. ಇದನ್ನು ಅಂಗನ್ಯೂನ್ಯತೆ ಸರಿಪಡಿಸುವ ಶಾಸ್ತ್ರ ಅಥವಾ ಶಸ್ತ್ರಚಿಕಿತ್ಸೆ ಶಾಸ್ತ್ರ ಅಂತ ಹೇಳಿ ಕೂಡ ಕರಿತೀವಿ, ಓಕೆ. ಪ್ರೋಸ್ಥೆಸಿಸ್ ಆ್ಯಂಡ್ ಆರ್ಥೋಟಿಕ್ಸ್ ಅಂತ ಹೇಳಿ ಕೇಳಿ. ದೆನ್ ಆಡಿಯಾಲಜಿ ಆ್ಯಂಡ್ ಸ್ಪೀಚ್ ಥೆರಪಿ, ಶ್ರವಣಕ್ಕೆ ಸಂಬಂಧ, ಕಿವಿ ಕೇಳೋದು ತೊಂದರೆಗಳಿರುತ್ತೆ, ಸೊ ಅದನ್ನು ಸರಿಪಡಿಸ್ತಕ್ಕಂಥದ್ದು. ಸ್ಪೀಚ್ ಥೆರಪಿ, ಮಾತಾಡೋದು ಸಂಬಂಧಿಸಿದಂಥ ಕೆಲವು ಸಮಸ್ಯೆಗಳಿರ್ಬೋದು, ಅದನ್ನು ಸರಿಪಡಿಸ್ತಕ್ಕಂಥದ್ದು. ಇವೆಲ್ಲ ಇದರಲ್ಲಿ ಬರ್ತಕ್ಕಂಥದ್ದು, ಓಕೆ. ದೆನ್ ಅಕ್ಯುಪೇಷನಲ್ ಥೆರಪಿ. ಸೊ ಅಕ್ಯುಪೇಷನಲ್ ಥೆರಪಿ ಬಂದ್ಬಿಟ್ಟು ಸೆಲ್ಫ್ ಕೇರ್ ಸ್ಕಿಲ್ಸ್ ಅಂತೇಳಿ ಕರಿತೀವಿ. ಸಾಮಾನ್ಯ ಈಗ ಫಾರ್ ಎಕ್ಸಾಂಪಲ್
ಬೇರೆ ಬೇರೆ ಆಫೀಸಲ್ಲಿ ರೆಗ್ಯುಲರ್ ಕಂಪ್ಯೂಟರ್ಸ್ ಮುಂದೆ ಕೆಲಸ ಮಾಡೋರು ಇರ್ತಾರೆ, ಅದರಿಂದ ಅವ್ರಿಗೇನೆಲ್ಲ ತೊಂದರೆಗಳಾಗುತ್ತೆ. ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತೇಳಿ, ಸೊ ಅದನ್ನು ಟ್ರೀಟ್ ಮಾಡ್ತಕ್ಕಂಥವ್ರನ್ನ ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತಲೇ ಕರಿತೀವಿ. ದೆನ್ ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ಆಪ್ಟೋಮೆಟ್ರಿ ಅಲ್ವಾ. ಸೊ ಆಪ್ಟಿಷಿಯನ್ಸ್ ಅಂತ ಕರಿತೀವಿ, ನೇತ್ರ ತಜ್ಞರು, ಕಣ್ಣು ಡಾಕ್ಟರ್ಗಳನ್ನ ಸಾಮಾನ್ಯವಾಗಿ. ಸೊ ಕಣ್ಣುಗಳನ್ನು ನೋಡ್ತಕ್ಕಂಥ ಡಾಕ್ಟರ್ಗಳು ಇವರೆಲ್ಲ. ಸೊ ಆಪ್ಟೋಮೆಟ್ರಿ ಇದು ಅಷ್ಟೇ, ಡಿಪ್ಲೊಮಾ ಇನ್ ಆಪ್ಟೋಮೆಟ್ರಿ ಅಂತಲೇ ಕೋರ್ಸ್ ಇದೆ, ಆರ್ ಆಪ್ಟಮಾಲಜಿ ಅಂತ ಹೇಳಿ. ಇಂಥ ಕೋರ್ಸಸ್ ಕೂಡ ನೀವು ಮಾಡ್ಬೋದು. ಓಕೆ, ಸೊ ದೆನ್ ಪ್ಯಾರಾಮೆಡಿಕಲ್ಸಲ್ಲಿ ಬರೀ ಇಷ್ಟೇ ಅಂತಿಲ್ಲ, ತುಂಬ ಕೋರ್ಸಸ್ ಇದೆ. ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಅಂತ ಇದೆ, ಓಕೆ, ECG ಟೆಕ್ನಿಷಿಯನ್ಸ್ ಅಂತಿದೆ, ಎಕ್ಸ್ರೇ ಟೆಕ್ನಿಷಿಯನ್ಸ್ ಅಂತಿದೆ, ಆಯ್ತಲ್ವಾ. ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ ಅಂತಲೂ ಇದೆ. ಸೊ ಇವೆಲ್ಲ ಬರ್ತಕ್ಕಂಥದ್ದು ಪ್ಯಾರಾಮೆಡಿಕಲ್ ಕೋರ್ಸಸ್ ಎಲ್ಲ ಬರುತ್ತೆ. ಓಕೆ, ಸೊ ಇದೆಲ್ಲದಕ್ಕೂ ಅಡ್ಮಿಷನ್ಸ್ ಏನು ಮೈನ್ ಇಂಪಾರ್ಟೆಂಟ್. ದ ಅಡ್ಮಿಷನ್ಸ್ ಟು ದ ವೇರಿಯಸ್ ಮೆಡಿಕಲ್ ಕಾಲೇಜಸ್ ಥ್ರೂ ದ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್. ಮೊದಲೆಲ್ಲ ಸ್ಟೇಟ್ ವೈಸಸ್ ಈಗಲೂ ಕೂಡ ಇದೆ. ಸೊ ಬಟ್ ಈಗ ಕಾಮನ್ ಇದೆ. ನೀವು ಮೊದಲೆಲ್ಲ ಏನಪ್ಪ ಆಯಿತು ಅಂದರೆ APMT ಇತ್ತು, ಆಲ್ ಇಂಡಿಯಾ ಪ್ರಿ ಮೆಡಿಕಲ್ ಟೆಸ್ಟ್ ಅಂತ. ಈಗ ನೀಟ್ ಕಾಮನ್ ಆಗಿದೆ, ಕಂಪಲ್ಸರಿ ಆಗಿದೆ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಕ್ಸಾಮಿನೇಷನ್ CBSE ಇಂದಲೇ ಮಾಡ್ತಾ ಇರೋದ್ರಿಂದ. ಸೊ APMT ಅಂತ ಬರುತ್ತೆ, JIPMT ಅಂತ ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ಸಲ ಹೇಳ್ತೀನಿ ನಾನು. ಓಕೆ, ಸ್ವಲ್ಪ ಮೆಡಿಕಲ್ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಇನ್ನೊಂದು ಸಲ ಹೇಳ್ತೀನಿ ನಾನು, ಆಗ್ಬೋದಾ. ಸೊ ಹೀಗೆ ಪ್ರತಿ ವರ್ಷ ಗೌರ್ಮೆಂಟ್ ಕಂಡಕ್ಟ್ ಮಾಡುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ಸ್ನ ನೀವು ಬರೀಬೇಕು, ಎಸ್ಪೆಷಲಿ ನೀಟ್ ಬರೀಲೇಬೇಕು, ಆಯ್ತಲ್ವಾ. ಮೆಡಿಕಲ್ ಫೀಲ್ಡ್ಸ್ಗೆ ಹೋಗಬೇಕು ಅಂದ್ಕೊಳ್ಳೋರು ನೀಟ್ ಬರೀಲೇಬೇಕು. ಸ್ಟೇಟ್ ವೈಸ್ ಎಂಟ್ರೆನ್ಸ್ ಟೆಸ್ಟಸ್ ನಡೆಯುತ್ತೆ. ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರುತ್ತೆ CET, ಹೌದಾ. ಹಾಗೆ ಪ್ರೈವೇಟ್ ಮಾಡ್ತಕ್ಕಂಥದ್ದು ಕಾಮೆಟ್ಗೆ ಇವೆಲ್ಲ ಬರುತ್ತೆ. ಸೊ ಮತ್ತು KLE ಇನ್ಸ್ಟಿಟ್ಯೂಟ್ ಅವ್ರು ಮೊದಲು ಮಾಡ್ತಿದ್ರು. ಈ ರೀತಿ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಯೂನಿವರ್ಸಿಟೀಸು ಮಾಡ್ತಕ್ಕಂಥದ್ದನ್ನು ಬರೀಬೇಕಾಗತ್ತೆ. ಮತ್ತು ತುಂಬ ಜನ ನಾನು ಕೇಳ್ತಿದ್ರು, ಆರ್ಮೀಸಲ್ಲಿ ಎಸ್ಪೆಷಲಿ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜಸಲ್ಲಿ ಪುಣೆಯಲ್ಲಿದೆ, ಆಯ್ತಲ್ವಾ. ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಇಲ್ಲಿ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ನಡೆಯುತ್ತೆ. ಅದನ್ನು ನೀವು ರೆಗ್ಯುಲರಾಗಿ ಚೆಕ್ ಮಾಡಿದ್ರೆ ಆನ್ಲೈನಲ್ಲಿ ನೀವು ಬರೆದ್ರೆ, ಸೊ ಅಲ್ಲೂ ಕೂಡ ಅಷ್ಟೇ. ಆಲ್ಸೋ ಆಫರ್ಸ್ ದ ಡಿಗ್ರಿ ಕೋರ್ಸಸ್ ಇನ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ಅವಾರ್ಡೆಡ್ ದ ಬ್ಯಾಚುಲರ್ ಡಿಗ್ರಿ. ಅಲ್ಲೂ ಕೂಡ ಏನು ಮಾಡ್ತಾರೆ, ಒಂದು ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಸೆಲೆಕ್ಟ್ ಆಗೋ ಮಕ್ಕಳಿಗೆ ತುಂಬ ಕಡಿಮೆ ಫೀಸಸ್ ಇದೆ, ಕೆಲವು ಕ್ಯಾಟಗರೀಸ್ ಎಲ್ಲ ಫ್ರೀ ಇದೆ, ಆಯ್ತಲ್ವಾ. ಸೊ ಬಟ್ ಏನಪ್ಪ ಅಂದರೆ ಆಫ್ಟ್ರಲ್ಲಿ ಅವರು ಡಿಗ್ರೀಸ್ ಎಲ್ಲ ಪ್ರೊವೈಡ್ ಮಾಡಿದಾದ್ಮೇಲೆ ಕಂಡೀಷನ್ಸ್ ಇರುತ್ತೆ, ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ದ ಕಂಡೀಷನ್ಸ್ ಟು ಸರ್ವ್ ಇನ್ ದ ಆರ್ಮಿ ಮೆಡಿಕಲ್ ದಟ್ ಈಸ್ ಕಾರ್ಪ್ಸ್ ಇಸ್ ಎ ಡಾಕ್ಟರ್ ಫಾರ್ ದ ಮಿನಿಮಮ್ ಕಾಂಟ್ರಾಕ್ಟಲ್ ಬೇಸಿಸ್ವರೆಗೂ ಇಷ್ಟು ವರ್ಷ ಕಾಂಟ್ರಾಕ್ಟ್. ಇಲ್ಲಿ ನಾವು ನಿಮಗೆ ಎಜುಕೇಷನ್ ಕೊಟ್ಟಿದ್ದೀವಿ, ಮಿನಿಮಮ್ ಇಷ್ಟು ವರ್ಷ ನಮ್ಗೆ ಸರ್ವಿಸ್ ಮಾಡಿದೆ ಅಂತ. ಆಮೇಲೆ ಬೇಕಾದ್ರೆ ಹೊರಗಡೆ ಬಂದು ಬೇರೆ ಕಡೆ ಹೋಗ್ಬೋದು, ಗೊತ್ತಾಯ್ತಲ್ವಾ. ಸೊ ಈ ರೀತಿ ಅಡ್ಮಿಷನ್ಸ್ ಪ್ರೋಸೆಸ್ ಇದೆ, ಯಾವುದಕ್ಕೆ, ಮೆಡಿಕಲ್ಸ್ಗೆ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸಸ್ಗೆ. ದೆನ್ ಅದರ್ ಮೆಡಿಕಲ್ ಲೈನ್ ಕೋರ್ಸಸ್ ಇದೆ. ಇನ್ನು ಆಗಲೇ ನಾನು ಹೇಳ್ತಿದ್ದೆ, ಡಿಪ್ಲೊಮಾ ಇನ್ ನರ್ಸಿಂಗ್ಸ್ ಇದೆ, ಓಕೆ, ಬ್ಯಾಚುಲರ್ ನರ್ಸಿಂಗ್ ಅಂತಿದೆ. ಈ ಕೋರ್ಸಸ್ಗೆಲ್ಲ ಹೋಗಬೇಕು ಅಂದರೆ ಮೆಡಿಕಲ್, ಎಸ್ಪೆಷಲಿ ಮೆಡಿಕಲ್ ಯಾವುದೇ ಫೀಲ್ಡ್ಗೆ ಹೋಗಬೇಕು ಅಂದರೆ ಬಯಾಲಜಿ ಇರಲೇಬೇಕು. ಮತ್ತು ಫಾರ್ಮಸಿ ಆಗಲೇ ಹೇಳಿದ್ದೀನಿ ನಾನು, ಆಪ್ಟಿಷಿಯನ್ಸ್ ಆಗ್ಬೋದು, ಹೌದಾ. ಕಣ್ಣು ಅಂದರೆ ನೇತ್ರ ತಜ್ಞರು ಆಗ್ಬೋದು. ವ್ಯಾಕ್ಸಿನೇಟರ್ಸ್ ನೋಡಿ, ಇವತ್ತು ತುಂಬ ವ್ಯಾಕ್ಸಿನೇಷನ್ ನೆಸೆಸಿಟಿ ಇದೆ. ಮ್ಯಾಕ್ಸಿಮಮ್ 24 hours ಲ್ಯಾಬ್ಸಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಶಿಫ್ಟ್ ಬೇಸಿಸ್ ಮಾಡ್ಬೋದು ಅಂತ ಇಟ್ಕೊಳ್ಳಿ, ಬಟ್ ಲ್ಯಾಬ್ಸೆಲ್ಲ ಇವತ್ತು ಥ್ರೂಔಟ್ ವರ್ಲ್ಡಲ್ಲಿ ಮೋರ್ ದೆನ್ 300-400 ಆಯ್ತಲ್ವಾ ವ್ಯಾಕ್ಸಿನೇಷನ್ ಸೆಂಟರ್ಸು 24 hours ರಿಸರ್ಚ್ ಪರ್ಪಸ್ಸೇ ನಡೀತಾ ಇರುತ್ತೆ. ಡಿಫ್ರೆಂಟ್ ವ್ಯಾಕ್ಸಿನೇಷನ್ಸ್, ಓಕೆ, ದೇ ವಿಲ್ ಡೆವಲಪ್ ಫಾರ್ ದ ಡಿಫ್ರೆಂಟ್ ಟೈಪ್ ಆಫ್ ದ ಡಿಸೀಸಸ್. ಸೊ ಇದೆಲ್ಲ ವ್ಯಾಕ್ಸಿನೇಟರ್ಸ್ ಆಗೋದಕ್ಕೆ ಚಾನ್ಸಸ್. ದೆನ್ ಡಾರ್ಕ್ ರೂಮ್ ಅಸಿಸ್ಟೆಂಟ್, ನಿಮ್ಗೆ ಗೊತ್ತಿರುತ್ತೆ ಹಾಸ್ಪಿಟಲ್ಸಲ್ಲಿ ಇರುತ್ತಲ್ಲ, ಡಾರ್ಕ್ ರೂಮ್ ಅಸಿಸ್ಟೆಂಟ್ಸು ಎಷ್ಟು ತುಂಬ ಇಂಪಾರ್ಟೆಂಟ್ಸ್ ಅಂತ. ಓಕೆ, ಮತ್ತು ರೇಡಿಯೋಗ್ರಾಫರ್ಸ್ ಕೇಳಿದ್ದೀರಾ, ರೇಡಿಯೋ ಟೆಕ್ನಾಲಜಿ ಅಂತೇಳಿ ನಾವು ಕರಿತೀವಿ. ಸೊ ಸ್ಕ್ಯಾನಿಂಗ್ಸು ಇದೆಲ್ಲ ಮಾಡ್ತಕ್ಕಂಥದ್ದು ಹಾಸ್ಪಿಟಲ್ಸಲ್ಲಿ ಗೊತ್ತಿರುತ್ತೆ ಅನಿಸುತ್ತೆ, ಹೌದು ತಾನೆ. ಸೊ ಇದು ಅಷ್ಟೇ, ನಮಗೆ ಕಾಮನ್ ಆಗಿ ಏನೇನು ಕೋರ್ಸಸ್ ಇದೆ, ಅಲೈಡ್ ಸೈನ್ಸಸಲ್ಲಿ ನಾವು ಹೇಳ್ತಾ ಹೋಗ್ತೀವಿ. BSCಯಲ್ಲಿ ಅನಸ್ತೇಷಿಯಾ ಅಂತಲೇ ಬರುತ್ತೆ, BSc ಕಾರ್ಡಿಯಾಕ್ ಟೆಕ್ನಾಲಜಿ ಬರುತ್ತೆ, ರೇಡಿಯೋ ಥೆರಪಿ ಅಂತ ಬರುತ್ತೆ, ಓಕೆ, ಫಿಸಿಷಿಯನ್ ಅಸಿಸ್ಟೆಂಟ್ ಅಂತ ಬರುತ್ತೆ, ಕ್ಲಿನಿಕಲ್ ಆಪ್ಟೋಮೆಟ್ರಿ ಈ BSc ಕೋರ್ಸಸಲ್ಲಿದೆ. ಇವೆಲ್ಲ ಆ್ಯಕ್ಚುಲಿ BSc ಕೋರ್ಸಸಲ್ಲೂ ಕೂಡ ನೀವು ಮಾಡ್ಬೋದು. ಓಕೆ, ಸೊ ದಟ್ ಇಸ್ ಅ ರೇಡಿಯೋಗ್ರಾಫರ್ಸ್, ಆಗಲೇ ಹೇಳಿದ್ನಲ್ವ, ರೇಡಿಯೋ ಥೆರಪಿಸ್ಟ್ ಆಗ್ಬೋದು. ದೆನ್ ಕ್ಲಿನಿಕಲ್ ಆಪ್ಟಮಾಲಿಸ್ಟ್ ಅಂತ ಕರಿತೀವಿ. ದೆನ್ BMALP ಅಂತ ಬರುತ್ತೆ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜೀಸ್ ಅಂತ. ಓಕೆ, ಸೊ ಈ ರೀತಿ
ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. ಸೊ ಇವೆಲ್ಲ ಅದಕ್ಕೂ ನಾವು ಅದರ್ ಮೆಡಿಕಲ್ ಲೈನ್ಸ್ ಅಂತ ಕರಿತೀವಿ. ಓಕೆ, ದೆನ್ ಎಸ್ಪೆಷಲಿ ಸ್ಯಾನಿಟರಿ ಇನ್ಸ್ಪೆಕ್ಟರ್ಸ್, ಇದು ಅಷ್ಟೇ, ಇದೆಲ್ಲ ವಿಸಿಟ್ ಮಾಡ್ತಾರೆ ಹಾಸ್ಪಿಟಲ್ಸಲ್ಲಿ. ಏನು ಸ್ಯಾನಿಟೈಸೇಷನ್ ಅಂದರೆ ಏನು, ನೀಟ್ನೆಸ್ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ. ಸೊ ಅದು ಗೌರ್ಮೆಂಟಲ್ಲಿ ಕೂಡ ಇವತ್ತು ಅಪಾಯಿಂಟ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಇಂಥ ಕೋರ್ಸಸ್ ನೀವು ಮಾಡ್ಬೋದು. ದೆನ್ ಹೋಮ್ ಸೈನ್ಸ್ ಅಂತ ಕರಿತೀವಿ. ಅಂದರೆ ಸಾಮಾನ್ಯವಾಗಿ ಗೃಹ ವಿಜ್ಞಾನ ಅಂತ ಹೇಳಿ ಹೇಳ್ತಕ್ಕಂಥ. ಇದರಲ್ಲಿ ಹೋಮ್ ಸೈನ್ಸಸ್ಸಲ್ಲೂ ಅಷ್ಟೇ ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟ್ರಿಕ್ಸ್ ಅಂತ ಹೇಳಿ ಕೋರ್ಸಸ್ ಇದೆ. ಹೋಮ್ ಸೈನ್ಸ್ ಅಂತಲೇ ಇದೆ, ಗೃಹ ವಿಜ್ಞಾನ ಅಂತೇಳಿ ಬೆಂಗಳೂರಲ್ಲೇ ಇದೆ ಹೋಮ್ ಸೈನ್ಸ್ ಕಾಲೇಜ್, ಗೊತ್ತಿದೆಯಲ್ಲೂ ಅನಿಸುತ್ತೆ. ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್, ಆಹಾರ ವಿಜ್ಞಾನ ಮತ್ತು ಪೋಷಣೆ ಅಂತ. ದೆನ್ ಫ್ಯಾಮಿಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಇದೆಲ್ಲ ಕ್ಲಾತಿಂಗ್ ಆ್ಯಂಡ್ ಟೆಕ್ಸ್ಟೈಲ್ಸ್, ಎಕ್ಸ್ಟೆನ್ಷನ್ಸ್ ಆ್ಯಂಡ್ ಎಜುಕೇಷನ್ಸ್, ಹ್ಯೂಮನ್ ಡೆವಲಪ್ಮೆಂಟ್, ಇವೆಲ್ಲ ಕೋರ್ಸಸ್ಸು ಯಾವ್ದು ರಿಲೇಟೆಡ್ ಇದೆ, ಬಯಾಲಜಿ. ಗೊತ್ತಾಗುತ್ತಾ? ಸೊ ನೋಡಿ ಎಷ್ಟು ಕೋರ್ಸಸ್ ಇದೆ ಅಂತ. ಸೊ ಹಾಗಾಗಿ ದೆನ್ ಎಜುಕೇಷನ್, ತುಂಬ ಜನ ಸೊ ಸೈನ್ಸ್ ಓದಿದಾದಮೇಲೆ ನೀವೇನೆಲ್ಲ ಟೀಚರ್ಸ್ ಕೂಡ ಆಗ್ಬೋದು, ಹೌದಾ? ಸೊ ಉದಾಹರಣೆಗೆ ಡಿಪ್ಲೊಮಾ ಕೋರ್ಸಸ್ NTT ಮಾಡಿದ್ರೆ ನರ್ಸರಿ ಟೀಚರ್ಸ್ ಆಗ್ಬೋದು. ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕಂದ್ರೆ ಡಿಪ್ಲೊಮಾ ಇನ್ ಎಜುಕೇಷನ್ DEd ಮಾಡ್ಬೋದು. ಇದು 2 years ಕೋರ್ಸಸ್ ಇದೆ, ಹೌದಾ? ಸೊ ಮತ್ತು DPED ಅಂತ ಕೋರ್ಸಸ್ ಇದೆ. ಇನ್ನು BPEd ಇದೆ, ಫಿಸಿಕಲ್ ಎಜುಕೇಷನ್, PE ಟೀಚರ್ಸ್ ಆಗ್ಬೋದು, ಹೌದಾ? ಸಬ್ಜೆಕ್ಟ್ ಟೀಚರ್ಸ್ ಕೂಡ ಆಗ್ಬೋದು, ಹೌದು ತಾನೆ? ಸೊ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗ್ಬೋದು, ಹೈಸ್ಕೂಲ್ ಟೀಚರ್ಸ್ ಆಗ್ಬೋದು. ಮತ್ತು ನೀವು ಡಬಲ್ ಡಿಗ್ರಿ ಮಾಡಿದ್ರೆ ಈವನ್ PUC, ಹೌದಾ? ಸೊ ಹೀಗೆ. ಸೊ ಯು ಕ್ಯಾನ್ ಆಲ್ಸೋ ಚೂಸ್ ದ ಎಜುಕೇಷನ್ ಫೀಲ್ಡ್ ಆಲ್ಸೋ. ದೆನ್ ಸರ್ಟಿಫಿಕೇಟ್ ಆರ್ ಡಿಪ್ಲೊಮಾ ಕೋರ್ಸಸ್ ಇನ್ ಲೈಬ್ರರಿ ಸೈನ್ಸಸ್ ಇದೆ. ಮಿನಿಮಮ್ ಒಬ್ಬ ಕಾಲೇಜ್ ಅಥವಾ ಸ್ಕೂಲ್ಸ್ಗೆ 2-3 ಲೈಬ್ರರಿಯನ್ಸ್ ಬೇಕಾಗ್ತಾರೆ, ಅಥವಾ ಮಿನಿಮಮ್ ಒಬ್ಬರಾದ್ರೂ ತಗೊಳ್ತಾರೆ. ಹಾಗಾಗಿ ಲೈಬ್ರರಿ ಸೈನ್ಸ್ ಮಾಡಿರೋನು ಪ್ರಿಫರ್ ಮಾಡ್ತಾರೆ. ಓಕೆ, ಸೊ ದೀಸ್ ಕೋರ್ಸಸ್ ಆರ್ ಕಂಡಕ್ಟೆಡ್ ಬೈ ವೇರಿಯಸ್ ಯೂನಿವರ್ಸಿಟೀಸ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ. ಓಕೆ, ಯಾಕೆಂದರೆ ಗೌರ್ಮೆಂಟ್ ಕಾಲೇಜಸ್ಸು ಇದೆ, ಎಡೆಡು ಇದೆ, ಅನ್ಎಡೆಡ್ ಕೂಡ ಇದೆ. ಓಕೆ, ದೆನ್ ಆರ್ಕಿಟೆಕ್ಚರ್. ನೋಡಿ, ಆರ್ಕಿಟೆಕ್ಚರ್ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ITSಲ್ಲಿ ತುಂಬ ಜನ ಏನು ಆರ್ಕಿಟೆಕ್ಚರ್ ಕೋರ್ಸಸ್ ಮಾಡ್ಕೊಂಡು ಹೊರಗಡೆ ಬಂದಿದ್ದಾರೆ ಅಂಥವರು ಮಿನಿಮಮ್, ಓಕೆ, ಬೇಸಿಕ್ ಸ್ಕೇಲ್ಸನ್ನು 23 ಲಕ್ಷ ಸರ್ವಿಸ್ ತಗೊಳ್ಳೋಂಥವ್ರು ಇದ್ದಾರೆ. ಅಫ್ಕೋರ್ಸ್ ಒಂದೊಂದು ಪ್ಲ್ಯಾನ್ಗೆ 5,000-25,000 ರೂಪಾಯಿ ಚಾರ್ಜ್ ಮಾಡ್ತಾರೆ, ಚಿಕ್ಕ ಪ್ಲ್ಯಾನ್ಸ್ಗೆ, ಗೊತ್ತಿದೆ ಅನಿಸುತ್ತೆ. ಸೊ ಇದಕ್ಕೇನು ಮಾಡ್ಬೋದು? ಒನ್ ಇಟ್ಸ್ ಟು ಹ್ಯಾವ್ ಚೂಸನ್ ದ ಸೈನ್ಸ್ ಸ್ಟ್ರೀಮ್. ಆರ್ಕಿಟೆಕ್ಚರ್ಸ್ ಯಾರು ಕೊಡ್ತಾರೆ ಅಂದರೆ ಈ ಕೋರ್ಸಸ್ಸು ಸೈನ್ಸ್ ಸ್ಟ್ರೀಮಿಂದ ಬಂದಿರೋರಿಗೆ ಕೊಡ್ತಕ್ಕಂಥದ್ದು. ಓಕೆ, ಸೊ ಇದರಲ್ಲಿ ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ಸ್ ಇದೆ, ಬ್ಯಾಚುಲರ್ ಇನ್ ಆರ್ಕಿಟೆಕ್ಚರ್ ಕೋರ್ಸಸ್ ಇದೆ, ಆ್ಯಂಡ್ ಈವನ್ MArch ಇದೆ, ಆಯ್ತಲ್ವಾ, ಮಾಸ್ಟರ್ ಇನ್ ಆರ್ಕಿಟೆಕ್ಚರ್. ಸೊ ಈ ರೀತಿ ಸೊ ಈ ರೀತಿ ಕೋರ್ಸಸ್ನ ಮಾಡ್ಬೋದು. Candidates who qualify the degree courses may pursue the career architecture, both paid employees and self-employed professionals. ಇದನ್ನು ಹೇಳಿದ್ದು ಗೌರ್ಮೆಂಟಲ್ಲೂ ಕೂಡ ಇದೆ, ಕಾಲೇಜಸಲ್ಲಿ ಎಂಪ್ಲಾಯ್ಡ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ಸ್ ಆಗಿ ಕೂಡ ಕೆಲಸ ಮಾಡ್ಬೋದು. ಆಮೇಲೆ ದೆನ್ ಹೋಟೆಲ್ ಇಂಡಸ್ಟ್ರಿ ಹೇಳಿದೆ, ತುಂಬ ಜನ ಅನ್ಕೋದು ಏನು ಸರ್ ಹೋಟೆಲ್ಸ್ಗೆಲ್ಲ ಕೋರ್ಸಸ್ ಮಾಡಬೇಕಾ? ಎಸ್, ಓಕೆ. ಸೊ ಈಗ ನೀವು ಕೇಳಿರ್ಬೋದು 5 star 7 star ಹೋಟೆಲ್ಸ್ ಅಂತ ಹೇಳಿ ಬರುತ್ತೆ. I5 ಹೋಟೆಲ್ಸಲ್ಲೆಲ್ಲ ನಾರ್ಮಲ್ ಆಗಿರೋನೆಲ್ಲ ತೊಗೊಳ್ಳೋದಿಲ್ಲ, ಆಯ್ತಲ್ವಾ? ಸೊ ಅಲ್ಲೂ ಕೂಡ ಅಷ್ಟೇ ಕೋರ್ಸಸ್ ಮಾಡಿರಬೇಕು. ಹೋಟೆಲ್ ಮ್ಯಾನೇಜ್ಮೆಂಟ್ ಇದು ಅಷ್ಟೇ, ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ಸ್ ಇದೆ, ಬ್ಯಾಚುಲರ್ಸ್ ಇದೆ, ದೆನ್ ಡಬಲ್ ಡಿಗ್ರಿ ಕೂಡ ಇದೆ. ಓಕೆ, ಕ್ಯಾಟ್ರಿಂಗ್ ಆ್ಯಂಡ್ ನ್ಯೂಟ್ರಿಷನ್ಸ್ ಅಂತ ಕೋರ್ಸಸ್ ಬರುತ್ತೆ. ಸೊ ದೇರ್ ಆರ್ ಸೆವರಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದ ಹೋಟೆಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ದೇ ವಿಲ್ ಪ್ರೊವೈಡ್ ದ ಸರ್ಟಿಫಿಕೇಷನ್ ಕೋರ್ಸಸ್, ಡಿಪ್ಲೊಮಾ ಕೋರ್ಸಸ್, ಡಿಗ್ರಿ ಕೋರ್ಸಸ್ ಆಲ್ಸೋ. ಓಕೆ, ಸೊ ಎಸ್ಪೆಷಲಿ ಮೋಸ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ಸ್ ಏನೇನು ಕೊಡುತ್ತೆ? ಡಿಪ್ಲೊಮಾ, ಅದನ್ನೇ ಹೇಳಿದ್ದು, ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ಸ್, ಮತ್ತು ಫ್ರಂಟ್ ಆಫೀಸ್ ಫುಡ್ ಆ್ಯಂಡ್ ಬಿವರೇಜಸಲ್ಲೂ ಬರುತ್ತೆ, ಆಯ್ತಲ್ವಾ? ನೋಡಿ, ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಹೌಸ್ ಕೀಪಿಂಗ್, ದೆನ್ ಕ್ಯಾಟ್ರಿಂಗ್, ಬಿವರೇಜಸ್ ಗೊತ್ತಿದೆ ಅಲ್ವಾ? ಈ ಬಿವರೇಜಸ್ಸು ಫುಡ್ ಆ್ಯಂಡ್ ಬಿವರೇಜಸ್ ಇಂಡಸ್ಟ್ರೀಸ್ಗೂ ಅಷ್ಟೇ ಆ ಕೋರ್ಸಸ್ ಮಾಡಿ ಅಂತವನು ಪ್ರಿಫರ್ ಮಾಡ್ತಾರೆ ಕಾಮನ್ ಆಗಿ. ಓಕೆ, ಸೊ ಡಿಪ್ಲೊಮಾ ಕೋರ್ಸಸ್ ಎಲ್ಲ ಜನರಲಿ ಒಂದು 3 years ಇರುತ್ತೆ, ಹಾಗಾಗಿ ಅದು ಡಿಫರ್ ಆಗುತ್ತೆ. ದೆನ್ ದ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ 10+2 ವಿತ್ ಲೀಸ್ಟ್ 50% ಮಾರ್ಕ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇದ್ದರೆ ಇಂಥ ಕೋರ್ಸಸ್ಗೆ ಹೋಗ್ಬೋದು. ದೆನ್ ದ ಟ್ಯಾಲೆಂಟ್ ಬೇಸ್ಡ್
ಬೆಡ್ ಕೋರ್ಸಸ್ ಅಂತ ಕರಿತೀವಿ. ಇದು ನಿಮ್ಮ ಪ್ರತಿಮೆ ಮೇಲೆ ಆಯ್ತಲ್ವಾ, ನಿಮ್ಮ ಪ್ರತಿಮೆ ಮೇಲೆ ಚೂಸ್ ಮಾಡ್ತಕ್ಕಂಥದ್ದು. ಪೆಟ್ ಗ್ರೂಮಿಂಗ್ಸ್ ಅಂತ ಕರಿತೀವಿ. ಸಾಕು ಪ್ರಾಣಿಗಳನ್ನು ಈ ಮಸ್ಟಾಗಿ ಹೊರಡ್ಬೋದು, ಕೇಳಿದ್ದೀರಾ? ಟ್ರೈನರ್ಸ್, ಡಾಗ್ ಟ್ರೈನರ್ಸ್ ಅಂತ ಕರಿತೀವಿ. ಮತ್ತು ಪೆಟ್ ಗ್ರೂಮರ್ಸ್ ಅಂತ ಅದನ್ನು ನೋಡ್ಕೊಳ್ತಕ್ಕಂಥದ್ದು ಆಯ್ತಲ್ವಾ. ಸೊ ಅದಕ್ಕೆ ಟ್ರೈನಿಂಗ್ಸ್ ಕೊಡ್ತಾರೆ. ಅದನ್ನು ಬೇರೆ ಬೇರೆ ರೀತಿ ಟ್ರೈನಿಂಗ್ಸ್ ಇದೆ. ಉದಾಹರಣೆಗೆ ಮಿಲಿಟರಿ ಟ್ರೈನಿಂಗ್ಸ್ ಕೊಡ್ತಾರೆ, ಮನೇಲಿ ಕೊಡೋದಿಲ್ಲ, ನಾರ್ಮಲ್ ಟ್ರೈನಿಂಗ್ಸು. ಇದೆಲ್ಲ ಪೆಟ್ ಗ್ರೂಮಿಂಗ್ಸಲ್ಲೂ ಕೂಡ ಬರ್ತಕ್ಕಂಥ. ಹೇರ್ ಸ್ಟೈಲಿಂಗ್ಸ್ ಅಂದರೆ ಏನು, ಅದಕ್ಕೂ ಕೋರ್ಸಸ್ ಇದೆಯಾ ಅಂತ ಇದೆ ಆಯ್ತಲ್ಲ. ಇದು ಟ್ಯಾಲೆಂಟ್ ಬೇಸ್ಡ್ ಇದ್ದರು. ಸೊ ಕೆಲವು ಸರ್ಟಿಫಿಕೇಟ್ ಬೇಸಸ್ ಇದೆ, ಆಫ್ ಬೈಟ್ ಕ್ಯಾರಿಯರ್ಸ್ ಅಂತೇಳಿ ಕರಿತೀವಿ. ಇದು ಅವರ ಇಂಟೆಲಿಜೆನ್ಸ್ ಟ್ಯಾಲೆಂಟ್ಸ್ ಮೇಲೆ. ಅರೋಮಾಥೆರಪಿ, ಸೊ ಎಷ್ಟೋ ಸಲ ಕೆಲವು ಡಿಸೀಸಸ್ಗೆ ಅರೋಮಾಥೆರಪಿ ಅಂತೇಳಿ ಕರಿತೀವಿ. ಸೊ ಅಂದರೆ ಡಿಫ್ರೆಂಟ್ ಕೆಮಿಕಲ್ಸ್ ಇದೆ, ಅರೋಮಾ ಸ್ಪ್ರೆಡ್ ಮಾಡಿ ಟ್ರೀಟ್ ಕೊಡ್ತಾರೆ. ಆ ಟ್ರೀಟ್ಮೆಂಟ್ ಮೇಲೆ ಕ್ಯೂರ್ ಮಾಡ್ತಕ್ಕಂಥದ್ದು. ಟ್ಯಾರೆಟ್ ರೀಡಿಂಗ್ಸ್ ಅಂತ ಕೇಳಿದ್ದೀರಾ? ಟ್ಯಾರೆಟ್ ರೀಡಿಂಗ್ಸ್ ಅಂತ ಕಾರ್ಡ್ಸ್ ಬರುತ್ತೆ. ಆ ಕಾರ್ಡ್ಸ್ನ ಬಳಸಿ ಅದರಿಂದ ಸಂಭಾವ್ಯ ಫಲಿತಾಂಶ, ವೃತ್ತಿ ಆಯ್ತಲ್ವಾ, ಆ ಒಂದು ವ್ಯಕ್ತಿಯ ಒಂದು ಘಟನೆಗಳನ್ನು, ಭವಿಷ್ಯವನ್ನು ಹೇಳ್ತಾರೆ. ಇದನ್ನು ಟ್ಯಾರೆಟ್ ಕಾರ್ಡ್ಸ್ ಅಂತಲೇ ಕರಿತೀವಿ. ಅದು ಕೂಡ ಒಂದು ಟ್ಯಾಲೆಂಟೇ. ದೆನ್ ವಿಡಿಯೋ ಜಾಕಿ ಗೊತ್ತಾಗುತ್ತೆ. ರೆಕ್ಕಿ ಪ್ರಾಕ್ಟೀಷನರ್ ಅಂತ ಕೇಳಿದ್ದೀರಾ? ರೆಕ್ಕಿ ಚಿಕಿತ್ಸಾ ಪದ್ಧತಿ ಅಂತ. ಇದು ಏನಪ್ಪ ಅಂದರೆ ಆಲ್ಟರ್ನೇಟಿವ್ ಮೆಡಿಸಿನ್ಸಲ್ಲಿ ಮಾಡ್ತಕ್ಕಂಥದ್ದು. ಎನರ್ಜಿ ಹೀಲಿಂಗ್ ಅಂತೇಳಿ ಕರಿತೀವಿ ಆಯ್ತಲ್ಲ. ಹಾಗಾಗಿ ಮೇಕಪ್ ಆರ್ಟಿಸ್ಟ್ ಆಗ್ಬೋದು, ಕಾಸ್ಮೆಟಾಲಜಿಸ್ಟ್ ಆಗ್ಬೋದು. ಸೊ ಇವತ್ತು ಡಿಫ್ರೆಂಟ್ ಕಾಸ್ಮೆಟಿಕ್ಸ್ ಎವರ್ಗ್ರೀನ್ ಅಲ್ವಾ. ಯಾರು ಬಳಸದೇ ಇರೋದಿದ್ದಾರ? ಎಲ್ಲರೂ ಒಂದಲ್ಲ ಒಂದು ರೀತಿ ಕಾಸ್ಮೆಟಿಕ್ಸ್ ಬಳಸ್ತಾರೆ, ಹೌದಾ. ದೆನ್ ಕೊರಿಯೋಗ್ರಾಫರ್ಸ್, ಸೊ ನೃತ್ಯ ಸಂಯೋಜಕರಾಗ್ಬೋದು. ಇದರಿಂದ ಅವರು ಯಾವ ಲೆವೆಲ್ ಬೇಕಾದರೂ ಹೋಗ್ಬೋದು. ಸೊ ನೃತ್ಯ ಸಂಯೋಜನೆ ಅವ್ರದ್ದು ಒಂದು ಇನ್ಸ್ಟಿಟ್ಯೂಟ್ ಮಾಡ್ಕೋಬೋದು, ಫಿಲಿಮ್ಸ್ ಮಾಡ್ಬೋದು, ಹೊರಗಡೆ ಎಲ್ಲ ಮಾಡ್ಬೋದು, ಹೌದಾ. ದೆನ್ ಸಿಂಗರ್ಸ್, ಹೌದಾ, ಇದು ಅವ್ರ ಟ್ಯಾಲೆಂಟ್ ಮೇಲೆ ಹೋಗ್ತಕ್ಕಂಥದ್ದು. ಮ್ಯೂಸಿಕ್ ಡೈರೆಕ್ಟರ್ಸ್ ಮತ್ತು ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಕೂಡ ನೋಡ್ತಕ್ಕಂಥದ್ದು. ದೆನ್ ಡಿಸ್ಕ್ ಜಾಕಿ ಅಂತ ಕರಿತೀವಿ. ಕೇಳಿದ್ದೀರಾ? ಡಿಸ್ಕ್ ಜಾಕಿ ಒಂದು ಜನರಲ್ ಆಗಿ ಪಕ್ಷಲೆಲ್ಲ ಸೊ ಇಂಥವ್ರನ್ನ ಯೂಸ್ ಮಾಡ್ತಾರೆ, ಹೌದು ತಾನೆ. ಡಿಸ್ಕೋಟೆಕ್ಸಲ್ಲಿ ಅವರ ಡಿಸ್ಕ್ ಜಾಕೀಸ್ ಅಂತ ಕರೀತಾರೆ. ಸೊ ದೇ ಕ್ಯಾನ್ ಆಲ್ಸೋ ಅರ್ನ್ ವೆರಿ ಗುಡ್ ಸೌಂಡ್ ಅಮೌಂಟ್ ಆಲ್ಸೋ. ಓಕೆ, ಸೊ ದೀಸ್ ಆರ್ ಆಲ್ ವಿಲ್ ಬಿ ರಿಲೇಟೆಡ್ ಟು ಟ್ಯಾಲೆಂಟ್ ಬೇಸ್ಡ್ ಆಫ್ ಬೆಟ್ ಕ್ಯಾರಿಯರ್ಸ್ ಅಂತ ಕರಿತೀವಿ. ದೆನ್ ಮಾಡೆಲಿಂಗ್ಸ್ ಆಯ್ತಲ್ವಾ. ಮಾಡೆಲಿಂಗ್ಸಲ್ಲೂ ಅಷ್ಟೇ ಡಿಫ್ರೆಂಟ್ ಬರುತ್ತೆ. ಅದರಲ್ಲಿ ಫ್ಯಾಷನ್ ಮಾಡೆಲಿಂಗ್ಸಲ್ಲಿ ಬರುತ್ತೆ, ಎಡಿಟೋರಿಯಲ್ ಪ್ರಿಂಟಿಂಗ್ ಮಾಡೆಲಿಂಗ್ಸ್ ಅಂತ ಬರುತ್ತೆ, ಕ್ಯಾಟಲಾಗ್ ಮಾಡೆಲಿಂಗ್ಸ್ ಅಂತ ಬರುತ್ತೆ, ಕಮರ್ಷಿಯಲ್ ಪ್ರಿಂಟ್ ಮಾಡೆಲಿಂಗ್ಸ್ ಅಂತ ಬರುತ್ತೆ, ಮತ್ತು ರನ್ವೇ ರ್ಯಾಂಪ್ ಅಂತ ಕರಿತೀವಿ. ಇವೆಲ್ಲ ಮಾಡೆಲಿಂಗ್ಸ್ ಕೂಡ ಚೂಸ್ ಮಾಡ್ಬೋದು ಆಯ್ತಲ್ವಾ. ಇದು ಡಿಫರ್ಸ್ ವಿತ್ ರೆಸ್ಪೆಕ್ಟ್ ಟು ದೇರ್ ಓನ್ ಇಂಟ್ರೆಸ್ಟ್ ಇದು. ದೆನ್ UPSC, ನಾನು ತುಂಬ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಕಾಮನ್ ಆಗಿ ಕೆರಿಯರ್ ಚೂಸ್ ಮಾಡೋದ್ರ ಬದಲಾಗಿ ಎಸ್ಪೆಷಲಿ UPSCಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಒಳ್ಳೆ ಪೋಸ್ಟ್ ಹೋಗ್ಬೋದಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ನಾವು UPSCಯಲ್ಲಿ ಏಜ್ ಪರ್ಟಿಕ್ಯುಲರ್ ಏಜಸ್ ಒಳಗಡೆ ಮಾತ್ರ ಅದನ್ನು ಕ್ರ್ಯಾಕ್ ಮಾಡಬೇಕು. ಮಾಡಿಲ್ಲ ಅಂದರೆ ಮತ್ತೆ ಚಾನ್ಸಸ್ ಇರೋಲ್ಲ. ಉದಾಹರಣೆಗೆ ಇಲ್ಲೊಂದು ಕೊಟ್ಟಿದೆ ನೋಡಿ, ಸ್ಪೆಷಲ್ ಕ್ಲಾಸ್ ರೈಲ್ವೆ ಅಪ್ರೆಂಟಿಸ್ಶಿಪ್ ಅಂತ ಎಕ್ಸಾಮಿನೇಷನ್ಸ್ ಫಾರ್ ಏಜ್ ಗ್ರೂಪ್ 17 to 21 ಒಳಗಡೆ ಮಾತ್ರನೇ ಕೊಡೋದು, ಆಮೇಲೆ ಕೊಡೋಲ್ಲ. ಗೊತ್ತಾಯ್ತು, ದೇ ಆರ್ ನಾಟ್ ಎಲಿಜಿಬಲ್ ಅಂತ. ಬಟ್ ಇದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು? 12th ಸ್ಟ್ಯಾಂಡರ್ಡಲ್ಲಿ ಮಿನಿಮಮ್ ಅವರೇನು ಓದಿರಬೇಕು? ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಓದಿರಬೇಕು ಆಯ್ತಲ್ವಾ. ಸೊ ಹಾಗಾಗಿ ಅದ್ರ ಬೇಸಿಸ್ ಮೇಲೆ ಕೊಡ್ತಕ್ಕಂಥದ್ದು. ದೆನ್ ಎಕ್ಸಾಮಿನೇಷನ್ ಈಸ್ ಹೆಲ್ಡ್ ಆನ್ ಎವ್ರಿ ಇಯರ್. ಕಾಮನ್ ಆಗಿ ಪ್ರತಿ ವರ್ಷ ಜುಲೈಯಲ್ಲಿ ಕಾಲ್ ಮಾಡ್ತಿರ್ತಾರೆ ಆಯಿತಾ. ಸೊ ಕಾಮನ್ ಆಗಿ ಇದರಲ್ಲಿ ಏನಿರುತ್ತೆ? ಇಂಗ್ಲೀಷು, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಜನರಲ್ ನಾಲೆಜ್ ಆ್ಯಂಡ್ ಸೈಕಲಾಜಿಕಲ್ ಟೆಸ್ಟ್ ಇರುತ್ತೆ. ಸೊ UPSC ಎಕ್ಸಾಮ್ಸ್ ಕೆಲವು PUC ಮೇಲೆ ಕೂಡ ಕರೀತಾರೆ, ಡಿಗ್ರಿ ಮೇಲೂ ಕೂಡ ಕರೀತಾರೆ, ಡಬಲ್ ಡಿಗ್ರಿ ಮೇಲೆ ಕೂಡ ಕರೀತಿರ್ತಾರೆ. ಸೊ ಇದನ್ನು ನೋಡ್ಕೊಂಡು ಬರೀಬೋದು ಆಯ್ತಲ್ವಾ. ದೆನ್ ಸೊ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ತುಂಬ ಜನ ಮಕ್ಕಳು ನೋಡಿ, ನೀವೇನಾದರೂ ಅರ್ಲಿ ಏಜಸ್ಸಲ್ಲಿ ಡಿಫೆನ್ಸ್ಗೆ ಏನಾದರೂ ಹೋಗಿದ್ದಾದರೆ ಲೈಫ್ ತುಂಬ ಚೆನ್ನಾಗಿ ಸೆಟ್ಲ್ ಆಗುತ್ತೆ, ನೆನಪಿರಲಿ. ಸೊ ಹಾಗಾಗಿ ಡಿಫೆನ್ಸ್ ಅಕಾಡೆಮೀಸಲ್ಲೂ ಅಷ್ಟೇ ಪ್ರತಿ ವರ್ಷ 2 ಸಲ ಕರೆದಿರ್ತಾನೆ. ದಿಸ್ ಎಕ್ಸಾಮಿನೇಷನ್ ಇಸ್ ಜನರಲಿ ಕಂಡಕ್ಟೆಡ್ ಟ್ವೈಸ್ ಎವ್ರಿ ಇಯರ್ ಡ್ಯೂರಿಂಗ್ ದ ಮಂತ್ಸ್ ಆಫ್ ದ ಮೇ ಆ್ಯಂಡ್ ನವಂಬರಲ್ಲಿ ಕರೀತಾನೆ. ಪ್ರತಿ ವರ್ಷ ಮೇ ನವಂಬರಲ್ಲಿ ಕರೀತಿರ್ತಾರೆ. ಕ್ಯಾಂಡಿಡೇಟ್ಸ್ ಆರ್ ಟೆಸ್ಟೆಡ್ ಇನ್ ದ ಮ್ಯಾಥಮೆಟಿಕ್ಸ್ ಆ್ಯಂಡ್ ಜನರಲ್ ಎಬಿಲಿಟಿ. ಸಾಮಾನ್ಯವಾಗಿ ಅವರ ಎಕ್ಸಾಮ್ಸಲ್ಲಿ ಏನು ಕೇಳ್ತಾನೆ? ಮ್ಯಾಥಮೆಟಿಕ್ಸ್ ಆ್ಯಂಡ್ ಜನರಲ್ ಎಬಿಲಿಟಿ ಟೆಸ್ಟ್ ಮಾಡೋವಂಥ ಕ್ವಶನ್ಸ್ ಪೇಪರ್ಸ್ ಇರುತ್ತೆ. ಓಕೆ, ಬಟ್ ಇಲ್ಲಿ ಯಾರು ಎಲಿಜಿಬಲ್ಲು? ಆಲ್ ಅನ್ಮ್ಯಾರಿಡ್ ಮೇಲ್ಸ್ ಕ್ಯಾಂಡಿಡೇಟ್ಸ್ ವಿತ್ 10+2 ಪಾಸ್ ಆರ್ ಎಲಿಜಿಬಲ್.
ಯಾವುದಕ್ಕೆ? ಆರ್ಮಿ, ನೇವಿ, ಏರ್ಫೋರ್ಸ್, ಇದಕ್ಕೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಬಟ್ 10+12 ಏನು ಓದಿರಬೇಕು? ಎಸ್, ಸೈನ್ಸ್ ಓದಿರಬೇಕು. ಅದರಲ್ಲಿ ಎಸ್ಪೆಷಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರಬೇಕು. ದೆನ್ ಫಾರ್ ಎಕ್ಸಿಕ್ಯೂಟಿವ್ ಬ್ರಾಂಚ್ ಕೋರ್ಸಸ್, ನೇವಲ್ ಅಕಾಡೆಮಿ, ದ ಕ್ಯಾಂಡಿಡೇಟ್ ಶುಡ್ ಬಿ 10+2 ಪಾಸ್ ವಿತ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಗೊತ್ತಾಗ್ತಾ? ದೆನ್ ಆಲ್ ದೋಸ್ ಹೂ ಪಾಸ್ ದ ಎಕ್ಸಾಮಿನೇಷನ್ಸ್ ಆರ್ ರಿಕ್ವೈರ್ಡ್ ಟು ಅಂಡರ್ಗೋ ಅ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್. ಇದು ಅಷ್ಟೇ, SSD ಅಂತೇಳಿ ಬರುತ್ತೆ. ಇಂಟರ್ವ್ಯೂಸ್ ಮಾಡ್ತಾರೆ and based on medical examination before joining the cadets at the National Defense Academy. ಇದು ಪುಣೆಯಲ್ಲಿದೆ, ಗೊತ್ತಾಯ್ತಲ್ವಾ? ಸೊ ಹಾಗಾಗಿ ಇದರಲ್ಲೂ ಕೂಡ ಜಾಯ್ನ್ ಆದರೆ ಬ್ರೈಟ್ ಫ್ಯೂಚರ್ ಇರುತ್ತೆ. ಒಂದ್ಸಲ ನೀವು ಕ್ರ್ಯಾಕ್ ಮಾಡಿ ಒಳಗಡೆ ಹೋಗಿದ್ದೀರಾ ಅಂದರೆ ಆಲ್ಮೋಸ್ಟ್ ಲೈಫ್ ಸೆಟ್ಲ್ ಆಯಿತು ಅಂತ. ದೆನ್ ಆಫ್ಟರ್ 3 years of the NDA and 1 year in the military, naval or air forces academics ಇದೆ, ಗೊತ್ತಾಯ್ತಲ್ವಾ? ಸೊ ಹಾಗಾಗಿ ಇಂಥ ಕೋರ್ಸಸ್ನು ಮಾಡ್ಬೋದು ಅಲ್ವಾ? ದೆನ್ ನೀವು ಕೆರಿಯರ್ ಪ್ರೊಫೈಲ್ ಬಯಾಲಜೀಸಲ್ಲಿ ಏನೋ ಚೂಸ್ ಮಾಡಿದ್ರೆ ಏನಾಗ್ಬೋದು? ಅಗ್ರಿಕಲ್ಚರಿಸ್ಟ್ ಆಗ್ಬೋದು ಅಲ್ವಾ? ಸೊ BSc ಇನ್ ಅಗ್ರಿಕಲ್ಚರ್ ಕೇಳಿದ್ದೀರಾ? ಡಿಪ್ಲೊಮಾ ಕೋರ್ಸಸ್ ಕೂಡ ಇದೆ ಅಗ್ರಿಕಲ್ಚರಲ್ಲಿ, ಹೌದು ತಾನೆ? ಹಾಂ. ಸೊ ಅದರಲ್ಲಿ ನೀವೇನಾದರೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋದರೆ ಹಾರ್ಟಿಕಲ್ಚರಿಸ್ಟ್ ಡಿಪಾರ್ಟ್ಮೆಂಟ್ಸ್ಗೂ ಹೋಗ್ಬೋದು, ಹೌದು ತಾನೆ? BSc ಅಗ್ರಿ, MSc ಅಗ್ರಿ, ಈ ರೀತಿ ಫ್ಯೂಚರ್ ಮಾಡ್ಕೋಬೋದು. ಅಗ್ರಿಕಲ್ಚರಿಸ್ಟ್ ಆಗ್ಬೋದು. ವಾಟ್ ಯು ಕ್ಯಾನ್ ಬಿಕಮ್? ಅಗ್ರಿಕಲ್ಚರಿಸ್ಟ್. Then you can become, if you choose the career profile in biological science, what you can become? You can become the agriculturist ಆಗ್ಬೋದು. Then you can become biochemist, bioinformatics ಕೇಳಿದ್ದೀರಾ? ಬಯೋಇನ್ಫಾರ್ಮ್ಯಾಟಿಕ್ಸ್ ಅಂತ ಕರಿತೀವಿ. ಇವತ್ತೇನು ಆಲ್ಮೋಸ್ಟ್ ಆಲ್ ಬಯೋಮೆಟ್ರಿಕ್ಸ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಏನು ತಮ್ಮ ಇಂಪ್ರೆಷನ್ಸ್ ಅಂತ ಏನದು? ಸೊ ದಟ್ ಈಸ್ ರಿಲೇಟೆಡ್ ಟು ದ, ಎಸ್, ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್, ಕೇಳಿದ್ದೀರಾ? ಬಯೋಮೆಡಿಕಲ್ ಇಂಜಿನಿಯರಿಂಗ್ ಇದರಲ್ಲೇ ಬರುತ್ತೆ. ಸೊ ಬಯೋಇನ್ಫಾರ್ಮ್ಯಾಟಿಕ್ಸ್ ಕಾಮನ್ ಆಗಿ ಈಗ ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ಹೇಳ್ತಕ್ಕಂಥದ್ದು ಇವೆಲ್ಲ ಬರ್ತಕ್ಕಂಥದ್ದು ಇದರಲ್ಲೇ ಬರುತ್ತೆ. ದೆನ್ ಬಯೋಟೆಕ್ನಾಲಜಿ, ಡಿಫ್ರೆಂಟ್ ಇಂಡಸ್ಟ್ರೀಸ್, ವ್ಯಾಕ್ಸಿನೇಷನ್ಸ್ ಆಗಿರ್ಬೋದು. ದೆನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ದ ಹಾರ್ಮೋನ್ಸ್. ಸೊ ಇವೆಲ್ಲ ಡೆವಲಪ್ ಮಾಡ್ತಕ್ಕಂಥದ್ದು ಬಯೋಟೆಕ್ನಾಲಜಿಸಲ್ಲಿ. ಡೈರೆಕ್ಟ್ ಟೆಕ್ನಾಲಜಿಸ್ಟ್, ಪೌಲ್ಟ್ರಿ ಸರ್ವೈವರ್ ಆಗ್ಬೋದು, ಎನ್ವಿರಾನ್ಮೆಂಟಲಿಸ್ಟ್ ಆಗ್ಬೋದು. ದೆನ್ ಫಿಶರಿ ಸೈನ್ಸ್ ಕೇಳಿದ್ದೀರಾ? ಫಿಶರಿ ಸೈನ್ಸ್. ಸೊ ಏನು ಅದರಲ್ಲೇ ನಿಮಗೆ ಡಿಗ್ರಿ ಕೋರ್ಸಸ್ ಇದೆ, ಹಾಗಾಗಿ ಫಿಶರೀಸ್ ಮಾಡ್ತಕ್ಕಂಥದ್ದು. ದೆನ್ ಯು ಕ್ಯಾನ್ ಆಲ್ಸೋ ಬಿಕಮ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸಲ್ಲೂ ಕೂಡ ಹೋಗ್ತಿದ್ದಾರೆ. ಹಾರ್ಟಿಕಲ್ಚರಿಸ್ಟ್ ಆಗ್ಬೋದು, ಹೌದಾ? ಹಾರ್ಟಿಕಲ್ಚರ್ ಓದ್ತಕ್ಕಂಥ ಮಕ್ಕಳಿಗೆ ಇದು ಫ್ಯೂಚರಲ್ಲಿ ಹಾರ್ಟಿಕಲ್ಚರಿಸ್ಟ್ ಆಗ್ತಾರೆ. ದೆನ್ ಮೆರೈನ್ ಬಯಾಲಜಿಸ್ಟ್ ಅಂತ ಕರಿತೀವಿ, ಮೈಕ್ರೋಬಯಾಲಜಿಸ್ಟ್ ಅಂತ ಕರಿತೀವಿ. ಇದೆಲ್ಲ ಯಾರ ಚಾನ್ಸಸ್ ಇದೆ? ದೋಸ್ ಹೂ ಸ್ಟಡಿಡ್ B, that is a biology. Okay, so based on that only they can choose these careers. Then engineering and technology ಆಗಲೇ ಹೇಳಿದ್ದು. ಒಂದು ವೇಳೆ ಇಂಜಿನಿಯರಿಂಗ್ ಆಗಲೇ ಹೇಳಿ ನಾನು ಬಿಗಿನಿಂಗಲ್ಲಿ, ಇಟ್ಸ್ ಅಬೌಟ್ ಮೋರ್ ದೆನ್ 34 ಬ್ರಾಂಚಸ್ ಪ್ರೆಸೆಂಟ್. ಎವ್ರಿ ಇಯರ್ ಮಿನಿಮಮ್ 1 or 2 ಕೋರ್ಸಸ್ ಆ್ಯಡ್ ಆಗ್ತಾನೆ ಇರುತ್ತೆ, ಆಯ್ತಲ್ವಾ? ಹಾಗಾಗಿ ಸೊ ಏರೋಸ್ಪೇಸ್ ಇಂಜಿನಿಯರ್, ಆಟೋಮೊಬೈಲ್ ಇಂಜಿನಿಯರ್ಸ್, biomedical engineers, you can become if you choose engineering technology in your career. What you can become ಅಂದರೆ ಇದೆಲ್ಲ ಆನ್ಸರ್ಸ್ ನಿಮಗೆ. ಬ್ರಾಡ್ಕಾಸ್ಟ್ ಟೆಕ್ನಿಷಿಯನ್ಸ್ ಆಗ್ಬೋದು, ಯು ಕ್ಯಾನ್ ಬಿಕಮ್ ಕೆಮಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಕಂಪ್ಯೂಟರ್ ಇಂಜಿನಿಯರ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಎಲೆಕ್ಟ್ರಾನಿಕ್ಸ್, ಹೌದಾ? ಸೊ ಇವೆಲ್ಲ. ದೆನ್ ಸೊ ದೀಸ್ ಆರ್ ಆಲ್ some of the other engineering branches. Industrial engineers, marine engineers, mechanical engineers, mining engineers, metallurgist, ಹೌದಾ? ನೋಡಿ ಎಷ್ಟೊಂದು ಬ್ರಾಂಚಸ್ ಇದೆ, ಹೌದು ತಾನೆ? ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಚೂಸ್ ಮಾಡಿದ್ರೆ ಆಗಲೇ ಹೇಳ್ತಿದ್ದೆ, ದಿಸ್ ಇಸ್ ರಿಲೇಟೆಡ್ ಟು ಕಾಮರ್ಸಲ್ಲಿ. ಆ್ಯಕ್ಚುರೀಸ್, ಸೊ ಯು ಕ್ಯಾನ್ ಬಿಕಮ್ ದ ಆರ್ಕಿಟೆಕ್ಟ್ಸ್, ಹೌದಾ? ದೆನ್ ಬ್ಯಾಂಕರ್ಸ್ ಆಗ್ಬೋದು, ಬ್ಯಾಂಕಿಂಗಲ್ಲಿ ಯು ಕ್ಯಾನ್ ಮೇಕ್ ಯುವರ್ ಕೆರಿಯರ್. CA, ಚಾರ್ಟೆಡ್ ಅಕೌಂಟ್ಸ್, ಹೌದಾ? ಚಾರ್ಟೆಡ್ ಅಕೌಂಟ್ಸ್, ಯು ಕ್ಯಾನ್ ಬಿಕಮ್ ಎ ಚಾರ್ಟೆಡ್ ಅಕೌಂಟ್ಸ್. ದೆನ್ ಚಾರ್ಟೆಡ್ ಫೈನಾನ್ಷಿಯಲ್ ಅನಲಿಸ್ಟ್, ಯು ಕ್ಯಾನ್ ಬಿಕಮ್ ಎಕನಾಮಿಕ್ಸ್, ಅರ್ಥಶಾಸ್ತ್ರಜ್ಞರಾಗ್ಬೋದು. ಇಕ್ವಿಟಿ ರಿಸರ್ಚ್ ಅನಲಿಸ್ಟ್, ಹೌದಾ? ದೆನ್ ಫಾರೆಕ್ಸ್ ಡೀಲರ್ಸ್ ಅಂತ ಕರಿತೀವಿ. ಸೊ ಆ್ಯಂಡ್ ಆಲ್ಸೋ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್, ಸ್ಟಾಕ್ ಬ್ರೋಕರ್ಸ್, ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ ಕರಿತೀವಿ. ಸ್ಟಾಕ್ ಬ್ರೋಕರ್ಸ್ ಯಾವ ರೀತಿ ಪರ್ಚೇಸ್ ಮಾಡಬೇಕು,
ಏನು ಸಾಮಾನ್ಯವಾಗಿ ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ಅಲ್ವಾ, ಸ್ಟಾಕ್ ಎಕ್ಸ್ಚೇಂಜ್ ಅಂತೆಲ್ಲ ಹೇಳ್ತಾರೆ. ಇದರಲ್ಲಿ ವರ್ಕ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ದೆನ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಓದ್ಕೊಂಡ್ರೆ ಏನೆಲ್ಲ ಹಾಕ್ತೀರಾ, ಯು ಕ್ಯಾನ್ ಬಿಕಮ್ ಅ ಬ್ರ್ಯಾಂಡ್ ಮ್ಯಾನೇಜರ್ಸ್, ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ಸ್, ಬಿಸ್ನೆಸ್ ಮ್ಯಾನೇಜರ್ಸ್, ಇವೆಂಟ್ ಮ್ಯಾನೇಜರ್ಸ್, ಎಕ್ಸ್ಪೋರ್ಟ್ ಮ್ಯಾನೇಜರ್ಸ್, ಹೌದಾ, human resource developments. So these are all the possibilities in the management, ಹೌದಾ. ದೆನ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ಸ್, ಈ ಫೀಲ್ಡಲ್ಲೂ ಕೂಡ ಫ್ಯೂಚರ್ ಇದೆ. ಸಿನಿಮಾಟೋಗ್ರಾಫರ್ಸ್ ಆಗ್ಬೋದು, ಇದು ಅಷ್ಟೇ. ಡಿಪ್ಲೊಮಾ ಕೋರ್ಸಸ್ ಇದೆ, ಡಿಗ್ರಿ ಕೋರ್ಸಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಗೌರ್ಮೆಂಟ್ ಅಪ್ರೂವ್ಡ್ ಇನ್ಸ್ಟಿಟ್ಯೂಟ್ಸ್ ಇದೆ, ಆ್ಯಂಡ್ ಆಲ್ಸೋ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್, ದೇ ಆರ್ ಪ್ರೊವೈಡಿಂಗ್ ಸರ್ಟಿಫಿಕೇಷನ್ ಕೋರ್ಸಸ್ ಆಲ್ಸೋ. ಓಕೆ. ದೆನ್ ಕ್ಲಿಯಂಟ್ ಸರ್ವಿಸ್ ಎಕ್ಸಿಕ್ಯೂಟಿವ್ಸ್ ಅಂತ ಕರಿತೀವಿ. ಕಾಪಿ ರೈಟರ್, ಫಿಲ್ಮ್ ಎಡಿಟಿಂಗ್ಸ್, ಹೌದಾ, ಫಿಲ್ಮ್ ಎಡಿಟಿಂಗ್, ಫಿಲ್ಮ್ ಮೇಕಿಂಗ್. ಸೊ ಅದರ್ ಫೀಲ್ಡ್ಸ್ ಅಂತ ಕೂಡ ಹೇಳ್ಬೋದು. ಜರ್ನಲಿಸ್ಟ್, ಮೀಡಿಯಾ ಪ್ಲ್ಯಾನರ್ಸ್, ಹೌದಾ, ಆಗ್ಬೋದಾ. ದೆನ್ ಪಬ್ಲಿಕ್ ರಿಲೇಷನ್ ಎಕ್ಸಿಕ್ಯೂಟಿವ್, ಸೊ PRE ಬೇರೆ, PRO ಬೇರೆ, ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಅಂತ ಕರಿತೀವಿ. ದೆನ್ ಪಬ್ಲಿಷಿಂಗ್ ಎಕ್ಸಿಕ್ಯೂಟಿವ್, ವಿಜುವಲೈಸರ್ಸ್ ಅಂತ ಹೇಳಿ ಕರಿತೀವಿ. ಓಕೆ. ಹಾಸ್ಪಿಟಾಲಿಟಿ, ಏರ್ ಹಾಸ್ಟೆಸ್ ಕೇಳಿದ್ರಾ. ಸೊ PUC ಬೇಸಿಸ್ ಮೇಲೆ ಮಾಡ್ಬೋದು. ತುಂಬ ಜನ ಮಕ್ಕಳು ಏರ್ ಹಾಸ್ಟೆಸ್ಸಲ್ಲಿ, ಸೊ ಫ್ಲೈಟ್ಸಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು. ಮತ್ತು ಗೆಸ್ಟ್ ರಿಲೇಷನ್ ಎಕ್ಸಿಕ್ಯೂಟಿವ್ಸ್ ಅಂತ ಕರಿತೀವಿ. ಅದೇ ರೀತಿ ಹೋಟೆಲ್ ಮ್ಯಾನೇಜ್ಮೆಂಟ್ಸ್ ಹೇಳಿದ್ದೀನಿ. ಗೆಸ್ಟ್ ರಿಲೇಷನ್ ಎಕ್ಸಿಕ್ಯೂಟಿವ್ಸ್ ಅಂದರೆ ಈಗ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಸಲ್ಲಿ ರಿಸೀವ್ ಮಾಡೋದೇ ಒಂಥರ ರಾಯಲ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ದೇ ಆರ್ ಟ್ರೈನ್ ಫಾರ್ ದಟ್ ಒನ್. ಓಕೆ. ಸೊ ಇಂಥ ಕೋರ್ಸಸ್ ಮಾಡಿ ಇಂಥವ್ರನ್ನ ಅಲ್ಲಿ ಅಪಾಯಿಂಟ್ ಮಾಡ್ತಾರೆ. ದೆನ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಪ್ರೊಫೆಷ್ನಲ್ಸ್, ಆಗಲೇ ಹೇಳಿದ್ದೀನಿ, ಟ್ರಾವೆಲ್ಸ್, ಎಸ್ಪೆಷಲಿ ಟೂರಿಸಮ್ ಇಂಡಸ್ಟ್ರಿ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ, ಹೌದಾ. ದೆನ್ ಎಕ್ಸ್ಪ್ಯಾಂಡಿಂಗ್ ಇಂಡಸ್ಟ್ರಿ ಆಲ್ಸೋ. ದೆನ್ ಹೆಲ್ತ್ ಕೇರ್, ಆಗಲೇ ಹೇಳಿದ್ದೀನಿ, ಬಯಾಲಜಿ ಓದಿರೋರು ಮಾತ್ರ ಈ ಒಂದು ಫೀಲ್ಡ್ಸಲ್ಲಿ ಡಾಕ್ಟರ್ಸ್ ಆಗ್ತಾರೆ. ಕಾರ್ಡಿಯಾಲಜಿಸ್ಟ್, ಹೃದ್ರೋಗ ತಜ್ಞರಾಗ್ಬೋದು, ಡೆಂಟಿಸ್ಟ್ ಆಗ್ಬೋದು, ಎಂಡೋಕ್ರೈನಾಲಜಿಸ್ಟ್ ಅಂತ ಕರಿತೀವಿ, ಆಯ್ತಲ್ವಾ. ಏನು ಸೆಕ್ರೇಷನ್ಸ್ ಆಗುತ್ತೆ, ಗ್ಲ್ಯಾಂಡ್ಸ್, ಅದು ಪ್ರಾಬ್ಲಮ್ಸ್ ಇರುತ್ತೆ ಕೆಲವು ಸಲ. ಮಸ್ಟ್ ಹ್ಯಾವ್ ಅಬೌಟ್ ಥೈರಾಯ್ಡ್ ಗ್ಲ್ಯಾಂಡ್ಸ್ ಪ್ರಾಬ್ಲಮ್ಸ್ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಅದನ್ನು ಟ್ರೀಟ್ ಮಾಡ್ತಕ್ಕಂಥ ಎಂಡೋಕ್ರೈನಾಲಜಿಸ್ಟ್ ಅಂತೇಳಿ ಕರಿತೀವಿ. ನರ್ಸ್, ದಾದಿಯರು, ಹೌದಾ. ಸೊ ಅದರಲ್ಲಿ ಡಿಪ್ಲೊಮಾ ನರ್ಸಿಂಗ್ ಕೋರ್ಸಸ್ ಇದೆ, ಬ್ಯಾಚುಲರ್ ನರ್ಸಿಂಗ್ ಕೋರ್ಸಸ್ ಇದೆ. ಸೊ ದೆನ್ ಆಫ್ಟರ್ ಫರ್ದರ್ ನ್ಯೂಟ್ರಿಷನಿಸ್ಟ್, ಡಯಟಿಷಿಯನ್ಸ್, ದೆನ್ ಅಕ್ಯುಪೇಷನಲ್ ಥೆರಪಿಸ್ಟ್, ಫಿಸಿಯೋಥೆರಪಿಸ್ಟ್ ಕೇಳಿದ್ದೀರಾ. ಸೊ ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ ಹಾಸ್ಪಿಟಲ್ಸಲ್ಲಿ, ಆಯ್ತಲ್ವಾ. ಸೊ ಕೆಲವು ಎಕ್ಸಸೈಸ್ ಮಾಡಿಸೋದ್ರ ಮುಖಾಂತರ ಟ್ರೀಟ್ಮೆಂಟ್ಸ್ ಕೊಡ್ತಾರೆ. ಸೊ ಅದನ್ನು ಫಿಸಿಯೋಥೆರಪಿಸ್ಟ್ ಅಂತ ಕರಿತೀವಿ. ಪ್ಲಾಸ್ಟಿಕ್ ಸರ್ಜನ್ಸ್, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಡೀಲ್ ಮಾಡ್ತಕ್ಕಂಥದ್ದು ಪ್ಲಾಸ್ಟಿಕ್ ಸರ್ಜನ್ಸ್. ಸ್ಪೀಚ್ ಥೆರಪಿ, ಮಾತಾಡೋದು ರಿಲೇಟೆಡು ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಸ್ಪೀಚ್ ರಿಲೇಟೆಡ್ ಅಂತಂದರೆ ಟ್ರೀಟ್ ಮಾಡ್ತಕ್ಕಂಥ ಸ್ಪೀಚ್ ಥೆರಪಿಸ್ಟ್ ಅಂತ ಕರಿ. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿಸ್ಟ್, ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್, ನೋಡಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಇವತ್ತು, ಆಯ್ತಲ್ವಾ. ದೆನ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬೋದು, ಸಿಸ್ಟಮ್ ಆರ್ಕಿಟೆಕ್ಟ್ಸ್ ಆಗ್ಬೋದು. ಸೊ ದೀಸ್ ಆರ್ ಆಲ್ ದ ವೇರಿಯಸ್ ಬ್ರಾಂಚಸ್. ಕಂಪ್ಲೀಟ್ ನೀವು ಪಿಕ್ಚರ್ಸ್ ನೋಡಿದ್ರೆ ನಿಮ್ಮ ಕರಿಯರು ಇಷ್ಟೊಂದು ಬ್ರಾಂಚಸ್ ಇದೆಯಾ ಅಂತ ನಿಮ್ಗೆ ಅನಿಸುತ್ತಾ. ಇವೆಲ್ಲ ಓಕೆ. ನೋಡಿ, ನೀವು ಅಂದ್ಕೊಂಡಿದ್ದು ಲೈಫಲ್ಲಿ ಸಾಧಿಸಲೇಬೇಕು ಅಂತ ಅಂದ್ಕೊಂಡ್ರೆ ನೀವೇನಾದರೂ ಅಂದ್ಕೊಳ್ಳಿ, ನಿಮ್ಮ ಇಷ್ಟ, ನಿಮ್ಮ ಕೆರಿಯರು ಅಲ್ವಾ. ಸೊ ಡಾಕ್ಟರ್ ಆದರೂ ಅಂದ್ಕೊಳ್ಳಿ, ಇಂಜಿನಿಯರ್ ಆದರೂ ಅಂದ್ಕೊಳ್ಳಿ, ಸೈಂಟಿಸ್ಟ್ ಅಂದ್ಕೊಳ್ಳಿ, ಐಸ್ ಅಂದ್ಕೊಳ್ಳಿ, IPS ಅಂದ್ಕೊಳ್ಳಿ, UPSC ಕ್ರ್ಯಾಕ್ ಮಾಡಬೇಕು ಅಂದ್ಕೊಳ್ಳಿ. ಬಟ್ ನೀವು ಯು ವಿಲ್ ಸರ್ವೈವ್ ಓನ್ಲಿ ಇಫ್ ಯು ಬಿಲೀವ್ ಇನ್ ದ ಪವರ್ ಆಫ್ ಯುವರ್ ಡ್ರೀಮ್. ನಿಮ್ಮ ಒಂದು ಶಕ್ತಿಯನ್ನು ನೀವು ನಂಬ್ಕೋಬೇಕು, ನಿಮ್ಮ ಕನಸನ್ನು ನೀವು ನಂಬ್ಕೋಬೇಕು, ಆಯ್ತಲ್ವಾ. ನಿಮ್ಮ ಶಕ್ತಿನ ನಂಬ್ಕೊಂಡ್ರೆ ಮಾತ್ರ ನೀವು ಸಾಧಿಸೋದಕ್ಕೆ ಸಾಧ್ಯ. ಟು ಬಿಲೀವ್ ಇನ್ ದ ಪವರ್ ಆಫ್ ಯುವರ್ ಡ್ರೀಮ್ಸ್, ರಿಮೆಂಬರ್, ನಿಮ್ಮ ಒಂದು ಶಕ್ತಿ, ನಿಮ್ಮ ಕನಸನ್ನು ಮುಖ್ಯವಾಗಿ 4 ಅಂಶಗಳನ್ನು ನೆನಪಿಟ್ಕೋಬೇಕು. 4 P's ಅಂತ ಕರಿತೀವಿ. ಪರ್ಪಸ್, ಏನಕ್ಕಾಗಿ ಮಾಡ್ತಾ ಇದ್ದೀನಿ, ಅದಕ್ಕೊಂದು ಪರ್ಪಸ್ ಇರಲೇಬೇಕು, ಇದ್ರೇ ಅದಕ್ಕೆ ರಿಯಲ್ ಮೀನಿಂಗ್. ದೆನ್ ಪ್ಯಾಷನ್, ಫ್ಯಾಷನ್ ಅಲ್ಲ, ಪ್ಯಾಷನ್ ಅಂದರೆ ಅತಿಯಾದ ವ್ಯಾಮೋಹ. ನಾನು ಡಾಕ್ಟರ್ ಆಗಬೇಕಷ್ಟೇ, ಆಯ್ತಲ್ವ.
ಆಜು ಮಧ್ಯದಲ್ಲಿ ಬೇರೆ ಅಬ್ಸ್ಟ್ರಕ್ಷನ್ಸ್ನೆಲ್ಲ ಗಮನಿಸಬಾರ್ದು. ಸುಮಾರು ಜನ ಎಂಥ ಸಿಲಿ ರೀಸನ್ಸ್ಗೆ ವಾಪಸ್ ಬರ್ತಾರೆ ಗೊತ್ತಾ. ಯಾವುದೋ ಒಂದು ಸ್ಟೂಡೆಂಟು, ರ್ಯಾಂಕ್ ಸ್ಟೂಡೆಂಟು, ಮೆಡಿಕಲ್ ಕಾಲೇಜ್ಗೆ ಹೋಗಿದ್ದಾನೆ, ಹಾಸ್ಟೆಲಲ್ಲಿ ಫುಡ್ ಚೆನ್ನಾಗಿಲ್ಲ ಅಥವಾ ಹಾಸ್ಟೆಲಲ್ಲಿ ಅಲ್ಲಿ ಫ್ರೆಂಡ್ಸ್ ಅಡ್ಜಸ್ಟ್ ಆಗಲಿಲ್ಲ, ಈ ರೀತಿ ಸೊ ರ್ಯಾಗ್ ಮಾಡಿದ್ರು ಅಂತನೋ, ಸೊ ಈ ರೀತಿ ಇದೆಲ್ಲ ಆ್ಯಕ್ಚುಲಿ ಸರಿಯಾದ ರೀತಿಯಲ್ಲಿ ನೀವು ಅಟೆಂಡ್ ಮಾಡಿದ್ರೆ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಯ್ತಲ್ಲ. ಹಾಗಾಗಿ ಅದ್ರ ಬಗ್ಗೆ ಪ್ಯಾಷನ್ ಇದ್ದಾಗ ಇದನ್ನೆಲ್ಲ ನೀವು ಸಾರ್ಟ್ ಔಟ್ ಮಾಡ್ತೀರಾ. ಅದು ನಾನು ಬಿಗಿನಿಂಗಲ್ಲಿ ಅದನ್ನೇ ನಾನು ಹೇಳಿದೆ. ದೆನ್ ದ ಪಾಸಿಬಿಲಿಟೀಸ್, ಅದನ್ನು ಸಾಧ್ಯತೆಗಳು, ಇಂಪಾರ್ಟೆಂಟ್ ಪವರ್, ಈ 4 P's ಇದ್ದರೆ ಮಾತ್ರನೇ. ಸೊ ಶುಡ್ ಬಿಲೀವ್ ಇನ್ ದ ಪವರ್ ಆಫ್ ಯುವರ್ ಡ್ರೀಮ್. ರಿಮೆಂಬರ್ ದ 4 P's: ಪರ್ಪಸ್, ಪ್ಯಾಷನ್, ಪಾಸಿಬಿಲಿಟೀಸ್ ಆ್ಯಂಡ್ ಪವರ್. Then only you can become whatever you want to become, or else you cannot become nothing. Okay, yeah, have a purpose in the life and a dream will follow. ನಿಮಗೆ ಏನು ಪರ್ಪಸ್ ಇದೆ ಅದನ್ನು ನೀವು ನಿರಂತರವಾಗಿ, ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ, ನೆನಪಿದೆಯಾ, ಮಲಕ್ಕೊಂಡು ಕನಸು ಕಾಣೋದು ನಿಜವಾದ ಕನಸಲ್ಲ. ಕನಸನ್ನು ಕಾಣಬೇಕು ಅಂತ ಹೇಳಿದರೆ ಕಣ್ಣು ತೆರೆದು ಕನಸು ಕಾಣಬೇಕು ಅಂತ. ಡ್ರೀಮ್ ದಿಸ್ ಡ್ರೀಮ್ ವಿತ್ ದ ಪ್ಯಾಷನ್ ಇನ್ ಯುವರ್ ಹಾರ್ಟ್. ಇದನ್ನು ಯಾವ ರೀತಿ ನಿರಂತರವಾಗಿ ನಿಮ್ಮ ಮನಸ್ಸಲ್ಲಿಟ್ಟು ಕಾಪಾಡಬೇಕು. ಪಾಸಿಬಿಲಿಟೀಸ್ ವಿಲ್ ಓಪನ್ ಫಾರ್ ಯು. ಯಾವಾಗ ಈ ರೀತಿ ನೀವು ಒಂದು ಪರ್ಪಸ್ ಇಟ್ಕೊಂಡು ಪ್ಯಾಷನಿಂದ ನಿಮ್ಮ ಕೆಲಸನ ಮಾಡ್ತಾ ಹೋಗ್ತಿರೋ, ನಿಮಗೆ ಪಾಸಿಬಿಲಿಟೀಸ್ ಓಪನ್ ಹೋಗ್ತಾ ಹೋಗುತ್ತೆ. ಸೊ ದ್ಯಾಟ್ ಚೂಸ್ ಟುಡೇ ಟು ಸ್ಟಾರ್ಟ್ ಬಿಲೀವಿಂಗ್ ಇನ್ ದ ಮ್ಯಾಜಿಕಲ್ ಪವರ್ ಆಫ್ ವಿಶಿಂಗ್, ಹೋಪಿಂಗ್ ಆ್ಯಂಡ್ ಡ್ರೀಮಿಂಗ್. ಸೊ ಹಾಗಾಗಿ ಇವತ್ತಿಂದಾನೇ ಪ್ರಾರಂಭ ಆಗಲಿ ಆಯ್ತಲ್ವಾ. ಇಷ್ಟೊಂದು ಲಾಂಗು ನಾನು ಯಾಕೆ ಪ್ರೆಸೆಂಟೇಷನ್ ಮಾಡಿದ್ದು ಅಂದರೆ, ತುಂಬ ಜನ ಮಕ್ಕಳಿಗೆ ಗೋಲ್ಸೇ ಇಲ್ಲ. ಅವರು ಇಂಥ ಕೋರ್ಸಸ್ ಮಾಡೋದ್ರಿಂದ ಏನೇನೆಲ್ಲ ಆಗ್ಬೋದು ಅನ್ನೋದು ಐಡಿಯಾ ಕೂಡ ಇಲ್ಲ. ಸೊ ಹಾಗಾಗಿ ಯಾವಾಗ ನೀವು ಗೋಲ್ ಸೆಟ್ ಮಾಡಿಕೊಳ್ಳೇ ಇಲ್ಲ ಅಂದರೆ ಏನೂ ಆಗಲ್ಲ ಆಯ್ತಲ್ವಾ. ಸೊ ಕೇಳಿರ್ತೀರ, ಯಾವುದೊಂದು ಸಮುದ್ರದಲ್ಲಿ ಒಂದು ದೋಣಿ ಹೋಗಬೇಕು ಅಂದರೆ, ಸೊ ಅದಕ್ಕೆ ನಿರ್ದಿಷ್ಟ ದಿಕ್ಕಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಬಟ್ಟೆ ಕಟ್ಟಿರ್ತಾರೆ. ಅದೇನು ಮಾಡುತ್ತೆ, ಯಾವ ದಿಕ್ಕಿಗೆ ನಾವು ಚಲಿಸ್ಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಒಂದು ವೇಳೆ ಅದಿಲ್ಲ ಅಂದರೆ ಯಾವ ಕಡೆ ಗಾಳಿ ಬಂದರೆ ಆ ಕಡೆ ಕೊಚ್ಕೊಂಡು ಹೊರಟೋಗುತ್ತೆ. ಸೊ ಹಾಗಾಗಿ ಆ ರೀತಿ ಆಗಬಾರ್ದು. ಸೊ ಹಾಗಾಗಿ ನೀವು ಟುಡೇ ಸ್ಟಾರ್ಟ್ ಬಿಲೀವಿಂಗ್, ನಿಮ್ಮನ್ನು ನೀವು ನಂಬಿ ಮೊದಲು ದ ಮ್ಯಾಜಿಕಲ್ ಪವರ್. ಓಕೆ, ವಿಶಿಂಗ್ ಮೊದಲು ಅಂದ್ಕೊಂಡು ಅದನ್ನು ಪಾಸಿಟಿವ್ ಆಗಿ ಹೋಪ್ ಇಟ್ಕೊಂಡು ಕನಸು ಕಾಣಿ. ನಿಜವಾಗ್ಲೂ ನೀವು ಅಂದ್ಕೊಂಡಿದ್ದೆಲ್ಲ ಹಾಗೇ ಆಗ್ತೀರ. ಸೊ ಥ್ಯಾಂಕ್ ಯು. ನೆನಪಿರಲಿ, ಕೆರಿಯರ್ ಚಾಯ್ಸಸ್ ಆರ್ ಲೈಫ್ ಚಾಯ್ಸಸ್. ನೀವು ಏನು ಕೆರಿಯರ್ ಚೂಸ್ ಮಾಡ್ತೀರಾ ಇದು ನಿಮ್ಮ ಜೀವನವನ್ನು ನಿರ್ಧರಿಸುತ್ತೆ ಆಯ್ತಲ್ವಾ. ನಿಮ್ಮ ಆಯ್ಕೆಗಳು, ವೃತ್ತಿಯ ಆಯ್ಕೆಗಳು ನಿಮ್ಮ ಜೀವನದ ಆಯ್ಕೆಗಳು. ಟೇಕ್ ದೆಮ್ ಸೀರಿಯಸ್ಲಿ. ಇದನ್ನು ನೀವು ಸೀರಿಯಸ್ ಆಗಿ ತಗೊಳ್ಳೇಬೇಕು. ತಗೊಂಡಿಲ್ಲ ಅಂದರೆ ಸೊ ನೀವು ಅಂದ್ಕೊಂಡಿದ್ದು ಸಾಧಿಸೋಕ್ಕಾಗಲ್ಲ ಅಷ್ಟೇ. ಹೇಳಿದ್ನಲ್ವಾ, ತುಂಬ ಜನ ಸುಮ್ಮನೆ ಡಿಗ್ರಿ ಅಂತ ಮಾಡ್ತಾರೆ, ಡಿಗ್ರಿ ಆದಮೇಲೆ ಬರೀ ಡಿಗ್ರಿ ಯೂಸ್ ಮಾಡ್ತಿದ್ದಾರೆ, ಮತ್ತು ಬ್ಲೇಮ್ ಮಾಡ್ತಾರೆ ಅನ್ಎಂಪ್ಲಾಯ್ಮೆಂಟ್ಸು, ಗೌರ್ಮೆಂಟ್ ಜಾಬ್ ಕೊಡಲಿಲ್ಲ ಅಂತಲೂ ಅವರು ಇವನ್ನ ಬ್ಲೇಮ್ ಮಾಡೋದ್ರ ಬದಲಾಗಿ. ಸೊ ಈ ರೀತಿ ಫಸ್ಟೇ ಕೆರಿಯರ್ ಚಾಯ್ಸಸ್ನ ಕರೆಕ್ಟಾಗಿ ಮಾಡಬೇಕು. ಡೂ ಇಟ್ ರೈಟ್, ಸರಿಯಾದ ರೀತಿಯಲ್ಲಿ ಮಾಡಿ ಆಯ್ತಲ್ವಾ. ಈಗಲೇ ಮಾಡಲೇಬೇಕು. ದೆನ್ ಥ್ಯಾಂಕ್ ಯು. ಸೊ ನನ್ನ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಸೊ ನನ್ನ ಹೆಸರು ಪುರುಷೋತ್ತಮ್ ಅಂತ ಹೇಳಿ, ಈ ಕಾಲೇಜಲ್ಲಿ ಲಾಸ್ಟ್ ಇಯರಿಂದ ವರ್ಕ್ ಮಾಡ್ತಿದ್ದೀನಿ. ಸೊ ನೀಟ್ ಫ್ಯಾಕಲ್ಟಿ ನಾನು. I used to train for the students for the NEET purpose, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ಗೆ. ಅದಕ್ಕಿಂತ ಮುಂಚೆ AIPMT ಮತ್ತು JIPMT ಎಲ್ಲ ಮಾಡ್ತಿದ್ವಿ. ಈಗ ಕಾಮನ್ ನೀಟ್ ಆಗಿರೋದ್ರಿಂದ ನೀಟ್ ಫ್ಯಾಕಲ್ಟೀಸ್ ಆಗಿ ವರ್ಕ್ ಮಾಡ್ತೀವಿ. I used to teach both botany and zoology. ಓಕೆ, ಮೈ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಇಸ್ MSc, B.Ed KCET ಆಗಿದೆ. PhD ಮಾಡ್ತಿದ್ದೀನಿ. ಸೊ 9+ years, PUC ಲೆವೆಲಲ್ಲೇ 9+ years. ಆ್ಯಕ್ಚುಲಿ ಟೀಚಿಂಗ್ ಪ್ರೊಫೆಷನ್ಸ್ಗೆ ಎಂಟ್ರಿ ಆಗಿ ಹತ್ರ ಒಂದು 17 ವರ್ಷ ಆಗ್ತಾಯಿದೆ. ಓಕೆ, ಸೊ ಹಾಗಾಗಿ ಯಾಕೆಂದರೆ ಫಸ್ಟು ನಾನು ಸ್ಟಾರ್ಟೆಡ್ ಮೈ ಟೀಚಿಂಗ್ ಕರಿಯರ್ಸ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಸ್ಟಾರ್ಟ್ ಮಾಡಿದ್ದು ನಾನು ಆಯಿತಲ್ಲ. ಇಟ್ಸ್ ಅಬೌಟ್ 15-16 years ಬ್ಯಾಕ್ ಮಾಡಿದ್ದು. ಸೊ ಆಫ್ಟರ್ ದ ಕಂಪ್ಲೀಷನ್ ಆಫ್ ಮೈ ಡಬಲ್ ಡಿಗ್ರಿ ಫ್ರಮ್ ದ ಲಾಸ್ಟ್ 9 years ಐ ಆಮ್ ವರ್ಕಿಂಗ್ ಇನ್ ದ PU ಓನ್ಲಿ. ಓಕೆ, ವಿತ್ ಫ್ಯಾಕಲ್ಟೀಸ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಕಾಲೇಜಲ್ಲಿ ಒಳ್ಳೆ ಟೀಮ್ ಇದೆ ಆಯ್ತಲ್ವಾ. ಗೊತ್ತಿಲ್ವಾ, ಫಿಸಿಕ್ಸ್ ನಂದಕುಮಾರ್ ಸರು ಮೋರ್ ದೆನ್ 12-13 years ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಕೆಮಿಸ್ಟ್ರಿ ಸರ್ ಅಷ್ಟೇ 10+ years ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್. ಐ ಆಮ್ ಆಲ್ಸೋ 9+ years ವರ್ಕಿಂಗ್ ಆಫ್ ಎಕ್ಸ್ಪೀರಿಯನ್ಸ್. ಹಾಗೆ ಇವನ್ ಮ್ಯಾಥ್ಸ್ ಆಲ್ಸೋ ದೇರ್ ಆಲ್ಸೋ ಹ್ಯಾವಿಂಗ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಇಂಥ ಒಂದು ಟೀಮ್ನ ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಂಡಿದ್ದೇ ಆದರೆ ನೀವು ಸೊ
ಸೊ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡಿ. ಓಕೆ, ಯು ಕ್ಯಾನ್ ಗೆಟ್ ದ ಸ್ಟೇಟ್ ರ್ಯಾಂಕ್ಸ್ ಆಸ್ ವೆಲ್ ಎಸ್ ದ ನ್ಯಾಷನಲ್ ರ್ಯಾಂಕ್ಸ್. ಓಕೆ, ನೆಕ್ಸ್ಟ್ ಕಮಿಂಗ್ ಎಕ್ಸಾಮ್ಸ್ ಏನೇನು ಬರುತ್ತೆ ಕಾಂಪಿಟೇಟಿವ್ಸಲ್ಲಿ ನೀವು ಕ್ರ್ಯಾಕ್ ಮಾಡ್ಬೋದು. ಹಾಗಾಗಿ ಸರಿಯಾದ ರೂಪದಲ್ಲಿ ಬಳಸ್ಕೊಳ್ಳಿ, ಆಯ್ತಲ್ವಾ? ಸೊ ಥ್ಯಾಂಕ್ ಯು.